ಪದೇ ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೋ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಅಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ. SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದೇರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲ್ನ ಲೈವ್ ಕ್ಲಾಸಸ್ ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ ನ ಶೆಡ್ಯೂಲ್ ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ? ಹೆಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ನ ಲೈವ್ ರಿವಿಷನ್ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಲೈವ್ ರಿವಿಷನ್ ಕ್ಲಾಸಸ್ ಅಲ್ಲಿ ನಾವು ಯಾವ ಸಬ್ಜೆಕ್ಟ್ನ ಕವರ್ ಮಾಡಕ್ ಹೋಗ್ತಿದೀವಿ? ಹರ್ಷಿತಾ ಮ್ಯಾಮ್ ಇದ್ಮೇಲೆ ನಾವು ಇದರ ಬಯಾಲಜಿ ನೋಡ್ತೀವಿ ಅಥವಾ ಕೆಮಿಸ್ಟ್ರಿ ನೋಡ್ತೀವಿ ಅಲ್ವಾ? ಸೊ ಬಯಾಲಜಿಯ ಲೈವ್ ರಿವಿಷನ್ ಆಲ್ರೆಡಿ ನಾವು ಮುಗಿಸಿದೀವಿ. ಸೊ ಇವತ್ತು ನಾವು ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಲೈವ್ ರಿವಿಷನ್ ಕ್ಲಾಸ್ನ ನಡೆಸ್ತಿದ್ದೀವಿ, ಆಯ್ತಾ? ಸೊ ಕೆಮಿಸ್ಟ್ರಿಯಲ್ಲಿ ಲೈವ್ ರಿವಿಷನ್ ಕ್ಲಾಸ್ ಅಂತಿದ್ದೀರಾ, ಅದರ ಅರ್ಥ ಏನು ಅಂತ ಕೇಳ್ತೀರಾ? ಸೊ ನಾವು ನಿಮ್ಮ SA1 ಎಕ್ಸಾಮ್ ಪೇಪರ್ ಏನಿದೆ ಅದರಲ್ಲಿ ಬರುವಂತಹ 3 ಕೆಮಿಸ್ಟ್ರಿ ಚಾಪ್ಟರ್ಸ್ನ ಇವತ್ತು ರೀಕಾಲ್ ಮಾಡ್ತಿದ್ದೀವಿ, ಆಯ್ತಾ? ಸೊ ಇನ್ ಡೀಟೇಲ್ ಅಲ್ಲಿ ನಾನು ಯಾವುದೇ ಕಾನ್ಸೆಪ್ಟ್ಸ್ನು ಕವರ್ ಮಾಡಲ್ಲ, ಬರೀ ಬ್ರೀಫ್ ಆಗಿ ಪ್ರತಿಯೊಂದು ಚಾಪ್ಟರ್ ನ ಓವರ್ವ್ಯೂನ ಇವತ್ತು ನಡೆಸ್ತೀನಿ, ಆಯ್ತಾ? ಸೊ ಯಾವ ಚಾಪ್ಟರ್ಸ್ ಇನ್ವಾಲ್ವ್ ಆಗಿದೆ ನಿಮ್ಮ SA1 ಪೇಪರ್ ಅಲ್ಲಿ? ಫಸ್ಟ್ ಚಾಪ್ಟರ್ ಇಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ಅಲ್ವಾ ಮಕ್ಕಳೇ? ಹಾಗೂ ಸೆಕೆಂಡ್ ಚಾಪ್ಟರ್ ಬಂದು ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್, ಅಂಡ್ ಥರ್ಡ್ ಚಾಪ್ಟರ್ ಬಂದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅನ್ನೋ ಚಾಪ್ಟರ್, ಆಯ್ತಾ? ಸೊ ಇವತ್ತು ಈ 3 ಚಾಪ್ಟರ್ಸ್ ನಾವು ಬ್ರೀಫ್ ಆಗಿ ಕವರ್ ಮಾಡ್ತೀವಿ, ಆಯ್ತಾ? ಸೊ ಲೈವ್ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು 5 ನಿಮಿಷ ಏನು ನಾವು ವೇಟ್ ಮಾಡೋಣ ಸ್ಟೂಡೆಂಟ್ಸ್ ಬಂದು ಜಾಯ್ನ್ ಆಗಕ್ಕೆ. ಯಾಕಂದ್ರೆ ಈಗ ತಾನೇ ಸ್ಕೂಲಿಂದ ಬಂದಿರ್ತೀರ ನೀವು, ಒಂದು ಸ್ವಲ್ಪ ಟೈಮ್ ಬೇಕು ನಿಮಗೆ ನೀರು ಕುಡಿಯೋಕ್ಕೆ, ಏನು ಫ್ರೆಶನ್ ಅಪ್ ಆಗೋಕ್ಕೆ ಎಲ್ಲ ಅಲ್ವಾ? ಸೊ ನಾವು ಮಕ್ಕಳು ಜಾಯ್ನ್ ಆಗಲಿ ಅಂತ ಇನ್ನೊಂದು 5 ನಿಮಿಷ ವೇಟ್ ಮಾಡ್ತೀವಿ, ಆಯಿತಾ? ಸೊ ಆ 5 ನಿಮಿಷದಲ್ಲಿ ಏನು ಮಾಡ್ತೀವಿ ನಾವು? ನಾನು ಫಸ್ಟ್ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ಹರ್ಷಿತಾ SS. ಪರೀಕ್ಷೆ ಚಾನಲಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಟೀಚರ್. SS ಬದಲು ನೀವು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಪ್ರೀತಿಯಿಂದ ಕರಿಬಹುದು, ಆಯಿತಾ? ಸೊ ನನ್ನ ಇಂಟ್ರೊಡಕ್ಷನ್ ಆಯಿತು. ಈಗ ನಾನು ನಿಮಗೆ ಪರೀಕ್ಷೆ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಆಯ್ತಾ? ಪರೀಕ್ಷೆ ಅಂದ್ರೆ ಏನು? ಪರೀಕ್ಷೆ ಚಾನಲ್ನ ಪರ್ಪಸ್ ಏನು? ಪರೀಕ್ಷೆನ ನಾವು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಕರಿತೀವಿ, ಆಯ್ತಾ ಮಕ್ಕಳೇ? ಯಾವ ಕಾರಣಕ್ಕಾಗಿ, ಏನಕ್ಕೆ ನಾವು ಪರೀಕ್ಷೆನ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಕರಿತೀವಿ? ಯಾಕಂದ್ರೆ ಪರೀಕ್ಷೆ ನಿಮ್ಮ ಕರ್ನಾಟಕ SSLC ಬೋರ್ಡ್ ಎಕ್ಸಾಮ್ಸಿಗೆ ಬೇಕಾಗಿರುವಂತಹ ಪ್ರತಿ ಒಂದು ರಿಸೋರ್ಸಸ್ನ ನಿಮ್ಮ ಹತ್ರ ತಂದಿದೆ, ಆಯ್ತಾ? ಹಂಗಂದ್ರೇನು? ನಿಮ್ಮ ಕರ್ನಾಟಕ SSLC ಬೋರ್ಡ್ನ ಒಂದಷ್ಟು ಸಬ್ಜೆಕ್ಟ್ಸ್ ಯಾವುದು? ಇನ್ ಪರ್ಟಿಕ್ಯುಲರ್ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ವಿಚ್ ಇಸ್ ಸೈನ್ಸ್ ಸಬ್ಜೆಕ್ಟ್ಸ್, ಅದಲ್ಲದೆ ಸೋಷಿಯಲ್ ಸೈನ್ಸ್, ಇಂಗ್ಲಿಷ್ ಹಾಗೂ ಮ್ಯಾಥ್ಸ್ ಸಬ್ಜೆಕ್ಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಪ್ರತಿ ಒಂದು ವಿಡಿಯೋನ ಪರೀಕ್ಷೆ ನಿಮಗಾಗಿ ಲಾಂಚ್ ಮಾಡ್ತಿದೆ, ಆಯಿತಾ? ಸೊ ಈ ಸಬ್ಜೆಕ್ಟ್ಸಲ್ಲಿ ನಾವು ಎಕ್ಸ್ಪ್ಲನೇಷನ್ ವಿಡಿಯೋಸ್, ಸಮ್ಮರಿ ವಿಡಿಯೋಸ್, PYQ ವಿಡಿಯೋಸ್ನ ನಿಮಗೋಸ್ಕರ ರಿಲೀಸ್ ಮಾಡ್ತಿದ್ದೀವಿ ಮಕ್ಕಳೇ. ಸೊ ಪ್ರತಿ ಒಂದು ಚಾಪ್ಟರಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ನ ನಾವು ಇನ್ ಡೀಟೇಲ್ ಕವರ್ ಮಾಡ್ತೀವಿ. ಆ್ಯಂಡ್ PYQ ವಿಡಿಯೋಸ್ನ ಕೂಡ, ಅಂದರೆ PYQಸ್ನ ಕೂಡ ಕಂಪೈಲ್ ಮಾಡಿ ನಾವು ನಿಮಗಾಗಿ ವಿಡಿಯೋಸ್ ಆಗಿ ರಿಲೀಸ್ ಮಾಡ್ತಿದ್ದೀವಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನ ನಿಮಗೆ ಓದೋಕ್ಕೆ ಮನಸ್ಸಿಲ್ಲ ಅಂದರೂ ಪರೀಕ್ಷೆ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿದ್ರೆ ಕೂಡ ಯು ಕ್ಯಾನ್ ಏಸ್ ಯೋರ್ ಕರ್ನಾಟಕ SSLC ಬೋರ್ಡ್ ಎಕ್ಸಾಮ್ಸ್, ಆಯಿತಾ? ಸೊ ದಿಸ್ ಇಸ್ ಅಬೌಟ್ ಪರೀಕ್ಷೆ. ನಿಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಸಪೋರ್ಟ್ನ ಪರೀಕ್ಷೆ ನೀಡ್ತಿದೆ ಫಾರ್ ಯೋರ್ ಕರ್ನಾಟಕ SSLC ಬೋರ್ಡ್ ಎಕ್ಸಾಮ್ಸ್. ನೆಕ್ಸ್ಟು ನಾನು ಇನ್ನೊಂದು ಇನ್ಫಾರ್ಮೇಷನ್
ಇನ್ಫಾರ್ಮೇಷನ್ ಕೊಡಬೇಕು ಆ್ಯಂಡ್ ದ್ಯಾಟ್ ಈಸ್ ರಿಗಾರ್ಡಿಂಗ್ ಟುಮಾರೋಸ್ ಲೈವ್. ಸೊ ನಾಳೆ ಲೈವ್ ಬಂದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇದು ಆಯಿತಾ. ಸೊ ಸೋಷಿಯಲ್ ಸೈನ್ಸಲ್ಲಿ ಬರುವಂತಹ ಪ್ರತಿಯೊಂದು ಏನು ಸಬ್ ಡಿವಿಷನ್ ಆಗಿರಲಿ, ಅದು ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಇದೆಲ್ಲದನ್ನು ಸಹನಾ ಮ್ಯಾಮ್ ಹಾಗೂ ಪದ್ಮಾ ಮ್ಯಾಮ್ ನಿಮಗೆ ಇನ್ ಡೀಟೇಲ್ ಕಳಿಸ್ಕೊಡ್ತಾರೆ. ಸೊ ಟೈಮ್ ಟೇಬಲ್ನ ನೀವು ಒಂದ್ಸತಿ ನೋಡ್ಕೊಂಡು ವಾಪಸ್ ಬನ್ನಿ ಆಯಿತಾ. ಈಗ ನಿಮಗೆ ಟೈಮ್ ಟೇಬಲ್ ತೋರಿಸ್ತೀವಿ. ಎಸ್, ಸೊ ಟೈಮ್ ಟೇಬಲ್ ನೋಡ್ಕೊಂಡು ಬಂದ್ರ ನೀವೆಲ್ಲ? ಇಷ್ಟುವರೆಗೂ ನಡೆದಿರುವಂಥ ಲೈವ್ಸ್ನೆಲ್ಲ ನೀವು ಅಟೆಂಡ್ ಮಾಡಿದ್ದೀರಾ ಅಂತ ನಾನು ಕಾನ್ಫಿಡೆಂಟ್ ಆಗಿ ಇದ್ದೀನಿ ಆಯಿತಾ. ಇಲ್ಲ ಅಂದರೆ ಲೈವ್ಸನ್ನ ರೆಕಾರ್ಡೆಡ್ ವರ್ಷನ್ ಕೂಡ ನಿಮಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ನ್ಯಾವಿಗೇಟ್ ಮಾಡಿ, ಅಲ್ಲಿ ಲೈವ್ ಸೆಕ್ಷನ್ ಅಂತ ಇರುತ್ತೆ ಅಲ್ವಾ, ಅದನ್ನು ಕೂಡ ನೀವು ಹೋಗಿ ವಾಚ್ ಮಾಡ್ಬೋದು ಆಯಿತಾ. ಪ್ರತಿಯೊಂದು ಸಬ್ಜೆಕ್ಟನ್ನ ಒನ್ ಶಾರ್ಟ್ ರಿವಿಷನ್ ನಡೆಸಿದ್ದೀವಿ ನಾವು, ಅದರ್ ದೆನ್ ಸೋಷಿಯಲ್ ಸೈನ್ಸ್ ಆಯಿತಾ. ಸೊ ದಯವಿಟ್ಟು ಗೋ ಬ್ಯಾಕ್ ಆ್ಯಂಡ್ ಚೆಕ್ ಔಟ್ ಆಲ್ ಆರ್ ವಿಡಿಯೋಸ್. ಸೊ ಅದಲ್ಲದೆ ಪರೀಕ್ಷೆ ಪ್ರೆಸೆನ್ಸ್ ಬರೀ ಯೂಟ್ಯೂಬಲ್ಲಿ ಇದೆಯಾ? ಇಲ್ಲ, ಪರೀಕ್ಷೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಸಿಗುತ್ತೆ ಆಯಿತಾ ಮಕ್ಕಳೇ. ಸೊ ಟೆಲಿಗ್ರಾಮ್ ಚಾನಲ್, ನಮ್ಮ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆದರೆ ನಮ್ಮ ಟೀಚರ್ಸ್, ನಾವೆಲ್ಲ ಟೀಚರ್ಸ್ ಏನಿದ್ದೀವಿ, ನಿಮ್ಮ ಪ್ರತಿಯೊಂದು ಡೌಟ್ನ ಕೂಡ ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಆಯಿತಾ. ಆ್ಯಂಡ್ ದಿಸ್ ಇಸ್ ನಾಟ್ ಟೈಮ್ ಲಿಮಿಟೆಡ್. ಎನಿ ಟೈಮ್ ನಿಮಗೆ ಯಾವುದೇ ರೀತಿಯ ಡೌಟ್ ಬಂದರೂ, ಸಿಲ್ಲಿ ಆಗಿರಲಿ, ಸೀರಿಯಸ್ ಆಗಿರಲಿ, ಯಾವುದೇ ರೀತಿಯ ಡೌಟ್ ಬಂದರೂ ನಾವು ನಿಮಗೆ ವಾಪಸ್ ಉತ್ತರ ಕೊಡ್ತೀವಿ ಆಯಿತಾ ಮಕ್ಕಳೇ. ಸೊ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೂಡ ಆಕ್ಸೆಸ್ ಮಾಡಿ. ಆ್ಯಂಡ್ ನಾ ಹೇಳ್ದಂಗೆ ಯೂಟ್ಯೂಬಲ್ಲಂತೂ ನಿಮಗೆ ಪ್ರತಿ ಒಂದು ರಿಸೋರ್ಸ್ ಸಿಗತ್ತೆ ಆಯಿತಾ. ಸೊ ಯಾವುದೇ ರೀತಿಯ ಕಾನ್ಸೆಪ್ಟ್ ಮೇಲೆ ಯಾವುದೇ ರೀತಿಯ ವಿಡಿಯೋ ಬೇಕು ಅಂದರೂ ನಿಮಗೆ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲಿ ಸಿಗತ್ತೆ ಆಯಿತಾ ಮಕ್ಕಳೇ. ಸೊ ಈಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋ ಮುಂಚೆ ನೀವೆಲ್ಲ ನನಗೆ ನಿಮ್ಮ ಫೇವ್ರೆಟ್ ಇಮೋಜೀಸ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ತೋರಿಸಿ ನೋಡೋಣ. ನೀವೆಲ್ಲ ಜಾಯ್ನ್ ಆಗಿದ್ದೀರಾ, ಎಕ್ಸೈಟೆಡ್ ಆಗಿದ್ದೀರಾ ಅಂತ ನೋಡುವ. ಸೊ ದಯವಿಟ್ಟು ಸ್ಟಾರ್ಟ್ ಫ್ಲಡ್ಡಿಂಗ್ ಆರ್ ಕಮೆಂಟ್ ಸೆಕ್ಷನ್ ವಿತ್ ಯೋರ್ ಫೇವ್ರೆಟ್ ಇಮೋಜೀಸ್. ಯಾರ್ಯಾರ್ದು ಯಾವ್ದು ಅಂತ ನೋಡೋಣ, ಬೇಗ ಬೇಗ ಬೇಗ. ಸೊ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಎಲ್ಲರೂ ಕಾತುರದಿಂದ ಕಾಯ್ತಿದ್ದೀರಾ, ಅವ್ರು ಹೆದರ್ಕೊಂಡು ಕಾಯ್ತಿದ್ದೀರಾ. ಬಟ್ ಐ ಹೋಪ್ ಯು ಆಲ್ ವಿಲ್ ಬಿ ಬೈ ದ ಎಂಡ್ ಆಫ್ ಅವರ್ ಲೈವ್ ಸೆಷನ್ಸ್ ಈ SA1 ಎಕ್ಸಾಮ್ಸ್ ಅನ್ನೋ ಭೂತ ನಿಮಗೆ ಹೆದರಿಸದೇ ಇರಲಿ ಅಂತ ನಾನು ಅನ್ಕೋತಿದ್ದೀನಿ ಆಯಿತಾ. ಸೊ ಕಳಿಸ್ತಿದ್ದೀರಾ? ಪದ್ಮಶ್ರೀ ಮುರಳಿ ಅವರು ಒಂದು ಕಾಮೆಂಟ್ನ ಹಾಕಿದ್ದಾರೆ, ಇಸ್ ಇಟ್ ಈಸಿ ಟು ಫೈಂಡ್ ವಿಡಿಯೋಸ್ ಆನ್ ಪರೀಕ್ಷೆ ಮ್ಯಾಮ್? ಎಸ್ ಪದ್ಮಶ್ರೀ, ಇಟ್ ಇಸ್ ವೆರಿ ಈಸಿ. ಯಾಕಂದರೆ ನಾವು ಪ್ರತಿಯೊಂದು ವಿಡಿಯೋ ಏನಿದೆ, ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ ಏನಿದೆ ಅದರ ಪ್ಲೇಲಿಸ್ಟ್ಸ್ನ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಆಯಿತಾ. ಸಬ್ಜೆಕ್ಟ್ ವೈಸ್ ಪ್ಲೇಲಿಸ್ಟ್ಸ್ ಅಲ್ಲದೆ ನಾವು ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ನ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಸೊ ದಯವಿಟ್ಟು ಹೋಗ್ಬಿಟ್ಟು ಯಾವ್ಯಾವ ಚಾಪ್ಟರ್ ಬೇಕೋ, ಯಾವ್ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಈಸಿಯಾಗಿ ನೀವು ನ್ಯಾವಿಗೇಟ್ ಮಾಡೋಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಸೈನ್ ಆಗಿದೆ ಆಯಿತಾ. ಸೊ ಮೇಕ್ ಯೂಸ್ ಆಫ್ ದ್ಯಾಟ್. ಈಗ ನೀವು ಎಮೋಜೀಸ್ನ ಕಳಿಸ್ತಿದ್ದೀರಾ, ಆಲ್ ಆಫ್ ಯುವರ್ ಫ್ಲಡ್ಡಿಂಗ್ ಆರ್ ಕಮೆಂಟ್ ಸೆಕ್ಷನ್ ವಿತ್ ಎಮೋಜೀಸ್ ರೈಟ್. ಒಂದಷ್ಟು ಹಾಕಿ ಎಮೋಜೀಸ್ ಇನ್ನೂ ಹಾಕಿ ನೋಡುವ ನಿಮ್ಮನ್ನ. ಓಕೆ, ಸೂಪರ್. ಶಿಲ್ಪಾ ನಾಯರ್ ಅವರು, ರಚನಾ ರಾಜನ್ ಅವರು ಎಲ್ಲರೂ, ಇನ್ನೊಬ್ರು ಹಿಹಿ ಬಾಯ್ 18 ಅಂತ ಕೂಡ ಜಾಯ್ನ್ ಆಗಿದ್ದಾರೆ ಇವತ್ತು. ಓಕೆ, ಆಸಮ್. ನೀವೆಲ್ಲರೂ, ಗೌರವ್ ಚೌಹಾನ್, ಆಲ್ ಆಫ್ ಯು, ವೆಲ್ಕಮ್ ಟು ಟುಡೇಸ್ ಲೈವ್ ಸೆಷನ್ ಟು ಆಲ್ ಆಫ್ ಯು. ಈಗ ನಿಮ್ಮ ಅನುಮತಿ ಇದ್ದರೆ ನಾನು ನಮ್ಮ ಲೈವ್ ರಿವಿಷನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀವಿ ಆಯಿತಾ. ಎಸ್, ಸೊ ಪ್ರತ್ಯೂಷ್ ಹೆಗ್ಡೆ ಅವರು ಬಂದಿರು. ಪ್ರತ್ಯೂಷ್, ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ಐ ಹ್ಯಾವ್ ಸೀನ್ ಯು ಇನ್ ಎವ್ರಿ ಲೈವ್ ಕ್ಲಾಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಯು ಆರ್ ಹಿಯರ್ ಟುಡೇ. ಪ್ರತ್ಯೂಷ್, ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು ಟುಡೇ. ಐ ಆಮ್ ವೆರಿ ಗ್ಲಾಡ್ ಯು ಜಾಯಿನ್ಡ್ ಅಸ್. ಓಕೆ, ಸೊ ಈಗ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಚಾಪ್ಟರ್ ಯಾವುದು? ಇಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಸೊ ಫಸ್ಟ್ ಚಾಪ್ಟರನ್ನು ಓವರ್ವ್ಯೂ ಇಲ್ಲಿ ನಿಮಗೋಸ್ಕರ ಹಾಕಿದ್ದೀನಿ. ನಿಮಗೆ ಇನ್ನೊಂದೇನು ಹೇಳಬೇಕು, ನಾನಿಲ್ಲಿ ಅಡ್ಡಾಡ್ತಿರ್ತೀನಿ ಚಾಪ್ಟರ್ ಎಲ್ಲ ಹೇಳ್ಕೊಡ್ಬೇಕಾದ್ರೆ. ಸೊ ನನ್ನ ತಲೆ ತುಂಬ ಅಡ್ಡ ಬರ್ತಿರತ್ತೆ ಸ್ಮಾರ್ಟ್ ಬೋರ್ಡ್ ಮುಂದೆ. ಸೊ ನಿಮಗೆ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ನೀವು ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ಯೂಸ್ ಮಾಡ್ತಿರೋ ಸೇಮ್ ಸ್ಲೈಡ್ನ ನಿಮಗೋಸ್ಕರ PDF ವರ್ಷನ್ನ ಕೂಡ ತಯಾರು ಮಾಡಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀವಿ. ಸೊ ನೀವು PDF ವರ್ಷನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ ಆಯಿತಾ. ನಿಮ್ಮ ಕ್ಲಾಸಲ್ಲಿ ಟೀಚರ್ ಏನು ಹೇಳ್ತಾರೆ, ಟೆಕ್ಸ್ಟ್ ಬುಕ್ನ ಓಪನ್ ಇಟ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿ ಅಂತಾರೆ ಅಲ್ವಾ, ಅದಕ್ಕೆ ನಾನು ಈಗ PDF ನ ಓಪನ್ ಮಾಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿ ಅಂತೀನಿ ಆಯಿತಾ. ಸೊ ದಯವಿಟ್ಟು ಓಪನ್ ಯು PDF, ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡ್ಕೊಳ್ಳಿ, ಲ್ಯಾಪ್ಟಾಪಲ್ಲಿ ನನ್ನ ವಾಚ್ ಮಾಡಿ, ಅಥವಾ ಇಷ್ಟು ದೊಡ್ಡದಾಗಿ ಮ್ಯಾಮ್ನ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಮೊಬೈಲಲ್ಲಿ ನನ್ನ ಓಪನ್ ಮಾಡಿ ಇಟ್ಕೊಳ್ಳಿ, ಲ್ಯಾಪ್ಟಾಪಲ್ಲಿ PDF ನ ಓಪನ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ಯೋರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸನ್ನು
ಚಾಪ್ಟರ್ ಓವರ್ವ್ಯೂ. ಈ ಚಾಪ್ಟರಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ನ ನಾನು ನಿಮಗೋಸ್ಕರ ಇಲ್ಲಿ ಹಾಕಿದ್ದೀನಿ ಆಯಿತಾ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಬೇಸಿಕಲಿ ವಾಟ್ ಇಸ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂತ ಎಲ್ಲ ತಿಳ್ಕೊಬೇಕು ನಾವು. ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಯಾವ್ದು ಬರುತ್ತೆ ಮಕ್ಕಳೇ ನಿಮಗೆ? ಚೇಂಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಅಲ್ವಾ. ಸೊ ಏನನ್ನ ನಾವು ಚೇಂಜ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ? ಯಾವುದೇ ಸಬ್ಸ್ಟೆನ್ಸಿನ ನೇಚರ್ ಅಥವಾ ಐಡೆಂಟಿಟಿಯಲ್ಲಿ ಬದಲಾವಣೆ ಆದರೆ ಅದನ್ನ ನಾವು ಚೇಂಜ್ ಅಂತ ಕರಿತೀವಿ ಅಲ್ವಾ. ಸೊ ಈ ಚೇಂಜಸ್ನ 2 ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ಬೋದು ಆಯಿತಾ. ಸೊ ಫಸ್ಟ್ ಕ್ಯಾಟಗರಿ ಬಂದು ಫಿಸಿಕಲ್ ಚೇಂಜಸ್, ಸೆಕೆಂಡ್ ಕ್ಯಾಟಗರಿ ಬಂದು ಕೆಮಿಕಲ್ ಚೇಂಜಸ್. ಇದ್ರ ಬಗ್ಗೆ ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರಾ. ಸೊ ನಾನು ಜಾಸ್ತಿ ಇದ್ರ ಮೇಲೆ ಎಂಫಸಿಸ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಸಬ್ಸ್ಟೆನ್ಸಿನ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಚೇಂಜ್ ಆದರೆ ದಟ್ ಇಸ್ ಅ ಫಿಸಿಕಲ್ ಚೇಂಜ್. ಯಾವುದೇ ಸಬ್ಸ್ಟೆನ್ಸಿನ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಚೇಂಜ್ ಆದರೆ ದಟ್ ಇಸ್ ಅ ಕೆಮಿಕಲ್ ಚೇಂಜ್. ಆ್ಯಂಡ್ ಕೆಮಿಕಲ್ ಚೇಂಜಿದು ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು? ಕೆಮಿಕಲ್ ಚೇಂಜ್ ನಡೆದಾಗ ಒಂದು ಹೊಸ ಸಬ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಆಯಿತಾ ಅಲ್ಲಿ. ಸೊ ಕೆಮಿಕಲ್ ಚೇಂಜ್ ನಡೆದಿದೆಯಾ ನಡೆದಿಲ್ವಾ ಅಂತ ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಒಂದಷ್ಟು ಸೂಚನೆಗಳು ಸಿಗುತ್ತೆ ಆಯಿತಾ. ಅದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ಸೊ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಇದರಲ್ಲಿ? ಇಟ್ ಕುಡ್ ಬಿ ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಮ್ಯಾಟರ್, ಚೇಂಜ್ ಇನ್ ಟೆಂಪರೇಚರ್. ಈ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಒಂದು ಕೆಮಿಕಲ್ ಚೇಂಜ್ ನಡೆದಿದೆ ಅಂತ ನೀವು ಐಡೆಂಟಿಫೈ ಮಾಡ್ಬೋದು ಆಯಿತಾ. ಸೊ ಕೆಮಿಕಲ್ ಚೇಂಜಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕಲ್ತ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ ಏನು ಕೆಮಿಕಲ್ ಚೇಂಜ್ ನಡೆದಿದೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ, ಅದರ ಗುಣಲಕ್ಷಣಗಳನ್ನ ಬರೀರಿ ಅಂತ ನಿಮಗೆ ಕೇಳ್ಬೋದು ಆಯಿತಾ. ಸೊ ದ್ಯಾಟ್ ಈಸ್ ರಿಗಾರ್ಡಿಂಗ್ ಕೆಮಿಕಲ್ ಚೇಂಜ್. ಈಗ ಕೆಮಿಕಲ್ ಚೇಂಜ್ ಹಾಗೂ ಕೆಮಿಕಲ್ ರಿಯಾಕ್ಷನ್ಸ್ ನಡುವೆ ಏನು ಸಂಬಂಧ ಇದೆ? ಕೆಮಿಕಲ್ ಚೇಂಜ್ ನಡಿಬೇಕು ಅಂದರೆ ಒಂದು ಸಬ್ಸ್ಟೆನ್ಸ್ನ ಏನು ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅದು ಇಂಟರ್ಯಾಕ್ಟ್ ಮಾಡಬೇಕು ಆಯಿತಾ. ಸೊ ಈ ರೀತಿಯ ಇಂಟರ್ಯಾಕ್ಷನ್ನ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ ಆಯಿತಾ. ನೋಡೋಕ್ಕೆ ಹೋಗ್ಬೇಕಂದ್ರೆ ಕೆಮಿಕಲ್ ಚೇಂಜ್ ಹಾಗೂ ಕೆಮಿಕಲ್ ರಿಯಾಕ್ಷನ್ಸ್ ಒಂದು ರೀತಿಯ ಸಿನಾನಿಮಸ್ ವರ್ಡ್ಸ್. ಇದನ್ನ ಮೋರ್ ಆರ್ ಲೆಸ್ ಒಂದೇ ಅರ್ಥ ಕೊಡೋಂಗೆ ನೀವು ಯೂಸ್ ಮಾಡ್ಬೋದು ಆಯಿತಾ. ಓಕೆ, ಈಗ ಕೆಮಿಕಲ್ ರಿಯಾಕ್ಷನ್ಸ್ ಆಯಿತು, ಕೆಮಿಕಲ್ ಚೇಂಜ್ ಆಯಿತು. ಈಗ ಕೆಮಿಕಲ್ ಇಕ್ವೇಷನ್ಸಿಗೆ ಬರೋಣ. ಕೆಮಿಕಲ್ ಇಕ್ವೇಷನ್ಸ್ ಅಂದ್ರೇನು? ಈಗ ಒಂದು ಕೆಮಿಕಲ್ ಚೇಂಜ್ ನಡೆದಿದೆ ಅಂತ ನೀವು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ, ಹೇಗೆ ಬರೆದು ತೋರಿಸ್ತೀರಾ, ಆ ರೀತಿಯ ರಿಪ್ರೆಸೆಂಟೇಷನ್ನ ನಾವು ಕೆಮಿಕಲ್ ಇಕ್ವೇಷನ್ಸ್ ಅಂತ ಕರಿತೀವಿ ಆಯಿತಾ. ಸೊ ಕೆಮಿಕಲ್ ಇಕ್ವೇಷನ್ಸ್ನ ನೀವು ಬೇರೆ ಬೇರೆ ರೀತಿಯಲ್ಲಿ ಬರೀಬಹುದು. ಸೊ 3 ಕ್ಯಾಟಗರಿ ಆಫ್ ಕೆಮಿಕಲ್ ಇಕ್ವೇಷನ್ಸ್ನ ನಾನಿಲ್ಲಿ ಹಾಕಿದ್ದೀನಿ. ಸೊ ಫಸ್ಟ್ ಕ್ಯಾಟಗರಿ ಇಸ್ ನೋನ್ ಎಸ್ ವರ್ಡ್ ಇಕ್ವೇಷನ್ಸ್ ಆಯಿತಾ ಮಕ್ಕಳೇ. ನಾನು ಈಗ ಹೇಳಿದೆ ನಿಮಗೆ, ಯಾವುದೇ ಒಂದು ಸಬ್ಸ್ಟೆನ್ಸ್ನ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ನಡುವೆ ಇಂಟರಾಕ್ಷನ್ ನಡೆಯುತ್ತೆ. 2 ಸಬ್ಸ್ಟೆನ್ಸ್ ಅಥವಾ 3 ಸಬ್ಸ್ಟೆನ್ಸ್ನ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ನಡುವೆ ಇಂಟರಾಕ್ಷನ್ ನಡೆಯುತ್ತೆ. ಈ ಸಬ್ಸ್ಟೆನ್ಸಸ್ಗೆ ತನ್ನದೇ ಆದಂತಹ ಕೆಮಿಕಲ್ ನೇಮ್ಸ್ ಇರುತ್ತೆ ಅಲ್ವಾ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಒಂದು ಇಂಪಾರ್ಟೆಂಟ್ ಆಕ್ಟಿವಿಟಿನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನೋಡೋಣ ನಾವಿಲ್ಲಿ. ಸೊ ಯಾವುದದು ಆಕ್ಟಿವಿಟಿ? ಮೆಗ್ನೀಷಿಯಂ ರಿಬ್ಬನ್ ಬರ್ನಿಂಗ್. ಇದೊಂದು ತುಂಬ ಎಕ್ಸೈಟಿಂಗ್ ಆಕ್ಟಿವಿಟಿ ಅಲ್ವಾ. ಸೊ ಏನಾಗುತ್ತೆ ಮೆಗ್ನೀಷಿಯಂ ರಿಬ್ಬನ್ ಬರ್ನಿಂಗಲ್ಲಿ? ಮೆಗ್ನೀಷಿಯಂ ಮೆಟಲ್ನ ನಾವು ತಗೋತೀವಿ, ಅದರ ಎಂಡ್ ಏನಿದೆ ಅದನ್ನ ಸ್ಯಾಂಡ್ ಪೇಪರ್ ಒಟ್ಟಿಗೆ ರಬ್ ಮಾಡಿ ಅದನ್ನ ಬರ್ನ್ ಮಾಡ್ತೀವಿ ಅಲ್ವಾ ಮಕ್ಕಳೇ. ಸೊ ಅಲ್ಲಿ ಏನು ನಡೀತಿದೆ? ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಿದೆ. ಆ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಸಬ್ಸ್ಟೆನ್ಸಸ್ನ ಕೆಮಿಕಲ್ ನೇಮ್ನ ಬರ್ದು ನಾವು ತೋರಿಸಿದ್ರೆ ಅದನ್ನ ಒಂದು ವರ್ಡ್ ಇಕ್ವೇಷನ್, ಬಿಕಾಸ್ ಕಂಪ್ಲೀಟ್ ವರ್ಡ್ಸ್ ಅಲ್ಲಿ ನೀವು ಬರೀತಿದ್ದೀರಾ ಅಲ್ವಾ, ಅದಕ್ಕೆ ಅದನ್ನ ವರ್ಡ್ ಇಕ್ವೇಷನ್ ಅಂತ ಕರಿತೀವಿ ಆಯ್ತಾ. ಸೊ ದಿಸ್ ಇಸ್ ದ ರಿಯಾಕ್ಷನ್. ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಸೊ ನೀವು ಆ ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದಾಗ ಏನಾಗ್ತಿದೆ? ಇಟ್ ರಿಯಾಕ್ಟ್ಸ್ ವಿತ್ ದ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್ ಆಯಿತಾ. ಆ್ಯಂಡ್ ನಿಮಗೆ ಮೆಗ್ನೀಷಿಯಂ ಆಕ್ಸೈಡ್ನ ಆ್ಯಶ್ ರೀತಿಯಲ್ಲಿ ಅದು ಕೊಡುತ್ತೆ ಆಯಿತಾ ಮಕ್ಕಳೇ. ಸೊ ವರ್ಡ್ಸಲ್ಲಿ ರಿಪ್ರೆಸೆಂಟ್ ಮಾಡ್ತಿರೋದಕ್ಕೆ ಇದನ್ನ ನಾವು ವರ್ಡ್ ಇಕ್ವೇಷನ್ ಅಂತ ಕರಿತೀವಿ. ಇದಕ್ಕಿಂತ ಸಿಂಪ್ಲಿಫೈ ಮಾಡ್ಬೋದಾ ಮ್ಯಾಮ್? ನಾವು ಅಷ್ಟು ಬರೆಯೋಕ್ಕೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ, ನಾವು ಸ್ಕೂಲ್ ಮಕ್ಕಳು, ಏನು ಇಷ್ಟೊಂದೆಲ್ಲ ಕೇಳ್ತೀರಾ ನೀವು ಅಂತ ಹೇಳ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವರ್ಡ್ ಬದಲು ನಾವು ಫಾರ್ಮುಲೆನ ಯೂಸ್ ಮಾಡ್ತೀವಿ. ಈಗ ಬರ್ದಿದ್ನಲ್ಲ ಅದೇ ಇಕ್ವೇಷನ್ನ ಇನ್ನೊಂದು ರೀತಿ ಹೇಗೆ ತೋರಿಸ್ತೀರಾ ನೀವು? ಯು ಕ್ಯಾನ್ ಯೂಸ್ ದೇರ್ ಕೆಮಿಕಲ್ ಫಾರ್ಮುಲೆ. ಈ ರೀತಿ ಬರಿಬಹುದು ಆಯಿತಾ. ಸೇಮ್ ಇಕ್ವೇಷನ್ನೇ ಬರೆದೆ ನಾನು. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಈಗ ನೀವು ಇಕ್ವೇಷನ್ಸ್ ಬರಿಬೇಕಾದ್ರೆ ಏನನ್ನ ತಲೆಯಲ್ಲಿ ಇಟ್ಕೋಬೇಕು? ನಿಮ್ಮ ರೈಟ್ ಸೈಡ್, ಅಂದರೆ ನನ್ನ ರೈಟ್ ಸೈಡ್, ನಿಮ್ಮ ಲೆಫ್ಟ್ ಸೈಡ್ ಏನಿದೆ ಅಲ್ಲಿ ನೀವು ರಿಯಾಕ್ಟೆಂಟ್ಸ್ನ ಬರಿಬೇಕು ಆಯಿತಾ. ಹಾಗೂ ನಿಮ್ಮ
ರೈಟ್ ಸೈಡ್ ಅಥವಾ ನನ್ನ ಲೆಫ್ಟ್ ಸೈಡ್, ನಿಮ್ಮ ರೈಟ್ ಸೈಡ್ ಅಂತಲೇ ಇಟ್ಕೊಳ್ಳಿ. ನಿಮ್ಮ ಏನು ಲೆಫ್ಟ್ ಸೈಡಲ್ಲಿ ರಿಯಾಕ್ಟೆನ್ಸ್ ಬರಿಬೇಕು, ನಿಮ್ಮ ರೈಟ್ ಸೈಡಲ್ಲಿ ಪ್ರಾಡಕ್ಟ್ಸ್ನ ಬರಿಬೇಕು ಆಯಿತಾ. ಮತ್ತು ರಿಯಾಕ್ಟೆನ್ಸ್ ನಡುವೆ ವ್ಯತ್ಯಾಸ ತೋರ್ಸೋಕ್ಕೆ ನೀವು ಪ್ಲಸ್ ಸಿಂಬಲ್ನ ಯೂಸ್ ಮಾಡ್ತೀರಾ. ಪ್ಲಸ್ ಅಂದ್ರೇನು, ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂತ ಅರ್ಥ ಆಯಿತಾ. ಮತ್ತು ಆ್ಯರೋ ಏನು ತೋರಿಸ್ತಿದೆ, ಯಾವ ರಿಯಾಕ್ಟೆನ್ಸ್ ಯಾವ ಪ್ರಾಡಕ್ಟ್ಸ್ನ ಕೊಡ್ತಿದೆ ಅಂತ ಡೈರೆಕ್ಷನ್ ಆಫ್ ದ ಇಕ್ವೇಷನ್ನ ತೋರಿಸ್ತಿದೆ ಆಯಿತಾ ಮಕ್ಕಳೇ. ಒಂದೊಂದು ಸತಿ ಆ್ಯರೋ ಉಲ್ಟಾನು ಫೇಸ್ ಮಾಡ್ಬೋದು, ಫ್ರಮ್ ಪ್ರಾಡಕ್ಟ್ಸ್ ಟು ರಿಯಾಕ್ಟೆನ್ಸ್ ಕೂಡ ಫೇಸ್ ಮಾಡ್ಬೋದು. ಬಟ್ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಫಾರ್ ನಾವ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ರಿಯಾಕ್ಟೆನ್ಸ್ ರಿಯಾಕ್ಟ್ ಟು ಗಿವ್ ಪ್ರಾಡಕ್ಟ್ಸ್ ಅಂತ ಅರ್ಥ ಮಾಡ್ಕೋಬಹುದು ಆಯ್ತಾ. ಈ ಸಿಚುವೇಶನ್ ಅಲ್ಲಿ ಮೆಗ್ನೀಷಿಯಂ ಹಾಗೂ ಆಕ್ಸಿಜನ್ ಆರ್ ರಿಯಾಕ್ಟೆಂಟ್ಸ್ ಅಂಡ್ ಮೆಗ್ನೀಷಿಯಂ ಆಕ್ಸೈಡ್ ಇಸ್ ದ ಪ್ರಾಡಕ್ಟ್ ಆಯ್ತಾ. ಸೊ ದಟ್ ಇಸ್ ದ ಇಕ್ವೇಶನ್ ಯೂಸಿಂಗ್ ಕೆಮಿಕಲ್ ಫಾರ್ಮುಲೆ. ಈಗ ಥರ್ಡ್ ಕ್ಯಾಟಗರಿ ಬರ್ತೀವಿ. ಥರ್ಡ್ ಕ್ಯಾಟಗರಿ ಅನ್ನೋದಕ್ಕಿಂತ ಥರ್ಡ್ ವೇ ಆಫ್ ರಿಪ್ರೆಸೆಂಟಿಂಗ್ ಅ ಕೆಮಿಕಲ್ ಇಕ್ವೇಶನ್, ದಿಸ್ ಇಸ್ ನೋನ್ ಎಸ್ ಸ್ಕೆಲಿಟಲ್ ಇಕ್ವೇಶನ್ಸ್. ಸ್ಕೆಲಿಟಲ್ ಇಕ್ವೇಶನ್ ಅಂದ್ರೆ ಏನು, ಈಗ ರಿಯಾಕ್ಟೆಂಟ್ಸ್ ಹಾಗೂ ಪ್ರಾಡಕ್ಟ್ಸ್ ಅಲ್ಲಿ ಆಟಮ್ಸ್ ಇರುತ್ತೆ ಅಲ್ವಾ ಮಕ್ಕಳೇ, ಎಲಿಮೆಂಟ್ಸ್ ಇರುತ್ತೆ, ಎಲಿಮೆಂಟ್ಸಿನ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಇರುತ್ತೆ ಅಲ್ವಾ. ಸೊ ರಿಯಾಕ್ಟೆಂಟ್ ಸೈಡಲ್ಲಿ ಇರುವಂತಹ ಆಟಮ್ಸನ್ನ ಅಂದರೆ ಎಲಿಮೆಂಟ್ಸಿನ ಟೋಟಲ್ ನಂಬರ್ ಆಫ್ ಆಟಮ್ಸ್ ಶುಡ್ ಈಕ್ವಲ್ ಟು ದ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಆನ್ ದ ಪ್ರಾಡಕ್ಟ್ ಸೈಡ್ ಆಯಿತಾ. ಆಗ ಆ ಇಕ್ವೇಷನ್ನ ನಾವು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರಿತೀವಿ. ಅಕಸ್ಮಾತ್ ಆಟಮ್ಸಿನ ನಂಬರ್, ಟೋಟಲ್ ನಂಬರ್ ಆಫ್ ಆಟಮ್ಸ್ ಮ್ಯಾಚ್ ಆಗ್ತಿಲ್ಲ ಅಂದಾಗ ನಾವು ಅದನ್ನ ಸ್ಕೆಲಿಟಲ್ ಇಕ್ವೇಷನ್ ಅಥವಾ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರಿತೀವಿ ಆಯಿತಾ. ಸೊ ಈ ಸಿನಾರಿಯೋ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಮ್ಮ ರಿಯಾಕ್ಟೆಂಟ್ ಸೈಡಲ್ಲಿ 2 ಆಕ್ಸಿಜನ್ ಆಟಮ್ ಇದೆ, ಬಟ್ ಪ್ರಾಡಕ್ಟ್ ಸೈಡಲ್ಲಿ ಒಂದೇ ಆಕ್ಸಿಜನ್ ಆಟಮ್ ಇರೋದು. ಸೊ ಈ ರೀತಿಯ ರಿಯಾಕ್ಷನ್ನ ನಾವು ಸ್ಕೆಲಿಟಲ್ ಇಕ್ವೇಷನ್ ಅಂದ್ರೆ ಈ ರೀತಿಯ ಇಕ್ವೇಷನ್ ನಾವು ಸ್ಕೆಲಿಟಲ್ ಇಕ್ವೇಷನ್ ಅಥವಾ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರಿತೀವಿ ಆಯ್ತಾ. ಸೊ ಇದೇ ಇಕ್ವೇಷನ್ ಬ್ಯಾಲೆನ್ಸ್ ಹೇಗೆ ಮಾಡೋದು, ಬ್ಯಾಲೆನ್ಸಿಂಗ್ ಬಗ್ಗೆ ಅಂತೂ ನೀವು ನಮಗೆ ಸೆಕೆಂಡ್ ಮಾತು ಆಡಂಗಿಲ್ಲ, ಯಾಕಂದ್ರೆ ನಾವು ಎಕ್ಸ್ಪ್ಲನೇಷನ್ ವಿಡಿಯೋ, ಪ್ರಾಕ್ಟೀಸ್ ವಿಡಿಯೋ ಹಾಗೂ PYQs ಅಲ್ಲಿ ಕೂಡ ಬ್ಯಾಲೆನ್ಸಿಂಗ್ನ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀವಿ. ಸೊ ಬ್ಯಾಲೆನ್ಸಿಂಗ್ ಬಗ್ಗೆ ಯಾವುದು ಡೌಟ್ ಇರಬಾರ್ದು. ಇದ್ರೆ ಗೋ ಬ್ಯಾಕ್ ಟು ಪರೀಕ್ಷೆ ಚಾನಲ್, ವಾಚ್ ಆ ರೆಕಾರ್ಡೆಡ್ ವಿಡಿಯೋಸ್ ಆ್ಯಂಡ್ ದೆನ್ ಕಮ್ ಬ್ಯಾಕ್. ಅಂದರೆ ಈಗ ಹೋಗಬೇಡಿ, ಆಮೇಲೆ ಹೋಗಿ ಆಯಿತಾ, ಲೈಫ್ ಮುಗಿದ ಮೇಲೆ ಹೋಗಿ. ಓಕೆ, ಸೊ ಈ ಇಕ್ವೇಷನ್ನ ಹೇಗೆ ಬ್ಯಾಲೆನ್ಸ್ ಮಾಡೋಣ ನಾವು. ಈಗ ಮೆಗ್ನೀಷಿಯಮ್ ಏನಿದೆ ಇಟ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್, ಬಟ್ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ ಅಲ್ವಾ. ಸೊ ನಾವೇನು ಮಾಡ್ತೀವಿ, ಫಸ್ಟು ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡ್ತೀವಿ. ನಾನು ಕ್ಲೀನಾಗಿ ಬರ್ದು ತೋರಿಸ್ತೀನಿ ನಿಮಗೆ, ಇಲ್ಲಿ ಕಚಪುಚ ಅಂತ ಬರ್ದಿದ್ದೀನಿ. ಸೊ ಎಸ್, ಟೋಟಲ್ ಬ್ಯಾಲೆನ್ಸ್ಡ್ ಇಕ್ವೇಷನ್ ಹೇಗೆ ಕಾಣಿಸುತ್ತೆ ಅಂದರೆ 2mg + O2 gives 2mgO ಆಯ್ತಾ ಮಕ್ಕಳೇ. ಎಸ್, ಸೊ 2 ಮೆಗ್ನೀಷಿಯಮಿನ ಏನು ಆಟಮ್ಸ್, ಎರಡು ಮಾಲಿಕ್ಯೂಲ್ಸ್ ಆಫ್ ಮೆಗ್ನೀಷಿಯಮ್ ಅಥವಾ 2 ಮೆಗ್ನೀಷಿಯಮಿನ ಆಟಮ್ಸ್ ರಿಯಾಕ್ಟ್ಸ್ ವಿತ್ 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಟು ಗಿವ್ 1 ಮಾಲಿಕ್ಯೂಲ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಆಯ್ತಾ. ಈಗ ಎರಡೂ ಕಡೆ ನೋಡಿ 2 ಆಟಮ್ಸ್ ಆಫ್ ಆಕ್ಸಿಜನ್ ಇದೆ ಆ್ಯಂಡ್ 2 ಆಟಮ್ಸ್ ಆಫ್ ಆಕ್ಸಿಜನ್ ಇದೆ. ಸೊ ಇಟ್ ಇಸ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ಬ್ಯಾಲೆನ್ಸಿಂಗ್ ಏನಕ್ಕೆ ನಡೆಸಬೇಕು, ಯಾವುದೋ ಒಂದು ಲಾನ ಅಪ್ಹೋಲ್ಡ್ ಮಾಡೋಕ್ಕೆ ನಾವು ಬ್ಯಾಲೆನ್ಸಿಂಗ್ನ ನಡೆಸಬೇಕು. ಯಾವ್ದದು ಲಾ, ಏನು ಸ್ಟೇಟ್ ಮಾಡತ್ತೆ ಲಾ, ದ ಟೋಟಲ್ ನಂಬರ್ ಆಫ್ ಆಟಮ್ಸ್ ಆನ್ ದ ರಿಯಾಕ್ಟೆಂಟ್ ಸೈಡ್ ಶುಡ್ ಮ್ಯಾಚ್ ದ ಟೋಟಲ್ ನಂಬರ್ ಆಫ್ ಆಟಮ್ಸ್ ಆನ್ ದ ಪ್ರಾಡಕ್ಟ್ ಸೈಡ್. ಈ ಲಾಗೆ ಒಂದು ಹೆಸರಿದೆ, ಲಾ ಹೆಸರನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಏನು ಯಾವ ಒಳ್ಳೆ ಮಕ್ಕಳು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ತಾರೋ ಅವ್ರಿಗೆ ಒಂದು ಶೌಟ್ ಔಟ್ ನೀಡ್ತೀನಿ ನಾನು. ಸೊ ಆ ಲಾನ ನೆನ್ಪು ಮಾಡ್ಕೋತೀರಿ. ನಾನು ಈಗ ಟೈಪ್ಸ್ ಆಫ್ ರಿಯಾಕ್ಷನ್ಸ್ಗೆ ಹೋಗ್ತೀನಿ ಆಯಿತಾ. ಸೊ ಈ ಇಂಟರಾಕ್ಷನ್ಸ್ ಅಥವಾ ಈ ರಿಯಾಕ್ಷನ್ಸ್ ಏನು ನಡೆಯುತ್ತೆ ಅದನ್ನು ಬೇರೆ ಬೇರೆ ಕ್ಯಾಟಗರೀಸ್ ಆಗಿ ನಾವು ಡಿವೈಡ್ ಮಾಡ್ಬೋದು ಆಯಿತಾ. ಸೊ ಅದನ್ನ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈಗ ನಾನು ಒಂದೊಂದೇ ಟೈಪ್ ಆಫ್ ರಿಯಾಕ್ಷನ್ನ ನಿಮಗೆ ತೋರಿಸ್ತೀನಿ, ಅಂದರೆ ಜನರಲ್ ಇಕ್ವೇಷನ್ ಎಲ್ಲ ತೋರಿಸ್ತೀನಿ, ಒಂದೊಂದು ಎಕ್ಸಾಂಪಲ್ಸ್ನ ಏನು ಡೆಪಿಕ್ಟ್ ಮಾಡ್ತೀನಿ, ಬಟ್ ಅಂದರೆ ಡೀಟೇಲಲ್ಲಿ ಹೋಗಲ್ಲ ಆಯಿತಾ. ಅದಾದಮೇಲೆ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್, ಕೊರೋಷನ್ ಹಾಗೂ ರ್ಯಾನ್ಸಿಡಿಟಿ ಅನ್ನುವ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ನ ಕವರ್ ಮಾಡಿ ಈ ಚಾಪ್ಟರ್ನ ಎಂಡ್ ಮಾಡ್ತೀನಿ ಆಯಿತಾ. ಸೊ ಈಗ ನಾವು ಟೈಪ್ಸ್ ಆಫ್ ರಿಯಾಕ್ಷನ್ಸ್ನ ನೋಡೋಣ. ಸೊ ಫಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್ ಆಯಿತಾ ಮಕ್ಕಳೇ. ಕಾಂಬಿನೇಷನ್ ಅಂದ್ರೇನು, ವರ್ಡಲ್ಲೇ ಸುಳಿಗಿದೆ, ಅಂದರೆ ಏನು ಏನಂತಾರೆ ಅದನ್ನ, ವರ್ಡಲ್ಲೇ ಒಂದು ನಿಮಗೆ ಸೈನ್ ಇದೆ ಏನು ಇದು ಅಂತ ತೋರಿಸ್ಕೊಡೋಕ್ಕೆ ಆಯಿತಾ. ಸೊ ಕಾಂಬಿನೇಷನ್ ರಿಯಾಕ್ಷನ್ನ ಅರ್ಥ ಏನು, ಏನೋ ಸಬ್ಸ್ಟೆನ್ಸಸ್ ಕಂಬೈನ್ ಆಗ್ತಿದೆ, ಏನೋ ಜೋಡಣೆ ಆಗ್ತಿದೆ ಅಂತ ಅರ್ಥ ಅಲ್ವಾ. ಸೊ ಅದೇ ಏನು ಅದನ್ನೇ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅನ್ನೋದು. 2 ಅಥವಾ ಮೋರ್ ರಿಯಾಕ್ಟೆಂಟ್ಸ್, 2 or more ರಿಯಾಕ್ಟೆಂಟ್ಸ್ ಕಂಬೈನ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟ್ನ ಕೊಟ್ಟರೆ ಆ ರೀತಿಯ ರಿಯಾಕ್ಷನ್ನ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಆಯಿತಾ. ಸೊ ಇಲ್ಲಿ ಜನರಲ್ ಇಕ್ವೇಷನ್ ಹಾಕಿದ್ದೀನಿ, ಇಲ್ಲಿ ರಿಯಾಕ್ಟೆಂಟ್ಸ್ ಇರೋದು A ಹಾಗೂ B, ಇವೆರಡು ಕಂಬೈನ್ ಆಗಿ AB ನ ಕೊಡ್ತಿದೆ. ಆಗ ನೀವು ಕೇಳ್ಬೋದು AB ಆಯಿತು, A + B + C ಇದ್ರೆ ಏನು, ಆಗ ಕೂಡ ಅದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತೀವಿ. ಆಗ A + B + C gives ABC ಅಂತ ನೀವು
ಬರಿಬೇಕು ಆಯಿತಾ. ಸೊ ದಟ್ ಇಸ್ ರಿಗಾರ್ಡಿಂಗ್ ಕಾಂಬಿನೇಷನ್ ರಿಯಾಕ್ಷನ್. ಇಲ್ಲಿ ಒಂದು ಎಕ್ಸಾಂಪಲ್ನ ಹಾಕಿದ್ದೀನಿ. ಸೊ ಯಾವುದಿದು ಎಕ್ಸಾಂಪಲ್, ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಒಂದು ಇಂಪಾರ್ಟೆಂಟ್ ಆಕ್ಟಿವಿಟಿ ಇದು. ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಏನಿದೆ ಇದನ್ನ ನಾವು ಕ್ವಿಕ್ ಲೈಮ್ ಅಂತ ಕರಿತೀವಿ. ಇದಕ್ಕೆ ವಾಟರ್ ಆ್ಯಡ್ ಮಾಡಿದಾಗ ಅದು ಒಂದು ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. ಯಾವುದದು ಪ್ರಾಡಕ್ಟ್? ಇಟ್ ಇಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ನಾವು ಸ್ಲೇಕ್ಡ್ ಲೈಮ್ ಅಂತ ಕೂಡ ಕರಿತೀವಿ ಆಯಿತಾ. ಸೊ ಏನಾಗ್ತಿದೆ ಇಲ್ಲಿ, ಎರಡು ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಮಾಡಿ ಒಂದು ಸಿಂಗಲ್ ಪ್ರಾಡಕ್ಟ್ನ ಕೊಡ್ತಿದೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಇದಲ್ಲದೆ ನಿಮ್ಗೆ ಇನ್ನೊಂದಷ್ಟು ಎಕ್ಸಾಂಪಲ್ ಕೊಡ್ಬೋದು. ಇಟ್ ಕುಡ್ ಬಿ ಬರ್ನಿಂಗ್ ಆಫ್ ಕೋಲ್ ಆರ್ ಇಟ್ ಕುಡ್ ಬಿ ಫಾರ್ಮೇಷನ್ ಆಫ್ ವಾಟರ್ ರಿಯಾಕ್ಷನ್ಸ್ ಆಯಿತಾ. ಸೊ ನಿಮ್ಗೆ ಹೇಗೆ ಕ್ವೆಶನ್ಸ್ ಬರುತ್ತೆ ಅಂದರೆ, ಒಂದು ರಿಯಾಕ್ಷನ್ನ ಕೊಟ್ಬಿಟ್ಟು ನಿಮಗೆ ಇದು ಯಾವ ರೀತಿಯ ರಿಯಾಕ್ಷನ್ ಐಡೆಂಟಿಫೈ ಮಾಡಿ ಆ್ಯಂಡ್ ಇದಕ್ಕೆ ಕಾರಣ ಕೊಡಿ ಅಂತ ಕೇಳ್ತಾರೆ. ಆಗ ನೀವು ಕರೆಕ್ಟಾದ ಐಡೆಂಟಿಫಿಕೇಶನ್ ನಡೆಸಿ ಅದಕ್ಕೆ ಕಾರಣ ಕೊಡ್ಬೋದು. ಒಂದಷ್ಟು ಜನ ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ. ಅಮೇಝಿಂಗ್. ಹಿ ಬಾಯ್ 80, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳಿದಿರ. ಅದರಲ್ಲಿ ಕೋಡ್ CSDM, ವೆರಿ ಇಂಟ್ರೆಸ್ಟಿಂಗ್ ನೇಮ್. ನೀವು ಕೂಡ law of conservation of mass given by Antoine Lavoisier. ಅಮೇಝಿಂಗ್. ತಟ್ಕೊಳ್ಳಿ ಚಪ್ಪಾಳೆ, ನಿಮಗೋಸ್ಕರ ನೀವೇ ತಟ್ಕೊಳ್ಳಿ. ವೆರಿ ಕರೆಕ್ಟ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಾಂಬಿನೇಷನ್ ರಿಯಾಕ್ಷನ್ ನೋಡಿದ್ವಿ. ಈಗ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನೋಡೋಣ, ವಿಚ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋ ಅಂದ್ರೇನು? ನಾವು ಪಾತ್ರೆ ಉಜ್ಜೋ ಅಂತ ಬಾರ್ ಅಲ್ಲ ಅದು. ಎಕ್ಸೋ ಅಂದರೆ ಏನೇ ಆಚೆ ಹೋದರೆ ಅದನ್ನ ನಾವು ಎಕ್ಸೋ ಅಂತ ಕರಿತೀವಿ ಆಯಿತಾ. ಸೊ ಎಕ್ಸೋಥರ್ಮಿಕ್ ಅಂದರೆ ಎನರ್ಜಿ ಆಚೆ ಬರ್ತಿದೆ. ಯಾವುದೇ ರಿಯಾಕ್ಷನ್ ನಡೆದಾಗ ಅದರಿಂದ ಎನರ್ಜಿ ಆಚೆ ಬರ್ತಿದ್ವಿ ಅಥವಾ ಹೊರಗೆ ಬರ್ತಿದೆ ಅಂದರೆ ಅದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ ಆಯಿತಾ. ಅದರ ಜನರಲ್ ರಿಪ್ರೆಸೆಂಟೇಷನ್ ಇಲ್ಲಿ ಹಾಕಿದ್ದೀನಿ. ರಿಯಾಕ್ಟೆಂಟ್ಸ್ ಏನಿದೆ ಅದು ರಿಯಾಕ್ಟ್ ಮಾಡಿ ನಮಗೆ ಪ್ರಾಡಕ್ಟ್ಸ್ ಒಟ್ಟಿಗೆ ಎನರ್ಜಿನ ಕೊಟ್ಟರೆ ಅದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದರ ಎಕ್ಸಾಂಪಲ್ಸ್ ಯಾವುದು? ಇದು ಯಾವುದು ಐಡೆಂಟಿಫೈ ಮಾಡಿ. ಇದು ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್. ಇದು ನಿಮಗೆ ಬಯಾಲಜಿಯಲ್ಲೂ ಬರುತ್ತೆ. ಇದು ಯಾವ ರಿಯಾಕ್ಷನ್ ಅಂತ ಐಡೆಂಟಿಫೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೊಡಿ ಅಂತ ಹೇಳ್ತಿದ್ದೆ, ಬಟ್ ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾನೇ ಹೇಳ್ತೀನಿ ನಿಮಗೆ. ಸೊ ದಿಸ್ ರಿಯಾಕ್ಷನ್ ರಿಪ್ರೆಸೆಂಟ್ಸ್ ರೆಸ್ಪಿರೇಷನ್ ಅಲ್ವಾ ಮಕ್ಕಳೇ. ಸೊ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಗ್ಲೂಕೋಸಿನ ಬ್ರೇಕ್ ಡೌನ್ ಆಗುತ್ತೆ ಟು ಗಿವ್ ಎನರ್ಜಿ ಅಲ್ವಾ. ಸೊ ಗ್ಲೂಕೋಸ್ ಏನಿದೆ ಇದು ಇನ್ ಪರ್ಟಿಕ್ಯುಲರ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಅಂದರೆ ದಿಸ್ ಇಸ್ ದ ರಿಪ್ರೆಸೆಂಟೇಷನ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಅಲ್ವಾ. ಸೊ ಗ್ಲೂಕೋಸ್ ಏನಿದೆ ಇದು ಆಕ್ಸಿಜನ್ ಒಟ್ಟಿಗೆ ಕಂಬೈನ್ ಆಗಿ ಆಕ್ಸಿಜನ್ ಒಟ್ಟಿಗೆ ಕಂಬೈನ್ ಆಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಒಟ್ಟಿಗೆ ನಮಗೆ ಎನರ್ಜಿ ನೀಡತ್ತೆ. ನಾನೀಗ ಮಾತಾಡ್ತಿರೋದು, ನಿಂತಿರೋದು, ನೀವು ನನ್ನ ನೋಡ್ತಿರೋದು ಎಲ್ಲ ಬಿಕಾಸ್ ಆಫ್ ದಿಸ್ ಎನರ್ಜಿ ದಟ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಇನ್ ಆರ್ cells ಆಯ್ತಾ. ಸೊ ದಿಸ್ ಇಸ್ cellular respiration and it is an example of exothermic reaction. ಇದಲ್ಲದೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ನ ಕೂಡ ನೀವು ಅಂದರೆ ಮೀಥೇನ್ ಒಟ್ಟಿಗೆ ಆಕ್ಸಿಜನ್ ಕಂಬೈನ್ ಆಗಿ ಆ ರಿಯಾಕ್ಷನ್ ಇದೆ ಅಲ್ವಾ, ಅದನ್ನು ಕೂಡ ನೀವು ಎಕ್ಸಾಂಪಲ್ ಆಗಿ ಬರಿಬಹುದು. ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್, ನೀವು ಫುಲ್ ಸಿಲೆಬಸ್ ಓದಿದ್ದೀರಾ SA1 ಸಿಲೆಬಸ್ ಅಂದರೆ ನಿಮಗೆ ಥರ್ಮಿಟ್ ರಿಯಾಕ್ಷನ್ ಅಂತ ಕೂಡ ಬರುತ್ತೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರಲ್ಲಿ. ಆ ರಿಯಾಕ್ಷನ್ನ ಕೂಡ ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೀವು ಒಂದು ಕೆಲಸ ಮಾಡಿ, ಥರ್ಮಿಟ್ ರಿಯಾಕ್ಷನಲ್ಲಿ ಯಾವ ರಿಯಾಕ್ಟೆನ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪ್ರತ್ಯೂಷ್ ಹೆಗ್ಡೆ ಅವರು ಗ್ಲೂಕೋಸ್ ಅಂತ ಹೇಳಿದ್ದಾರೆ. ಎಸ್, ಕರೆಕ್ಟ್ ಆನ್ಸರ್. ಪ್ರತ್ಯೂಷ್ ಹೆಗ್ಡೆ ಆ್ಯಂಡ್ AP ಅವರು ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆನ್ಸರಿಂಗ್ ದಿಸ್. ನಾ ಹೇಳ್ದಂಗೆ ಥರ್ಮಿಟ್ ರಿಯಾಕ್ಷನಲ್ಲಿ ಯಾವ ರಿಯಾಕ್ಟೆನ್ಸ್ ಇನ್ವಾಲ್ವ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು. ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ಗೆ ನಾನು ಮೀನ್ ವೈಲ್ ಮೂವ್ ಆಗ್ತೀನಿ. Okay, so this is decomposition reaction. Decomposition reaction ಬಂದು ಇಟ್ಸ್ ದ ಆಪೋಸಿಟ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಆಯಿತಾ. ಕಾಂಬಿನೇಷನಲ್ಲಿ ಏನಾಗುತ್ತೆ, ಎರಡು ರಿಯಾಕ್ಟೆಂಟ್ ಕಂಬೈನ್ ಆಗಿ ಸಿಂಗಲ್ ಪ್ರಾಡಕ್ಟ್ ಕೊಡುತ್ತೆ. ಡಿಕಂಪೋಸಿಷನಲ್ಲಿ ಏನಾಗುತ್ತೆ, ಒಂದೇ ಒಂದು ರಿಯಾಕ್ಟೆಂಟ್ ಬ್ರೇಕ್ ಡೌನ್ ಆಗಿ ಅಥವಾ ಬ್ರೇಕ್ ಅಪಾರ್ಟ್ ಆಗಿ ನಮಗೆ 2 or more ಪ್ರಾಡಕ್ಟ್ಸ್ನ ಕೊಡುತ್ತೆ ಆಯಿತಾ. ಇದು ಸಿಂಗಲ್ ರಿಯಾಕ್ಟೆಂಟ್, ಇದು ಬ್ರೇಕ್ ಆಗಿಬಿಟ್ಟು ನಮಗೆ 2 or more ಪ್ರಾಡಕ್ಟ್ಸ್ನ ಕೊಡ್ತಿದೆ. ಇದು ಬಂದು ಉಲ್ಟಾ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಆಯಿತಾ. ಓಕೆ, ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಸ್ ದ ಹೀಟಿಂಗ್ ಆಫ್ ಲೆಡ್ ನೈಟ್ರೇಟ್ ರಿಯಾಕ್ಷನ್ ಆಯಿತಾ ಮಕ್ಕಳೇ. ಸೊ ಲೆಡ್ ನೈಟ್ರೇಟ್ನ ನಾವು ಹೀಟ್ ಮಾಡಿದಾಗ ನಮಗೆ ಏನೇನು ಪ್ರಾಡಕ್ಟ್ ಸಿಗ್ತಿದೆ, ಲೆಡ್ ಆಕ್ಸೈಡ್ ಸಿಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಸಿಗುತ್ತೆ, ಹಾಗೂ ಆಕ್ಸಿಜನ್ ಬಂದು ಪ್ರಾಡಕ್ಟ್ ಆಗಿ ಸಿಗುತ್ತೆ ಆಯಿತಾ. ಸೊ ಈ ನೈಟ್ರೋಜನ್ ಡೈಆಕ್ಸೈಡ್ ಏನಿದೆ ಇದು ಬ್ರೌನ್ ಕಲರ್ ಫ್ಯೂಮ್ಸ್ನ ಫಾರ್ಮ್ ಮಾಡುತ್ತೆ, ನೆನಪಿದೆಯಾ. ಸೊ ನಿಮಗೆ ಎಕ್ಸಾಮಲ್ಲಿ ಕ್ವೆಶನ್ ಡೈರೆಕ್ಟ್ಲಿ ಕೇಳ್ತಾರೆ, ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ಬ್ರೌನ್ ಕಲರ್ ಫ್ಯೂಮ್ಸ್ ಬರುತ್ತೆ, ಅದರ ಕಾರಣ ಏನು ಅಂತ ಕೇಳ್ತಾರೆ. ಆಗ
ಬರೀತಾನಿವ ಕಾರಣನ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಕ್ಲೀನ್ ಆಗಿ ಬರಿಬೇಕು ಆಯ್ತಾ. ಓಕೆ, ಸೊ ದಿಸ್ ವಾಸ್ ಲೆಡ್ನ. ಇನ್ನೊಂದು ಎಕ್ಸಾಂಪಲ್ ಇದೆ, ಅದು ಯಾವುದು ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್ ಅಲ್ವಾ. ಸೊ ಫೆರಸ್ ಸಲ್ಫೇಟ್ ಹೀಟ್ ಮಾಡಿದಾಗ ಕಲರ್ ಚೇಂಜ್ ಒಂದು ಆಗುತ್ತೆ, ಅದರ ಕಾರಣ ಏನು, ಏನಾಗ್ತಿದೆ ಅಂತ ಎಲ್ಲ ಕೇಳ್ತಾರೆ, ಅದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಎಲ್ಲ ಕೇಳ್ತಾರೆ. ಆಗ ನೀವು ಡಿಕಂಪೋಸಿಷನ್ ರಿಯಾಕ್ಷನ್ ಅದು ಅಂತ ಬರಿಬೇಕು ಆಯ್ತಾ. Okay, let's move on to the next type of reaction. ಯಾವ್ದಿದು? It is endothermic reaction. Decomposition ಹೇಗೆ opposite of combination, endothermic is the opposite of exothermic ಆಯ್ತಾ. So exothermical energy ಆಚೆ ಬರ್ತಿದೆ, endothermical energy is being absorbed. So ಯಾವುದೇ reactants ಏನಿದೆ ಅದರ ರಿಯಾಕ್ಷನ್ ನಡೆಯೋಕ್ಕೆ ಎನರ್ಜಿನ ನಾವೇ ಪ್ರೊವೈಡ್ ಮಾಡ್ತೀವಿ, ಅಂದರೆ ಎನರ್ಜಿನ ರಿಯಾಕ್ಷನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡುತ್ತೆ ಆಯಿತಾ. ಸೊ ಇದರ ಎಕ್ಸಾಂಪಲ್ ಬಂದು ನಾನು ಇಲ್ಲಿ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ನ ಕೊಟ್ಟಿದ್ದೀನಿ ಆಯಿತಾ. ಸೊ ವಾಟರಿಗೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡಿದಾಗ ಅದು ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಆಗಿ ಬ್ರೇಕಪಾರ್ಟ್ ಆಗುತ್ತೆ ಆಯಿತಾ. ಸೊ ದಿಸ್ ಇಸ್ ಅ ಎಕ್ಸಾಂಪಲ್ ಆಫ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎನರ್ಜಿನ ನಾವು ಎಲೆಕ್ಟ್ರಿಸಿಟಿ ಮೂಲಕನೇ ಕೊಡಬೇಕಾ? ಇಲ್ಲ, ಎನರ್ಜಿನ ನೀವು ಹೀಟ್ ಮೂಲಕನೂ ಕೊಡ್ಬೋದು, ಜಸ್ಟ್ ಲೈಕ್ ಇನ್ ಡಿಕಂಪೋಸಿಷನ್ ಆಫ್ ಲೆಡ್ ನೈಟ್ರೇಟ್. ಸೊ ನಿಮ್ಮ ಡಿಕಂಪೋಸಿಷನ್ ರಿಯಾಕ್ಷನ್ಸಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೋ ಅದನ್ನೆಲ್ಲ ನೀವು ಎಂಡೋಥರ್ಮಿಕ್ಗೆ ಬರಿಬಹುದು ಆಯಿತಾ. ಯಾಕೆಂದರೆ ಎಕ್ಸಾಂಪಲ್ಸ್ ಯಾವ ಥರ ಇದೆ ನೋಡಿ, ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್, ಹೀಟಿಂಗ್ ಆಫ್ ಲೆಡ್ ನೈಟ್ರೇಟ್. ಸೊ ಇದರಲ್ಲೆಲ್ಲ ಹೀಟ್ನ ನೀವೇ ಪ್ರೊವೈಡ್ ಮಾಡ್ತಿದ್ದೀರಾ. ಅದಲ್ಲದೆ ಎಕ್ಸಾಂಪಲ್ಸ್ ಯಾವ್ದು ಬರುತ್ತೆ, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್, ಇದರಲ್ಲೂ ಕೂಡ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ತಿದ್ದೀರಾ. ಸೊ ಇದರಲ್ಲೆಲ್ಲ ಎನರ್ಜಿ ಅಬ್ಸಾರ್ಬ್ ಆಗ್ತಿದೆ ಅಲ್ವಾ. ಸೊ ಇದರ ಕಾರಣ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ನ ಪ್ರತಿಯೊಂದು ಎಕ್ಸಾಂಪಲ್ ಇನ್ ಯೋರ್ ಟೆಕ್ಸ್ಟ್ ಬುಕ್, ಪ್ರತಿಯೊಂದು ಎಕ್ಸಾಂಪಲ್ ಅಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲಿಸ್ಟ್ ಮಾಡಿರೋದು ಅದನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿ ಕೂಡ ಬರಿಬಹುದು ಆಯಿತಾ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಫೋಟೋಗ್ರಫಿದು ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್ ರಿಯಾಕ್ಷನ್ಸ್ ಇದೆ ಅಲ್ವಾ, ಅದನ್ನು ಕೂಡ ಎಂಡೋಥರ್ಮಿಕ್ ಆಗಿ ನೀವು ಬರಿಬಹುದು. ಇದಲ್ಲದೆ ಇನ್ನೊಂದು ಎಕ್ಸ್ಟ್ರಾ ಎಕ್ಸಾಂಪಲ್ ಯಾವುದು? ಇಟ್ ಇಸ್ ಫೋಟೋಸಿಂಥೀಸಿಸ್. ಸೊ ಫೋಟೋಸಿಂಥೀಸಿಸ್ ಅಲ್ಲಿ ಎನರ್ಜಿ ಏನು, ಸನ್ಲೈಟನ್ನ ಎನರ್ಜಿ ತಗೋತಿದೆ ಅಲ್ವಾ. ಸೊ ಆ ರಿಯಾಕ್ಷನ್ ಕೂಡ ನೀವು ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು ಆಯ್ತಾ. ಈಗ ನಾವು ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನೋಡೋಣ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೇನು? ಡಿಸ್ಪ್ಲೇಸ್ ಏನಿರ್ದೋ ಜಾಗ ಚೇಂಜ್ ಆಗ್ತಿದೆ ಅಲ್ವಾ. ಸೊ ಏನಾಗ್ತಿದೆ ಇಲ್ಲಿ, ಒಂದು ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಇನ್ನೊಂದು ಕಡಿಮೆ ರಿಯಾಕ್ಟಿವಿಟಿ ಇರುವಂತಹ ಎಲಿಮೆಂಟ್ನ ತನ್ನ ಕಾಂಪೌಂಡಿಂದ ಡಿಸ್ಪ್ಲೇಸ್ ಮಾಡ್ತಿದೆ, ಆಗ ಒಂದು ಹೊಸ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಆಯಿತಾ. ಇದರ ಜನರಲ್ ಫಾರ್ಮುಲಾ ಹೇಗೆ ಕಾಣುತ್ತೆ? ನಮ್ಮ ರಿಯಾಕ್ಟೆಂಟ್ ಎ ಏನಿದೆ ಇಟ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ರಿಯಾಕ್ಟೆಂಟ್ ಬಿ ಆಯಿತಾ. ಸೊ ಇದು ರಿಯಾಕ್ಟೆಂಟ್ ಬಿನ ತನ್ನ ಕಾಂಪೌಂಡ್ ಬಿ ಸಿಯಿಂದ ಡಿಸ್ಪ್ಲೇಸ್ ಮಾಡುತ್ತೆ ಹಾಗೂ ಎ ಸಿ ಅನ್ನು ಒಂದು ಹೊಸ ಕಾಂಪೌಂಡ್ನ ಫಾರ್ಮ್ ಮಾಡುತ್ತೆ ಮತ್ತು ಬಿ ಏನು ರಿಯಾಕ್ಟೆಂಟ್ ಏನಿದೆ ಅದನ್ನ ಎಲಿಮೆಂಟ್ ಆಗಿ ಆಚೆ ಕೊಡುತ್ತೆ ಆಯಿತಾ. ದಟ್ ಫಾರ್ಮ್ಸ್ ಅ ನ್ಯೂ ಪ್ರಾಡಕ್ಟ್. ಇದರ ಎಕ್ಸಾಂಪಲ್ ಯಾವುದು? ವೆರಿ ಇಂಟ್ರೆಸ್ಟಿಂಗ್ ರಿಯಾಕ್ಷನ್ ಇದು ಬಂದು ಐರನ್ ಆ್ಯಂಡ್ ಕಾಪರ್ ಸಲ್ಫೇಟ್ ರಿಯಾಕ್ಷನ್ ಆಯಿತಾ. ಸೊ ಐರನ್ ಸ್ಟ್ರಿಪ್ ಅಥವಾ ಐರನ್ ಮೆಟಲ್ನ ನೀವು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟರೆ ಏನು ಅಬ್ಸರ್ವ್ ಮಾಡ್ತೀರಾ? ಕಾಪರ್ ಸಲ್ಫೇಟಿನ ಬ್ರಿಲಿಯಂಟ್ ಬ್ಲೂ ಕಲರ್ ಏನಿದೆ ಅದು ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಐರನ್ ಏನಿದೆ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಆಯಿತಾ. ಸೊ ಐರನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನಿಂದ ಅಥವಾ ಕಾಪರ್ ಸಲ್ಫೇಟ್ ಕಾಂಪೌಂಡಿಂದ ಕಾಪರ್ನ ಒದ್ದೋಡಿಸಿ ಐರನ್ ಸಲ್ಫೇಟ್ನ ಫಾರ್ಮ್ ಮಾಡ್ತಿದೆ, ವಿಚ್ ಗಿವ್ಸ್ ಗ್ರೀನ್ ಕಲರ್ ಟು ದ ಸೊಲ್ಯೂಷನ್. ಆ್ಯಂಡ್ ಈ ಕಾಪರ್ ಏನು ಇಂಡಿವಿಜುವಲ್ ಆಗಿ ಆಚೆ ಬರ್ತಿದೆಯೋ ಅದು ಐರನ್ ನೇಲಿನ ಮೇಲೆ ಡೆಪಾಸಿಟ್ ಆಗಿ ಕೂರತ್ತೆ ಆಯಿತಾ ಮಕ್ಕಳೇ. ಸೊ ಇದನ್ನು ನೀವು ನಾವು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೂಡ ಕರಿತೀವಿ, ಯಾಕಂದರೆ ಒಂದೇ ಒಂದು ಎಲಿಮೆಂಟ್ ತನ್ನ ಜಾಗನ ಚೇಂಜ್ ಮಾಡ್ತಿದೆ ಅಲ್ವಾ, ಅದಕ್ಕೆ ನಾವು ಇದನ್ನ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಅದರ ಎಕ್ಸಾಂಪಲ್ನ ನೀವು ಐರನ್ ಹಾಗೂ ಕಾಪರ್ ಸಲ್ಫೇಟಿನ ರಿಯಾಕ್ಷನ್ ಆಗಿ ಕೊಡ್ಬೋದು ಆಯಿತಾ. ಸೊ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಆಯಿತು ಅಂದರೆ ನೆಕ್ಸ್ಟ್ ಏನು ಬರುತ್ತೆ? ಇಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಎಸ್, ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನು ನಡೆಯುತ್ತೆ? ಎರಡು ಅಯಾನ್ಸ್ ಏನಿದೆ ತನ್ನ ಜಾಗನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತವೆ ಆಯಿತಾ. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕ್ಯಾಟಯಾನ್ಸ್ ಆಗಿರುತ್ತೆ ಆ್ಯಂಡ್ ಕ್ಯಾಟಯಾನ್ಸ್ ತನ್ನ ಜಾಗನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತವೆ. ಇದರ ಜನರಲ್ ರೆಪ್ರೆಸೆಂಟೇಷನ್ ಏನು? ಎ ಬಿ ಪ್ಲಸ್ ಸಿ ಡಿ ಫಾರ್ಮ್ಸ್ ಎ ಡಿ ಪ್ಲಸ್ ಸಿ ಬಿ ಆಯಿತಾ. ಸೊ ಈ ಜನರಲ್ ಇಕ್ವೇಷನ್ ಕನ್ಫ್ಯೂಸ್ ಮಾಡ್ತಿದೆ ಅಂದರೆ ಲುಕ್ ಅಟ್ ದ ಎಕ್ಸಾಂಪಲ್ ಆಯಿತಾ ಮಕ್ಕಳೇ. ಸೊ ಬೇರಿಯಂ ಕ್ಲೋರೈಡ್ ಏನಿದೆ ಇದು ಸೋಡಿಯಂ ಸಲ್ಫೇಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ನಮಗೆ ಬೇರಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ನ ಪ್ರಾಡಕ್ಟ್ಸ್ ಆಗಿ ನೀಡುತ್ತೆ ಆಯಿತಾ. ಇಲ್ಲಿ ಏನು ಎಕ್ಸ್ಚೇಂಜ್ ಆಗ್ತಿದೆ? ಬೇರಿಯಂ ಹಾಗೂ ಸೋಡಿಯಂ ಅಯಾನ್ಸ್, ಕ್ಯಾಟ್ ಅಯಾನ್ಸ್ ಏನಿದೆ
ಇದು ತನ್ನ ಜಾಗನ ಎಕ್ಸ್ಚೇಂಜ್ ಮಾಡ್ಕೊತಿದ್ದಾವೆ ಆಯ್ತಾ. ಪ್ರಾಡಕ್ಟ್ಸ್ ಆಗಿ ಬೇರಿಯಂ ಸಲ್ಫೇಟ್ನ ಕೊಡ್ತಿದೆ ಹಾಗೂ ಸೋಡಿಯಂ ಕ್ಲೋರೈಡ್ನ ಕೊಡ್ತಿದೆ. ಸೊ ಎನಿ ರಿಯಾಕ್ಷನ್ ವೇರ್ ದರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟು ಫಾರ್ಮ್ ನ್ಯೂ ಪ್ರಾಡಕ್ಟ್, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್ ಟು ಫಾರ್ಮ್ ನ್ಯೂ ಪ್ರಾಡಕ್ಟ್ಸ್ ಇಸ್ ನೋನ್ ಎಸ್ ಅ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಯ್ತಾ. ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು? ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಯ್ತಾ ಮಕ್ಕಳೇ. ಸೊ ಪ್ರೆಸಿಪಿಟೇಟ್ ಅಂದ್ರೇನು? ಪ್ರೆಸಿಪಿಟೇಟ್ ಇಸ್ ಎನಿ ಸಬ್ಸ್ಟೆನ್ಸ್ ವಿಚ್ ಇಸ್ ನಾಟ್ soluble in water. It is not soluble in water ಅಂದ್ರೆ ನೀರಲ್ಲಿ ಡಿಸಾಲ್ವ್ ಆಗದಿರುವಂತಹ ಯಾವುದೇ ಸಬ್ಸ್ಟೆನ್ಸ್ನ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ ಆಯ್ತಾ. ಆ್ಯಂಡ್ ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡುವಂತಹ ಯಾವುದೇ ರಿಯಾಕ್ಷನ್ ಆಗಿರಲಿ ಅದನ್ನು ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದಕ್ಕೆ ನಾನು ನಿಮಗೆ ಇಲ್ಲಿ ಯಾವುದೇ ರೀತಿಯ ಜನರಲ್ ಫಾರ್ಮುಲಾ ಕೊಟ್ಟಿಲ್ಲ, ಬರೀ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ಅಂತ ಕೊಡ್ತೀನಿ. ಇದು ಡಿಕಂಪೋಸಿಷನ್ ರಿಯಾಕ್ಷನಿಂದ ಬರ್ಬೋದು, ಕಾಂಬಿನೇಷನ್ ರಿಯಾಕ್ಷನಿಂದ ಬರ್ಬೋದು. ಯಾವುದೇ ರೀತಿಯ ರಿಯಾಕ್ಷನಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಮಾಡಿದ್ರೆ ಅದನ್ನು ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಸೇಮ್ ಎಕ್ಸಾಂಪಲ್ಸ್ ಏನಕ್ಕೆ ಕೊಟ್ಟಿದ್ದೀರಾ? ಟೈಪೋ ಮಾಡಿದ್ದೀರಾ, ತಪ್ಪು ಮಾಡಿದ್ದೀರಾ ಮ್ಯಾಮ್ ಅಂತ ಕೇಳ್ಬೋದು. ಇಲ್ಲ, ನಾನು ಏನಕ್ಕೆ ಸೇಮ್ ಎಕ್ಸಾಂಪಲ್ ಕೋಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ಬೇರಿಯಂ ಕ್ಲೋರೈಡ್ ಹಾಗೂ ಸೋಡಿಯಂ ಸಲ್ಫೇಟಿನ ರಿಯಾಕ್ಷನ್ ಏನು ನಡೆಯುತ್ತೆ ಅದರಲ್ಲಿ ಫಾರ್ಮ್ ಆಗ್ತಿರುವಂತಹ ಒಂದು ಮೇಜರ್ ಪ್ರಾಡಕ್ಟ್ ನಮ್ಮ ಬೇರಿಯಂ ಸಲ್ಫೇಟ್ ಏನಿದೆ, ಇಟ್ ಫಾರ್ಮ್ಸ್ ಅ ಪ್ರೆಸಿಪಿಟೇಟ್. ಬೇರಿಯಂ ಸಲ್ಫೇಟ್ ಯಾವ ಕಲರಿನ ಪ್ರೆಸಿಪಿಟೇಟ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು. ಸೊ ಬೇರಿಯಂ ಸಲ್ಫೇಟ್ ಫಾರ್ಮ್ಸ್ ಅ ಪ್ರೆಸಿಪಿಟೇಟ್, ಸೊ ಇಟ್ ಇಸ್ ನೋನ್ ಎಸ್ ಅ ಅಂದರೆ ಬೇರಿಯಂ ಸಲ್ಫೇಟ್ ಡಸಂಟ್ ಫಾರ್ಮ್ ಅ ಪ್ರೆಸಿಪಿಟೇಟ್, ಬೇರಿಯಂ ಸಲ್ಫೇಟ್ ಇಸ್ ದ precipitate and it is an example of precipitation reaction ಆಯ್ತಾ. ಬೇರಿಯಂ ಸಲ್ಫೇಟ್ ಕಲರ್ ಏನು ನೆನ್ಪು ಮಾಡ್ಕೊಳ್ಳಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. Okay, last type of reaction is reduction and oxidation reaction. ಯಾವುದೇ ರಿಯಾಕ್ಷನ್ ಅಲ್ಲಿ ಒಂದು ಸಬ್ಸ್ಟೆನ್ಸ್ ರಿಡ್ಯೂಸ್ ಆಗಿ ಇನ್ನೊಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆದರೆ ಅದನ್ನು ನಾವು ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಅಥವಾ ರಿಡಕ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಒಂದು ಡೌಟ್ ಬಂದಿದೆ ಮ್ಯಾಮ್, ಪ್ರೆಸಿಪಿಟೇಟ್ ಮೀನ್ಸ್ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ SN ಅವರೇ. ಸೊ ಪ್ರೆಸಿಪಿಟೇಟ್ ಅಂದ್ರೇನು? ಯಾವುದೇ ಸಬ್ಸ್ಟೆನ್ಸ್ ವಾಟರಲ್ಲಿ ಡಿಸಾಲ್ವ್ ಆಗಲ್ಲ ಅಲ್ವಾ, ಅದನ್ನು ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ ಆಯ್ತಾ. ನೀರಲ್ಲಿ ಡಿಸಾಲ್ವ್ ಆಗದಿರುವಂತಹ ಸಬ್ಸ್ಟೆನ್ಸ್ನ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಇದರ ಎಕ್ಸಾಂಪಲ್ ಬಂದು ಬೇರಿಯಂ ಸಲ್ಫೇಟ್ ಆಯ್ತಾ. ನಿಮ್ಮ ಎಕ್ಸಾಮ್ಸ್ನಲ್ಲಿ ಏನು ಕೇಳ್ತಾರೆ ಅಂದರೆ ಏನು ಈ 4 ರಿಯಾಕ್ಷನ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಯಾವ ರಿಯಾಕ್ಷನ್ ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡುತ್ತೆ ಅಂತ ಐಡೆಂಟಿಫೈ ಮಾಡಿ ಅಂತ ಕೊಡ್ತಾರೆ. ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಬೇರಿಯಂ ಸಲ್ಫೇಟ್ ಬಗ್ಗೆನೇ ಇರುತ್ತೆ ಆಯ್ತಾ. ಸೊ ಮೇಕ್ ಶ್ಯೂರ್ ದಟ್ ಯು ರಿಮೆಂಬರ್ ದಟ್ ಬೇರಿಯಂ ಸಲ್ಫೇಟ್ ಫಾರ್ಮ್ಸ್ ಅ ಪ್ರೆಸಿಪಿಟೇಟ್. ಆ್ಯಂಡ್ ಪ್ರತ್ಯೂಷ್ ಹೆಗ್ಡೆ, ಪರ್ಫೆಕ್ಟ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ವೈಟ್ ಪ್ರೆಸಿಪಿಟೇಟ್ ಇಸ್ ದ ಕರೆಕ್ಟ್ ಆನ್ಸರ್. SN ಅವರೇ ಬ್ಲೂ ಪ್ರೆಸಿಪಿಟೇಟ್ ಅಲ್ಲ, ಬ್ಲೂ ಕಲರ್ ಬಂದು ಕಾಪರ್ ಸಲ್ಫೇಟಿನ ಸೊಲ್ಯೂಷನ್. ನೀವು ಕನ್ಫ್ಯೂಸ್ ಆಗಿರಬೇಕು. ಸೊ ಜಸ್ಟ್ ರಿಮೆಂಬರ್ ದಟ್ ಬೇರಿಯಂ ಸಲ್ಫೇಟ್ ಫಾರ್ಮ್ಸ್ ಅ ವೈಟ್ ಪ್ರೆಸಿಪಿಟೇಟ್. ಓಕೆ, ಸೊ ರಿಡಕ್ಷನ್ ಆಕ್ಸಿಡೇಷನ್ ಬಗ್ಗೆ ಮಾತಾಡ್ತಿದ್ದೆ ನಾನು. ರಿಡಕ್ಷನ್ ಅಂದ್ರೆ ಏನು ಮಕ್ಕಳೇ? ಯಾವುದೇ ಸಬ್ಸ್ಟೆನ್ಸ್ ಆಕ್ಸಿಜನ್ನ ಕಳ್ಕೊಂಡ್ರೆ ಅಥವಾ ಹೈಡ್ರೋಜನ್ ಅಥವಾ ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೆ ಆ ಸಬ್ಸ್ಟೆನ್ಸ್ ರಿಡ್ಯೂಸ್ ಆಗಿದೆ ಅಂತ ನಾವು ಕರಿತೀವಿ ಆಯ್ತಾ. ಅದರ ಆಪೋಸಿಟ್ಟೇ ಆಕ್ಸಿಡೇಷನ್ ಆಯ್ತಾ. ಯಾವುದೇ ಸಬ್ಸ್ಟೆನ್ಸ್ ಆಕ್ಸಿಜನ್ನ ಗೇನ್ ಮಾಡಿಕೊಂಡ್ರೆ ಅಥವಾ ಹೈಡ್ರೋಜನ್ ಹಾಗೂ ಎಲೆಕ್ಟ್ರಾನ್ನ ಕಳ್ಕೊಂಡ್ರೆ ಅದನ್ನ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ ಆಯ್ತಾ. ಒಂದು ರಿಯಾಕ್ಷನಲ್ಲಿ ಒಂದು ಸಬ್ಸ್ಟೆನ್ಸ್ ರಿಡ್ಯೂಸ್ ಆಯಿತು ಅಂದರೆ ಇನ್ನೊಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಲೇಬೇಕು. ಓಕೆನಾ. ಸೊ ಒನ್ ರಿಯಾಕ್ಟೆಂಟ್ ಇಸ್ ರಿಡ್ಯೂಸ್ಡ್ ಅಂಡ್ ದ ಅದರ್ ರಿಯಾಕ್ಟೆಂಟ್ ಇಸ್ ಆಕ್ಸಿಡೈಸ್ಡ್ ಆಯ್ತಾ. ಎಕ್ಸಾಂಪಲ್ ಯಾವುದು? ಕಾಪರ್ ಆಕ್ಸೈಡ್. ಸೊ ಕಾಪರ್ ಆಕ್ಸೈಡ್ ಏನು ಫಾರ್ಮ್ ಆಗುತ್ತೆ ಅದ್ರ ಮೇಲೆ, ಇದು ಕಾಪರ್ ಆಕ್ಸೈಡ್ ಫಾರ್ಮ್ ಆಗೋದು ಇನ್ನೊಂದು ರಿಯಾಕ್ಷನಲ್ಲಿ ಆಯ್ತಾ. ಸೊ ಕಾಪರ್ನ ಹೀಟ್ ಮಾಡಿದಾಗ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಆ ಕಾಪರ್ ಆಕ್ಸೈಡ್ ಮೇಲೆ ನಾವು ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡಿದ್ರೆ ಅದು ಕಾಪರ್ ಹಾಗೂ ವಾಟರ್ನ ಫಾರ್ಮ್ ಮಾಡುತ್ತೆ ಆಯ್ತಾ ಮಕ್ಕಳೇ. ಸೊ ಇಲ್ಲಿ ಏನು ನಡೀತಿದೆ? ಕಾಪರ್ ಆಕ್ಸೈಡ್ ಏನಿದೆ ತನ್ನ ಆಕ್ಸಿಜನ್ನ ಕಳ್ಕೊತಿದೆ ಅಲ್ವಾ, ಆ್ಯಂಡ್ ಏನು ಫಾರ್ಮ್ ಮಾಡ್ತಿದೆ? ಕಾಪರ್ನ ಫಾರ್ಮ್ ಮಾಡ್ತಿದೆ ಅಲ್ವಾ. ಸೊ ಕಾಪರ್ ಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ ಟು ಕಾಪರ್. ಅಟ್ ದ ಸೇಮ್ ಟೈಮ್ ಹೈಡ್ರೋಜನ್ ಇಸ್ ಗೇನಿಂಗ್ ಅನ್ ಆಕ್ಸಿಜನ್ ಟು ಫಾರ್ಮ್ ಹೈಡ್ರೋಜನ್ ಏನು ಅಂತಿದೆ, ಟು ಫಾರ್ಮ್ ವಾಟರ್ ಅಲ್ವಾ. ಸೊ ಹೈಡ್ರೋಜನ್ ಇಸ್ ಗೆಟಿಂಗ್ ಆಕ್ಸಿಡೈಸ್ ಟು ಫಾರ್ಮ್ ವಾಟರ್ ಆಯ್ತಾ. ಸೊ ಈ ರೀತಿಯ ರಿಯಾಕ್ಷನ್ ಕೊಟ್ಬಿಟ್ಟು ನಿಮಗೆ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಿದೆ, ಯಾವ ಸಬ್ಸ್ಟೆನ್ಸ್ ರಿಡ್ಯೂಸ್ ಆಗ್ತಿದೆ ಅಂತ ಕೇಳ್ತಾರೆ. ಸೊ ಮೇಕ್ ಶ್ಯೂರ್ ದಟ್ ಯು ರೈಟ್ ದ ರಿಯಾಕ್ಟೆಂಟ್ಸ್, ನಾಟ್ ದ ಪ್ರಾಡಕ್ಟ್ಸ್. ಸೊ ಈ ಇಕ್ವೇಶನ್ ಅಲ್ಲಿ ನಿಮಗೆ ಕಾಪರ್ ಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಆ್ಯಂಡ್ ಹೈಡ್ರೋಜನ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಆಯ್ತಾ, ನಾಟ್ ಕಾಪರ್ ಆ್ಯಂಡ್ ವಾಟರ್ ಆಯ್ತಾ. ಸೊ ಕರೆಕ್ಟ್ ಆಗಿ ನೀವು ಟೈಪ್ಸ್ ಆಫ್ ಸೊ ದೀಸ್ ವರ್ ದ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನಾವು ಆಲ್ರೆಡಿ ಕವರ್ ಮಾಡಿಬಿಟ್ವಿ. ಸೊ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ನಾವು ಕೊರೋಷನ್ ಆ್ಯಂಡ್ ರಾನ್ಸಿಡಿಟಿ ಅನ್ನೋ ಪುಟಾಣಿ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳಿ. ನಿಮ್ಮ ಮ್ಯಾಮ್ ಕೂಡ ಬ್ರೇಕ್ ತಗೋತಾರೆ, ನೀರು ಕೊಟ್ಕೊಂಡು ವಾಪಸ್ ಬರ್ತಾರೆ ಆಯ್ತಾ. ಸೊ ಟೇಕ್ ಅ ಬ್ರೇಕ್. ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ?
ಎಷ್ಟೇ ಹುಡುಕಿದ್ರೂ ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಓಕೆ ಮಕ್ಕಳೇ, ಇನ್ನೊಂದು ಕಾಮೆಂಟ್ ಬಂದಿದೆ. ಕೋಡ್ CSDM ಅವರು ಪಿಂಕ್ ಕಲರ್ ಪ್ರೆಸಿಪಿಟೇಟ್ ಬರಲ್ಲ, ವೈಟ್ ಕಲರ್ ಪ್ರೆಸಿಪಿಟೇಟ್ ಬರೋದು. ಬೇರಿಯಂ ಸಲ್ಫೇಟ್ ಫಾರ್ಮ್ಸ್ ವೈಟ್ ಕಲರ್ ಪ್ರೆಸಿಪಿಟೇಟ್, ಆಯಿತಾ? ಸೊ ಪಿಂಕು ಬ್ಲೂ ಅಂತ ಎಲ್ಲ ಬರೆದ್ಬಿಟ್ಟು ಬರಬೇಡಿ ದಯವಿಟ್ಟು. ಓಕೆ, ಸೊ ವಿಲ್ ಲುಕ್ ಅಟ್ ಕೊರೋಷನ್ ಅನ್ನೋ ಒಂದು ಕಾನ್ಸೆಪ್ಟ್. ಕೊರೋಷನ್ನ ಸ್ವಲ್ಪ ಗಮನ ಕೊಟ್ಟು ಕಲೀರಿ, ಯಾಕಂದರೆ ಕೊರೋಷನ್ ನಿಮಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಲ್ಲಿ ಕೂಡ ಬರುತ್ತೆ, ಆಯಿತಾ? ಸೊ ಏನಿದು ಕೊರೋಷನ್ ಅಂದ್ರೇನು? ಮೆಟಲ್ಸ್ ಏನಿದೆ ಇದು ತನ್ನ ಸುತ್ತಮುತ್ತ ಇರುವಂಥ ಎಲಿಮೆಂಟ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಒಂದಷ್ಟು ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಆ ಪ್ರಾಡಕ್ಟ್ಸ್ ಏನಿದೆ ಅದು ಮೆಟಲ್ಸ್ನೇ ಡ್ಯಾಮೇಜ್ ಮಾಡುತ್ತೆ, ಆಯಿತಾ? ಅಥವಾ ಡಿಟೀರಿಯೋರೇಟ್ ಮಾಡುತ್ತೆ, ಆಯಿತಾ? ಸೊ ಈ ಫಿನಾಮಿನಾ ವಿಚ್ ಇಸ್ ಅ ನ್ಯಾಚುರಲ್ ಫಿನಾಮಿನಾ, ಇದನ್ನು ನಾವು ಕೊರೋಷನ್ ಅಂತ ಕರಿತೀವಿ, ಆಯಿತಾ? ಫಿನಾಮಿನಾ ಅಂತ ದೊಡ್ಡ ಹೆಸರೆಲ್ಲ ಬರೆಯೋ ಬದಲು ಪ್ರಾಸೆಸ್ ಅಂತ ನೀವು ಸಿಂಪಲ್ ಆಗಿ ಬರಿಬೋದು, ಆಯಿತಾ? ಕೊರೋಷನ್ ಬಗ್ಗೆ ಏನೇನು ಗೊತ್ತಿರಬೇಕು? ಡೆಫಿನೇಷನ್ ಗೊತ್ತಿರಬೇಕು. ಸೊ ಡೆಫಿನೇಷನ್ ಓದ್ಕೊಳ್ಳಿ. ಇಟ್ ಈಸ್ ಅ ನ್ಯಾಚುರಲ್ ಪ್ರಾಸೆಸ್ ವೇರ್ ಅ ಮೆಟಲ್ ಡಿಟೀರಿಯೋರೇಟ್ಸ್ ಆರ್ ಕೊರೋಡ್ಸ್ ಆರ್ ಗೆಟ್ಸ್ ಡ್ಯಾಮೇಜ್ಡ್ after reacting with oxygen, water or other substances in the surrounding, ಆಯಿತಾ? ಸೊ ಡೆಫಿನೇಷನ್ ಗೊತ್ತಿರಬೇಕು. ಇನ್ನೊಂದೇನು ಗೊತ್ತಿರಬೇಕು ಕೊರೋಷನ್ ಬಗ್ಗೆ ಅಂದರೆ, ಒಂದಷ್ಟು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್ ಇದೆ. ಆ ಮೆಟಲ್ಸಲ್ಲಿ ಕೊರೋಷನ್ ಹೇಗೆ ನಡೆಯುತ್ತೆ ಅಂತ ಗೊತ್ತಿರಬೇಕು ನಿಮಗೆ, ಆಯಿತಾ? ಸೊ ಮೆಟಲ್ಸ್ ಯಾವುದು, ಆ ಮೆಟಲ್ಸ್ ಯಾವ ಸಬ್ಸ್ಟೆನ್ಸಸ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತವೆ, ಆ್ಯಂಡ್ ಆ ಸಬ್ಸ್ಟೆನ್ಸಸ್ ಇಂದ ಪ್ರಾಡಕ್ಟ್ಸ್ ಯಾವ್ದು ಬರ್ತಿದೆ, ಕಲರ್ ಚೇಂಜ್ ಹೇಗೆ ನಡೀತಿದೆ ಅಂತ ಗೊತ್ತಿರಬೇಕು ನಿಮಗೆ. ಸೊ ಸಿಲ್ವರ್ ಏನಿದೆ, ಹೈಡ್ರೋಜನ್ ಸಲ್ಫೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸಿಲ್ವರ್ ಸಲ್ಫೈಡ್ ಫಾರ್ಮ್ ಮಾಡುತ್ತೆ, ಅಥವಾ ಸಲ್ಫರ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸಿಲ್ವರ್ ಸಲ್ಫೈಡ್ ಫಾರ್ಮ್ ಮಾಡುತ್ತೆ. ಕಲರ್ ಚೇಂಜ್ ಏನಿದೆ, ಸಿಲ್ವರ್ ಇನ್ನ ಮೆಟಾಲಿಕ್ ಗ್ರೇ ಕಲರ್ ಇಂದ ಅದು ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ಕಾಪರ್ ಅಲ್ಲಿ ಕಲರ್ ಚೇಂಜ್ ಯಾವುದು? ಇದಕ್ಕೆ ಎಕ್ಸಾಂಪಲ್ ಒಂದು ನಾನು ಕೊಟ್ಟಿದ್ದೆ. ಎಕ್ಸಾಂಪಲ್ ಅಂದರೆ ಒಂದು ಇನ್ಸ್ಟೆನ್ಸ್ನ ಕೊಟ್ಟಿದ್ದೆ ನಿಮಗೆ. ಯಾವುದ್ರದ್ದು? ನ್ಯೂಯಾರ್ಕ್ ಸಿಟಿಯಲ್ಲಿರುವಂತಹ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿದು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಕಲರ್ ಇಸ್ ಗ್ರೀನ್, ಬಟ್ ಒರಿಜಿನಲಿ ಇಟ್ ವಾಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್, ಆ್ಯಂಡ್ ಗ್ರೀನ್ ಆಗಿರೋದು ಬಿಕಾಸ್ ಆಫ್ ಕೊರೋಷನ್ ಆಫ್ ಕಾಪರ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮಾಡಿರೋದು ಕಾಪರ್ ಇಂದ, ಆಯಿತಾ? ಸೊ ಕಾಪರ್ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಫಾರ್ಮ್ ಮಾಡುತ್ತೆ, ಆ್ಯಂಡ್ ರೆಡ್ಡಿಶ್ ಬ್ರೌನ್ ಕಲರ್ ಆಫ್ ಕಾಪರ್ ಟರ್ನ್ಸ್ ಗ್ರೀನ್, ಆಯಿತಾ? ನೆಕ್ಸ್ಟ್ ಐರನ್ ರಿಯಾಕ್ಟ್ಸ್ ವಿತ್ ಮಾಯ್ಸ್ಟ್ ಏರ್, ಬೇಸಿಕಲಿ ವಿತ್ ಆಕ್ಸಿಜನ್ ಇನ್ ವಾಟರ್ ಟು ಗಿವ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ಆ್ಯಂಡ್ ಐರನ್ ಇನ್ ಕೊರೋಷನ್ನ ನಾವು ರಸ್ಟಿಂಗ್ ಆಫ್ ಐರನ್ ಅಂತ ಕೂಡ ಕರಿತೀವಿ, ಆಯಿತಾ? ಸೊ ಕಲರ್ ಚೇಂಜ್ ಯಾವುದು? ಐರನ್ ಏನಾಗ ಸಿಲ್ವರ್ ಗ್ರೇ ಕಲರ್ ಏನಿದೆ ಅದು ಹೋಗ್ಬಿಟ್ಟು ರೆಡ್ಡಿಶ್ ಬ್ರೌನ್ ಆಗಿ ಟರ್ನ್ ಆಗುತ್ತೆ, ಆಯಿತಾ? ಸೊ ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ಕೊರೋಷನ್. ಈಗ ಕೊರೋಷನ್ ಬಗ್ಗೆ ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ಅಂದರೆ ನೆಕ್ಸ್ಟು ನಿಮಗೆ ಪ್ರಿವೆನ್ಷನ್ ಆಫ್ ಕೊರೋಷನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಲ್ಲಿ ಬರುತ್ತೆ. ಅಲ್ಲಿ ಕವರ್ ಮಾಡೋ ಬದಲು ಇಲ್ಲೇ ಕವರ್ ಮಾಡಿಬಿಡ್ತೀನಿ, ಆಯಿತಾ? ಓಕೆ, ಸೊ ಒಂದು ಕ್ವೆಶನ್ ಬಂದಿದೆ, ನಾವು ಅಡ್ರೆಸ್ ಮಾಡೋಣ. ಮ್ಯಾಮ್, ಡು ಆಲ್ ಮೆಟಲ್ಸ್ ಕೊರೋಡ್ ಆರ್ ಓನ್ಲಿ ದೀಸ್ ಟು? ನೋ, ಆಲ್ ಮೆಟಲ್ಸ್ ಕೊರೋಡ್ ಅಂದರೆ ಮೋಸ್ಟ್ ಆಫ್ ದ ಮೆಟಲ್ಸ್ ಕೊರೋಡ್, ಆಯಿತಾ? ಬಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಏನು ಫಾರ್ಮ್ ಮಾಡುತ್ತೆ ಆ ಮೆಟಲ್ಸ್. ಬಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಬರೀ ಈ 3 ಮೆಟಲ್ಸ್ನ ಎಕ್ಸಾಂಪಲ್ಸ್ನ ಕರೆಕ್ಟಾಗಿ ತಿಳ್ಕೊಬೇಕಾಯ್ತಾ? ಮೋಸ್ಟ್ ಆಫ್ ದ ಮೆಟಲ್ಸ್ ನೀವು ಪ್ರಿವೆಂಟ್ ಮಾಡಿಲ್ಲ ಅಂದರೆ ಕೊರೋಷನ್ನ, ಆ ಮೆಟಲ್ಸಲ್ಲಿ ಕೊರೋಷನ್ ನಡೆಯುತ್ತೆ, ಆಯಿತಾ? ಐ ಹೋಪ್ ಯು ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಎಸ್ಎನ್. ಓಕೆ, ಸೊ ಪ್ರಿವೆನ್ಷನ್ ಆಫ್ ಕೊರೋಷನ್ ಏನಕ್ಕೆ ಮಾಡಬೇಕು ನಾವು? ಪ್ರಿವೆನ್ಷನ್ ಆಫ್ ಕೊರೋಷನ್ ನಡೆಸಬೇಕು. ಪ್ರಿವೆನ್ಷನ್ ಅಂದರೆ ಕೊರೋಷನ್ ಆಗೋದನ್ನ ನಾವು ತಡೆ ಹಿಡಬೇಕು. ಯಾಕಂದರೆ ಈ ಮೆಟಲ್ಸ್ನ ಯೂಸ್ ಮಾಡ್ಕೊಂಡು ನಾವು ಎಷ್ಟೊಂದು ರೀತಿಯ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಎಷ್ಟೊಂದು ರೀತಿಯ ಮೆಷಿನ್ಸ್ನ ನಾವು ತಯಾರು ಮಾಡ್ತೀವಿ. ಈ ಮೆಷಿನ್ಸು ಬಿಲ್ಡಿಂಗ್ಸಲ್ಲೆಲ್ಲ ಮೆಟಲ್ಸ್ನ ನಾವು ಟೈಮಿಗೆ ರಿಪ್ಲೇಸ್ ಮಾಡಬೇಕಾಗತ್ತೆ, ಅದರಲ್ಲಿ ಕೊರೋಷನ್ ನಡೆದ್ರೆ, ಆಯಿತಾ? ಸೊ ಈ ಏನು ಸಿಚುವೇಶನ್ನ ನಾವು ಅವಾಯ್ಡ್ ಮಾಡೋಕ್ಕೆ ಕೊರೋಷನ್ನೇ ನಾವು ಪ್ರಿವೆಂಟ್ ಮಾಡ್ತೀವಿ, ಆಯಿತಾ? ಸೊ ಪ್ರಿವೆನ್ಷನ್ ಆಫ್ ಕೊರೋಷನ್ಗೆ ಬೇರೆ ಬೇರೆ ರೀತಿಯ ಮೆಥಡ್ಸ್ ಇದೆ, ಆಯಿತಾ ಮಕ್ಕಳೇ? ಅದು ಪೇಂಟಿಂಗ್ ಇರ್ಬೋದು, ಆಯಿಲಿಂಗ್ ಇರ್ಬೋದು, ಗ್ರೀಸಿಂಗ್ ಇರ್ಬೋದು, ಆ್ಯನಡೈಸಿಂಗ್ ಇರ್ಬೋದು. ಸೊ ಇಷ್ಟು ರೀತಿಯ ಏನು ಮೆಥಡ್ಸ್ನ ಎಂಪ್ಲಾಯ್ ಮಾಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 2 ಇಂಪಾರ್ಟೆಂಟ್ ಮೆಥಡ್ಸ್ನ ಡಿಸ್ಕಸ್ ಮಾಡಿದ್ದಾರೆ. ಫಸ್ಟ್ ಇಸ್ ಗ್ಯಾಲ್ವನೈಸೇಷನ್, ಸೆಕೆಂಡ್ ಇಸ್ ಅಲಾಯ್ ಫಾರ್ಮೇಷನ್, ಆಯಿತಾ? ಸೊ ಗ್ಯಾಲ್ವನೈಸೇಷನ್ ಅಂದರೆ ಅರ್ಥ ಏನು? ಇದು ಯಾವ ಮೆಟಲ್ಸ್ಗೆ ನಡೆಸ್ತಾರೆ? ಸ್ಟೀಲ್ ಹಾಗೂ ಐರನ್ ರೀತಿಯ ಮೆಟಲ್ಸ್. ಸೊ ಅಂದರೆ ಸ್ಟೀಲ್ ಇಸ್ ಅನ್ ಅಲಾಯ್, ನಾನು ಮುಂದೆ ಹೇಳ್ತೀನಿ ನಿಮಗೆ. ಸ್ಟೀಲ್ ಇಸ್ ಅನ್ ಅಲಾಯ್ ಆ್ಯಂಡ್ ಐರನ್ ಇಸ್ ಅ ಮೆಟಲ್ ಅಲ್ವಾ? ಈ ರೀತಿಯ ಸಬ್ಸ್ಟೆನ್ಸಸ್ ಏನಿದೆ ಇದ್ರ ಮೇಲೆ ಥಿನ್ ಕೋಟಿಂಗ್ ಆಫ್ ಜಿಂಕ್ನ ತಯಾರು ಮಾಡ್ತಾರೆ, ಆಯಿತಾ ಮಕ್ಕಳೇ? ಥಿನ್ ಕೋಟಿಂಗ್ ಆಫ್ ಜಿಂಕ್, ಈ ಪದ್ರ ಏನಿದೆ ಇದು ಜಿಂಕಿನದ್ದಾಗಿರುತ್ತೆ. ಸೊ ಈ ಪ್ರಾಸೆಸ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಆ್ಯಂಡ್ ಈ ಪ್ರಾಸೆಸ್ ಯಾವ ಮೆಟಲ್ ಮೇಲೆ ಮಾಡ್ತಾರೋ ಅದನ್ನು ನಾವು ಗ್ಯಾಲ್ವನೈಸ್ಡ್ ಮೆಟಲ್ ಅಂತ ಕರಿತೀವಿ, ಆಯಿತಾ? ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಫ್ ಪ್ರಿವೆನ್ಷನ್, ಅಂದರೆ ಮೆಥಡ್ ಆಫ್ ಪ್ರಿವೆನ್ಷನ್ ಆಫ್ ಕೊರೋಷನ್, ಆಯಿತಾ? ಸೆಕೆಂಡ್ ಮೆಥಡ್ ಯಾವುದು? ಇಟ್ ಇಸ್ ಅಲಾಯ್ ಫಾರ್ಮೇಷನ್. ಸೊ ಅಲಾಯ್ ಫಾರ್ಮೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅಲಾಯ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅಲಾಯ್
alloy is a homogeneous mixture of two or more metals or a metal and a ನಾನ್ ಮೆಟಲ್ ಆಯಿತಾ. ಸೊ ಏನಕ್ಕೆ ಆಲಾಯ್ಸ್ನ ಫಾರ್ಮ್ ಮಾಡ್ತಾರೆ? ಮೆಟಲ್ಸಿನ ಮೆಟಲ್ಸಿನ ನ್ಯಾಚುರಲ್ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡೋಕ್ಕೆ ಮಾಡ್ತಾರೆ, ಅಥವಾ ನಮಗೆ ಇಷ್ಟ ಆಗಿರುವಂತಹ ಪ್ರಾಪರ್ಟೀಸ್ನ ಮೆಟಲ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮಾಡ್ತಾರೆ, ಅಥವಾ ಅಂದರೆ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಕೊರೋಷನ್ನ ಪ್ರಿವೆಂಟ್ ಮಾಡೋಕ್ಕೆ ಆಲಾಯ್ನ ಫಾರ್ಮೇಷನ್ ಮಾಡ್ತಾರೆ ಆಯಿತಾ. ಸೊ ಆಲಾಯ್ಸ್ ಬಗ್ಗೆ ನಿಮ್ಗೆ ಏನು ಗೊತ್ತಿರಬೇಕು? ಒಂದಷ್ಟು ಕಾಮನ್ ಎಕ್ಸಾಂಪಲ್ಸ್ ಆಫ್ ಆಲಾಯ್ಸ್ ಗೊತ್ತಿರಬೇಕು. ಸೊ ಸ್ಟೀಲ್ ಯಾವ ಸಬ್ಸ್ಟೆನ್ಸಿನ ಆಲಾಯ್, ಯಾವ ಮೆಟಲಿನ ಆಲಾಯ್? ಸ್ಟೀಲ್ ಇಸ್ ಅ ಆಲಾಯ್ ಆಫ್ ಐರನ್ ಓನ್ಲಿ ಆಯಿತಾ. ಸೊ ನಿಕ್ಕಲ್ ಹಾಗೂ ಕ್ರೋಮಿಯಂ ಒಟ್ಟಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ ಅದು. ಐರನ್ನ ನಾವು ನಿಕ್ಕಲ್ ಅಥವಾ ಕ್ರೋಮಿಯಂ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ನಮಗೆ ಸಿಗ್ತಿರುವಂತಹ ಆಲಾಯ್ನ ನಾವು ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಿ ಆಯಿತಾ. ಸೊ ದಾಟ್ಸ್ ಅನ್ ಇಂಪಾರ್ಟೆಂಟ್ ಎಕ್ಸಾಂಪಲ್. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಇದೆ. ಬ್ರಾಸ್ ಆಲಾಯ್ ಆಯ್ತಾ. ಸೊ BRASS ಬ್ರಾಸ್ ಆಯ್ತಾ ಮಕ್ಕಳೇ. ಎಸ್, ಸೊ ಬ್ರಾಸ್ ಆಲಾಯ್ ಹೇಗೆ ತಯಾರು ಮಾಡ್ತಾರೆ? ಕಾಪರ್ನ ಜಿಂಕ್ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಬ್ರಾಸ್ ಸಿಗತ್ತೆ. ಇನ್ನೊಂದು ಆಲಾಯ್ ಆಫ್ ಕಾಪರ್ ಇಸ್ ಬ್ರಾನ್ಸ್ ಆಲಾಯ್. ಸೊ ನನಗೆ ಯಾವಾಗಲೂ ಬ್ರಾಸ್ ಹಾಗೂ ಬ್ರಾನ್ಸ್ ನಡುವೆ ಕನ್ಫ್ಯೂಷನ್ ಆಗುತ್ತೆ, ಸೊ ನಿಮಗೂ ಆಗ್ತಿರ್ಬೋದು, ದಯವಿಟ್ಟು ಕಷ್ಟಪಟ್ಟು ನೆನ್ಪಿಟ್ಕೊಳ್ಳಿ. ಸೊ ಬ್ರಾನ್ಸ್ ಆಲಾಯ್ ಏನರಿಂದ ಫಾರ್ಮ್ ಮಾಡ್ತಾರೆ? ಕಾಪರ್ನ ಟಿನ್ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಬ್ರಾನ್ಸ್ ಸಿಗತ್ತೆ ಆಯಿತಾ. ಮತ್ತು ಟಿನ್ ಹಾಗೂ ಲೆಡ್ನ ಮಿಕ್ಸ್ ಮಾಡಿದ್ರೆ ಇನ್ನೊಂದು ಆಲಾಯ್ ಸಿಗುತ್ತೆ, ದಟ್ ಈಸ್ ನೋನ್ ಎಸ್ ಸಾಲ್ಡರ್ ಆಯಿತಾ. ಸೊ ಈ ರೀತಿಯ ಆಲಾಯ್ಸ್ ನಿಮಗೆ ನೆನಪಿರಬೇಕು, ಯಾಕಂದರೆ ಎಕ್ಸಾಮಲ್ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂದರೆ ಬ್ರಾನ್ಸ್ ಆಲಾಯ್ನ ಯಾವ ಮೆಟಲ್ಸಿಂದ ಫಾರ್ಮ್ ಮಾಡ್ತಾರೆ, ಅಥವಾ ಈ ಮೆಟಲ್ನ ಮಿಕ್ಸ್ ಮಾಡಿದ್ರೆ ಯಾವ ಆಲಾಯ್ ಬರುತ್ತೆ ಅಂತ ನಿಮಗೆ ಉಲ್ಟಾ ಸೀದಾ ಎಲ್ಲ ಮಾಡಿ ನಿಮಗೆ ಕ್ವೆಶನ್ ಕೇಳ್ತಾರೆ. ಸೊ ದಯವಿಟ್ಟು ಪೇ ಅಟೆನ್ಷನ್ ಟು ಆಲಾಯ್ಸ್ ಆಯಿತಾ. ಸೊ ದಟ್ ವಾಸ್ ರಿಗಾರ್ಡಿಂಗ್ ಕೊರೋಷನ್. ನಾನು ಮತ್ತೆ ಕೊರೋಷನ್ನ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಟಚ್ ಮಾಡಲ್ಲ ಆಯಿತಾ. ಸೊ ಮೇಕ್ ಶ್ಯೂರ್ ಯು ಹ್ಯಾವ್ ಪೇಡ್ ಅಟೆನ್ಷನ್ ಹಿಯರ್ ಆ್ಯಂಡ್ ಯು ನೋ ಎವ್ರಿಥಿಂಗ್ ಅಬೌಟ್ ಕೊರೋಷನ್. ನಾವು ವಿಲ್ ಟಾಕ್ ಅಬೌಟ್ ರ್ಯಾನ್ಸಿಡಿಟಿ. ಸೊ ಇಷ್ಟೊತ್ತವರೆಗೂ ಮೆಟಲ್ಸ್ ಬಗ್ಗೆ ಮಾತಾಡಿದ್ವಿ, ಈಗ ಹೊಟ್ಟೆ ವಿಚಾರಕ್ಕೆ ಬರೋಣ. ಸೊ ಫುಡ್ ರಿಲೇಟೆಡ್ ರ್ಯಾನ್ಸಿಡಿಟಿ ಆಯಿತಾ. ಸೊ ಫುಡ್ ಸಬ್ಸ್ಟೆನ್ಸಸಲ್ಲಿ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಏನಿರುತ್ತೋ ಅದು ತನ್ನ ಅಟ್ಮಾಸ್ಫಿಯರಲ್ಲಿರುವಂತಹ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಬೇಸಿಕಲಿ ಆಕ್ಸಿಡೈಸ್ ಆಗುತ್ತೆ ಆಯಿತಾ. ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆಕ್ಸಿಡೈಸ್ ಆದಾಗ ಫುಡ್ಡಿನ ಸ್ಮೆಲ್ ಹಾಗೂ ಟೇಸ್ಟ್ ಚೇಂಜ್ ಆಗುತ್ತೆ, ಆ್ಯಂಡ್ ಆ ಫಿನಾಮಿನಾ ಅಥವಾ ಆ ಪ್ರಾಸೆಸ್ನ ರ್ಯಾನ್ಸಿಡಿಟಿ ಅಂತ ನಾವು ಕರಿತೀವಿ. ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಇನ್ ಫುಡ್ ಐಟಮ್ಸ್ can cause change in their smell and taste, and this phenomena is known as rancidity. ರ್ಯಾನ್ಸಿಡಿಟಿನ ಪ್ರಿವೆಂಟ್ ಹೇಗೆ ಮಾಡೋದು? ಮೂರು ಮೆಜರ್ಸ್ನ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಸ್ಟೋರಿಂಗ್ ಆಫ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್ಸ್. ಏರ್ ಟೈಟ್ ಕಂಟೈನರ್ಸ್ ಅಲ್ಲಿ ಫುಡ್ ಸ್ಟೋರ್ ಆದಾಗ ಏನಾಗುತ್ತೆ, ಆ ಫುಡ್ ಏನಿದೆ ಆಕ್ಸಿಜನ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಬರಲ್ಲ, ಆ್ಯಂಡ್ ಅದರಲ್ಲಿ ರ್ಯಾನ್ಸಿಡಿಟಿ ಏನಿದೆ ಅದು ಡಿಲೇ ಆಗುತ್ತೆ ಆಯಿತಾ. ಜಾಸ್ತಿ ಹೊತ್ತಾದ್ರೂ ರ್ಯಾನ್ಸಿಡಿಟಿ ನಡೆಯಲ್ಲ ಆ ಫುಡ್ಸಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ ಆ್ಯಂಟಿ ಆಕ್ಸಿಡೆಂಟ್. ಒಂದಷ್ಟು ಸಬ್ಸ್ಟೆನ್ಸಸ್ನ ನಿಮ್ಮ ಫುಡ್ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಅದರಲ್ಲಿ ರ್ಯಾನ್ಸಿಡಿಟಿ ನಡೀದೇ ಇರುತ್ತೆ ಆಯಿತಾ. ಅದರ ಎಕ್ಸಾಂಪಲ್ಸ್ ಬಂದು ವೈಟಮಿನ್ ಸಿ ಹಾಗೂ ವೈಟಮಿನ್ ಇ ಆಯಿತಾ ಮಕ್ಕಳೇ. ನೆಕ್ಸ್ಟ್ ಲಾಸ್ಟ್ ಎಕ್ಸಾಂಪಲ್ ಅಥವಾ ಲಾಸ್ಟ್ ಮೆಥಡ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಇಟ್ ಇಸ್ ಫ್ಲಶಿಂಗ್ ಆಫ್ ಚಿಪ್ಸ್ ಪ್ಯಾಕೆಟ್ಸ್ ವಿತ್ ನೈಟ್ರೋಜನ್ ಗ್ಯಾಸ್. ಸೊ ನೀವು ಚಿಪ್ಸ್ ಅಂಗಡಿಗೆ ಹೋಗ್ಬಿಟ್ಟು ಚಿಪ್ಸ್ ಪ್ಯಾಕೆಟ್ಸ್ ತಂದು ಅದನ್ನ ಓಪನ್ ಮಾಡಿದಾಗ ಅದರಿಂದ ಬುಸ್ ಅಂತ ಗಾಳಿ ಬರುತ್ತೆ ಅಲ್ವಾ. ಸೊ ಅದೆಲ್ಲ ತುಂಬಿರೋದು ನೈಟ್ರೋಜನ್ ಗ್ಯಾಸಿಂದ ಆಯಿತಾ. ಸೊ ನೈಟ್ರೋಜನ್ ಗ್ಯಾಸಿಂದ ಏನಕ್ಕೆ ತುಂಬಿರ್ತಾರೆ ಚಿಪ್ಸ್ ಪ್ಯಾಕೆಟ್ಸ್ನ ಅಂದರೆ, ಫಸ್ಟ್ ಆಫ್ ಆಲ್ ನೈಟ್ರೋಜನ್ ಗ್ಯಾಸ್ ಏನಿದೆ ಅದು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಒಟ್ಟಿಗೆ ಅಷ್ಟು ರಿಯಾಕ್ಟ್ ಮಾಡಲ್ಲ ಆಯಿತಾ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಪ್ರಮೋಟ್ ರ್ಯಾನ್ಸಿಡಿಟಿ ಆಯಿತಾ. ಆ್ಯಂಡ್ ಇನ್ನೊಂದೇನೆಂದರೆ ನೈಟ್ರೋಜನ್ ಗ್ಯಾಸ್ ತುಂಬಿರೋದ್ರಿಂದ ಆಕ್ಸಿಜನ್ ಒಟ್ಟಿಗೆ ಫುಡ್ ಸಬ್ಸ್ಟೆನ್ಸಸ್ ಕಾಂಟ್ಯಾಕ್ಟಿಗೆ ಬರಲ್ಲ ಆಯಿತಾ. ಸೊ ಅದಕ್ಕಾಗಿ ಚಿಪ್ಸ್ ಪ್ಯಾಕೆಟ್ಸ್ನ ನೈಟ್ರೋಜನ್ ಗ್ಯಾಸ್ ಒಟ್ಟಿಗೆ ಫ್ಲಡ್ ಮಾಡ್ತಾರೆ. ನಿಮಗೆ ಡೈರೆಕ್ಟಾಗಿ ಹಾಗೆ ಕ್ವೆಶನ್ ಕೇಳ್ತಾರೆ, ಗಿವ್ ರೀಸನ್ ಅಂತ ಕೊಟ್ಬಿಟ್ಟು ಚಿಪ್ಸ್ ಪ್ಯಾಕೆಟ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್, ಗಿವ್ ರೀಸನ್ ಅಂತ ಕೇಳ್ತಾರೆ. ನೀವು 2 ಪಾಯಿಂಟ್ಸ್ನ ಬರೀಬೇಕು. ನೈಟ್ರೋಜನ್ ಫುಡ್ ಒಟ್ಟಿಗೆ ರಿಯಾಕ್ಟ್ ಮಾಡಲ್ಲ, ಆ್ಯಂಡ್ ನೈಟ್ರೋಜನ್ ಫುಡ್ನ ಆಕ್ಸಿಜನ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಬರ್ದಿರೋ ಹಂಗೆ ನೋಡ್ಕೊಳತ್ತೆ ಅಂತ ನೀವು ಆನ್ಸರ್ ಮಾಡಬೇಕು. ಸೊ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಕವರ್ ಮಾಡಿಬಿಟ್ವಿ ಆಗಲೇ, ವೆರಿ ನೈಸ್. ಈಗ ನಾವು ಒಂದಷ್ಟು PYQs ನೋಡೋಕ್ಕಿಂತ ಮುಂಚೆ ಡಯಾಗ್ರಾಮ್ಸ್. ಸೊ ನಿಮ್ಮ SA1 ಪೇಪರಲ್ಲಿ ಟೋಟಲಿ 7 ಡಯಾಗ್ರಾಮ್ಸ್ನ ನೀವು ಮೆಮರೈಸ್ ಮಾಡ್ಕೋಬೇಕು ಆಯಿತಾ. ಸೊ ಅದರಲ್ಲಿ ಫಸ್ಟ್ ಡಯಾಗ್ರಾಮ್ ಇದು ಆಯಿತಾ ಮಕ್ಕಳೇ. ಯಾವುದಿದು? ಇಟ್ ಈಸ್ ದ ಡಯಾಗ್ರಾಮ್ ರಿಲೇಟೆಡ್ ಟು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಎಲೆಕ್ಟ್ರಾಲಿಸಿಸ್ ಅಥವಾ ಎಲೆಕ್ಟ್ರೋಲೈಸಿಸ್ ಅಂದ್ರೇನು? ವಾಟರ್ನ ಬ್ರೇಕ್ ಮಾಡ್ತಿದ್ದೀರಾ ನೀವು ಬೈ ಪ್ರೊವೈಡಿಂಗ್ ಎಲೆಕ್ಟ್ರಿಸಿಟಿ ಆಯಿತಾ. ಸೊ ಈ ಡಯಾಗ್ರಾಮ್ನ ಲೈನ್ ಡಯಾಗ್ರಾಮ್ ತಿಳ್ಕೊಬೇಕು ನೀವು, ಮತ್ತು ಈ ರೀತಿಯ ಲೇಬಲಿಂಗ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ವಾಟರಲ್ಲಿ ಎಲೆಕ್ಟ್ರೋಡ್ಸ್ನ ಜಾಯಿನ್ ಮಾಡಿ ಎಲೆಕ್ಟ್ರೋಡ್ಸ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾರೆ ಆಯಿತಾ. ಸೊ ಒಂದಷ್ಟು ಸೂಕ್ಷ್ಮತೆನ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಇಲ್ಲಿ. ಫಸ್ಟ್ ಆಫ್ ಆಲ್ ನಿಮಗೆ ಏನು ಕ್ವೆಶನ್ ಕೇಳ್ತಾರೆ ಅಂದರೆ
ಎಲೆಕ್ಟ್ರೋಲಿಸಿಸ್ ಆಫ್ ವಾಟರಲ್ಲಿ ಕ್ಯಾಥೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗ್ತಿದೆ, ಆ್ಯನೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗ್ತಿದೆ, ಈ ಥರ ಕ್ವೆಶನ್ಸ್ನ ಕೇಳ್ತಾರೆ ಆಯಿತಾ. ಸೊ ನೀವು ಬರಿಬೇಕು ಕ್ಯಾಥೋಡ್ ಹತ್ರ ರಿಲೀಸ್ ಆಗುವಂಥ ಗ್ಯಾಸ್ ಬಂದು ಹೈಡ್ರೋಜನ್, ಆ್ಯನೋಡ್ ಹತ್ರ ರಿಲೀಸ್ ಆಗೋದು ಆಕ್ಸಿಜನ್ ಅಂತ ಆಯಿತಾ. ಸೊ ಇಲ್ಲಿ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಗ್ಯಾಸನ್ನು ಪ್ರಮಾಣನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬರಿಬೇಕು. ಇಲ್ಲಿ ನೋಡಿ ವಾಟರ್ ಏನಿದೆ ಅದರ ಫಾರ್ಮುಲಾ ನೋಡ್ಕೊಳ್ಳಿ, ಇಟ್ ಇಸ್ H2O ಅಲ್ವಾ. ಸೊ ಇದರಲ್ಲಿ ನ್ಯಾಚುರಲಿ ಹೈಡ್ರೋಜನ್ನಿನ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಗ್ಯಾಸ್ ಆಗಿ ಕೂಡ ಹೈಡ್ರೋಜನ್ ಜಾಸ್ತಿ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ನೀವು ಈ ಟೆಸ್ಟ್ ಟ್ಯೂಬಲ್ಲಿ ಕ್ಯಾಥೋಡ್ಗೆ ಅಸೋಸಿಯೇಟ್ ಆಗಿರುವಂಥ ಟೆಸ್ಟ್ ಟ್ಯೂಬಲ್ಲಿ ಹೈಡ್ರೋಜನ್ನಿನ ಮಟ್ಟ ಜಾಸ್ತಿ ತೋರಿಸ್ಬೇಕು ಆ್ಯಂಡ್ ಆಕ್ಸಿಜನ್ನಿನ ಮಟ್ಟ ಅದಕ್ಕಿಂತ ಕಡಿಮೆ ತೋರಿಸ್ಬೇಕು ಆಯಿತಾ. ಸೊ ಇದೆಲ್ಲ ಸೂಕ್ಷ್ಮತೆಗಳನ್ನ ಅಬ್ಸರ್ವ್ ಮಾಡ್ಕೊಂಡು ನೀವು ಡಯಾಗ್ರಾಮ್ಸ್ನ ಕರೆಕ್ಟಾಗಿ ಸ್ಕೆಚ್ ಮಾಡಿ ಲೇಬಲ್ ಮಾಡಿ ಆಯಿತಾ. ಆಗ ನಿಮಗೆ ಕರೆಕ್ಟಾದ ಕರೆಕ್ಟಾಗಿ ಮಾರ್ಕ್ಸ್ ಸಿಗತ್ತೆ. ಹಿ ಬಾಯ್ ಕೇಳಿದ್ದಾರೆ, ಮ್ಯಾಮ್ ಡು ಐ ಹ್ಯಾವ್ ಟು ಮೆನ್ಷನ್ ಅ 6 ವೋಲ್ಟ್ ಬ್ಯಾಟ್ರಿ? ಎಸ್, ಯು ಹ್ಯಾವ್ ಟು ಮೆನ್ಷನ್ ಅ 6 ವೋಲ್ಟ್ ಬ್ಯಾಟ್ರಿ. ನಿಮಗೆ ಆಗ ಎಕ್ಸಾಮಲ್ಲಿ ಮಾರ್ಕ್ಸ್ ಸಿಗತ್ತೆ ಆಯಿತಾ ಕರೆಕ್ಟಾಗಿ. ಸೊ ಮೇಕ್ ಶ್ಯೂರ್ ಯು ಮೆನ್ಷನ್ 6 ವೋಲ್ಟ್ ಬ್ಯಾಟ್ರಿ ಆಯಿತಾ. ಓಕೆ, ಸೊ ನಾವು PYQಸ್ನ ನೋಡ್ತೀವಿ ಅಂದರೆ ಲೆಟ್ಸ್ ಗೋ ಆನ್ ಟು ದ ಫಸ್ಟ್ PYQ. PYQ ಅಂದರೆ ಏನು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಆಯಿತಾ. ಸೊ ಇದು 1 ಮಾರ್ಕ್ಸಿಗೆ ಅಪಿಯರ್ ಆಗಿದೆ ಇನ್ ಯೋರ್ ಏಪ್ರಿಲ್ 2023 ಎಕ್ಸಾಮ್. ಮೊನ್ನೆ ನಡೆದಿದ್ದ ಎಕ್ಸಾಮ್ ಅಂದರೆ ಮೊನ್ನೆ ಅಲ್ಲ ಅಂದರೆ ಈ ವರ್ಷ ನಡೆದಿದ್ದ ಎಕ್ಸಾಮ್ ಆಯಿತಾ. The reactants that exchange ions by reacting with each other and form a precipitate among the following. ನಾನು ಹೇಳ್ದೆ ಅಲ್ವಾ ಈ ಥರ ಕ್ವೆಶನ್ ಬರುತ್ತೆ ಅಂತ. ಸೊ ಈ 4 ರಿಯಾಕ್ಷನ್ಸಲ್ಲಿ 4 ರಿಯಾಕ್ಟೆಂಟ್ಸಲ್ಲಿ ಯಾವ ರಿಯಾಕ್ಟೆಂಟ್ಸ್ ಬೇರಿಯಂ ಸಲ್ಫೇಟ್ನ ಫಾರ್ಮ್ ಮಾಡ್ತಿದೆ ಅಂತ ನೀವು ನೋಡ್ಕೋಬೇಕು ಆಯಿತಾ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ HCl ಬೇರಿಯಂ ಸಲ್ಫೇಟ್ನ ಫಾರ್ಮ್ ಮಾಡಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಸಲ್ಫ್ಯೂರಿಕ್ ಆಸಿಡ್ ಡಸಂಟ್ ಫಾರ್ಮ್ ಬೇರಿಯಂ ಸಲ್ಫೇಟ್. ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ವಾ, ಸೊ ಇಟ್ಸ್ ನಾಟ್ ಇನ್ವಾಲ್ವ್ಡ್. ಮತ್ತೆ ಸೋಡಿಯಂ ಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಡಸ್ ನಾಟ್ ಫಾರ್ಮ್ ಬೇರಿಯಂ ಸಲ್ಫೇಟ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ A, barium chloride and sodium sulfate react to give barium sulfate and sodium chloride. So yes Pratyush, correct answer A is the right option. Yes, so ನೀವು ಆನ್ಸರ್ನ ಹೇಗೆ ಬರಿಬೇಕು, ಫಸ್ಟು ಕ್ವೆಶನ್ ನಂಬರ್ ಬರೀತೀರಾ, ಆಪ್ಷನ್ನ ಆಲ್ಫಾಬೆಟ್ ಬರೀತೀರಾ, ಮತ್ತು ಕರೆಕ್ಟಾಗಿ ಆನ್ಸರ್ನ ಬರೀತೀರಾ. SN ಅವರು ಕೂಡ ಕರೆಕ್ಟಾಗಿ ರಿಪ್ಲೈ ಮಾಡಿದ್ದಾರೆ, ವೆರಿ ಗುಡ್. A is indeed the right answer. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್, ಈಗ ತಾನೇ ನಾನು ನಿಮಗೆ ಡಯಾಗ್ರಾಮ್ ತೋರಿಸಿದೆ, ಅದರಲ್ಲಿ ಬಂದಿದ್ದು ಗ್ಯಾಸ್ ಲಿಬರೇಟೆಡ್ ಅಟ್ ದ ಕ್ಯಾಥೋಡ್ ಇನ್ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಕ್ಯಾಥೋಡ್ ಹತ್ರ ಯಾವ ಗ್ಯಾಸ್ ಬಂದಿತ್ತು, ಜಾಸ್ತಿ ಪ್ರಮಾಣದಲ್ಲಿ ಬಂದಿತ್ತಲ್ವಾ, ಯಾವುದದು ಗ್ಯಾಸು, ಅದು ಆಕ್ಸಿಜನ್ನ ಅಲ್ಲ ಅಲ್ವಾ, ಕ್ಲೋರಿನು ಅಲ್ಲ, ನೈಟ್ರೋಜನ್ನು ಅಲ್ಲ. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಮಕ್ಕಳೇ? ಇಟ್ ಇಸ್ B, ಹೈಡ್ರೋಜನ್. ಹೈಡ್ರೋಜನ್ ಗ್ಯಾಸ್ ಇಸ್ ಬೀಯಿಂಗ್ ಲಿಬರೇಟೆಡ್ ಅಟ್ ದ ಕ್ಯಾಥೋಡ್ ಆಯಿತಾ. ಸೊ ಈ ರೀತಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ಯಾವುದು? ಎಸ್, ಸೊ ಇಟ್ಸ್ ಅ ಗುಡ್ ಕ್ವೆಶನ್. ಏನು ಕೇಳಿದ್ದಾರೆ ಇಲ್ಲಿ, ಐರನ್ ಆಕ್ಸೈಡ್ ಹಾಗೂ ಅಲ್ಯೂಮಿನಿಯಂ ರಿಯಾಕ್ಟ್ ಮಾಡಿ ನಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಐರನ್ ಕೊಡ್ತಿದೆ. ಇದು ಯಾವ ರಿಯಾಕ್ಷನ್ ನಿಮಗೆ ಗೊತ್ತಿರಬೇಕು, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇಟ್ ಈಸ್ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಇಟ್? ಏನು ನಡೀತಿದೆ ಈ ರಿಯಾಕ್ಷನಲ್ಲಿ? ಅಲ್ಯೂಮಿನಿಯಂ ಏನಿದೆ ಐರನ್ನ ತನ್ನ ಕಾಂಪೌಂಡಿಂದ ಏನು ಮಾಡ್ತಿದೆ, ಡಿಸ್ಪ್ಲೇಸ್ ಮಾಡ್ತಿದೆ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ displacement reaction. It's not double displacement, naane confuse agbitte one second. So it is an example of displacement reaction, andre in particular single displacement reaction aita. So correct option is D, displacement reaction. So this brings us to the end of the first chapter. ನೀವು ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಇದು ನಾನು ಟೀಚ್ ಮಾಡಿದ್ದಲ್ಲದೆ ನಿಮ್ಗೆ ಇನ್ನೂ ಡೌಟ್ಸ್ ಉಳಿದಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನೊಂದು ಬ್ರೇಕ್ನ ತೊಗೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ ಟು ಸಾಲ್ವ್ ಆಲ್ ಯೋರ್ ಡೌಟ್ಸ್ ಆಯಿತಾ. ಸೊ ಜಸ್ಟ್ go on a tiny break and I'll see you after the break ಮಕ್ಕಳೇ. ಪದೇ ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಆ್ಯಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ.
SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದೇರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲ್ ಲೈವ್ ಕ್ಲಾಸಸ್ ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ ನ ಶೆಡ್ಯೂಲ್ ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಮಕ್ಕಳೇ. ನೀವು ಒಂದಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಪ್ರತ್ಯೂಷ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಈವನ್ SN ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ ಫಾರ್ ದ ಲಾಸ್ಟ್ ಕ್ವೆಶನ್ ವಿಚ್ ಇಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಈಗ ನಾವು ಸೆಕೆಂಡ್ ಚಾಪ್ಟರ್ಗೆ ಮೂವ್ ಆನ್ ಮಾಡೋಣ, ವಿಚ್ ಇಸ್ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಅನ್ನೋ ಚಾಪ್ಟರ್ ಅಲ್ವಾ. ಸೊ ಈ ಚಾಪ್ಟರ್ ಏನೋ ಓವರ್ವ್ಯೂ ನೋಡೋಣ. ಅಗೇನ್ ಐ ಆಮ್ ಟೆಲಿಂಗ್ ಯು, ಪ್ಲೀಸ್ ಡೌನ್ಲೋಡ್ ದ PDF, ಹ್ಯಾವ್ ಇಟ್ ಓಪನ್ ನೆಕ್ಸ್ಟ್ ಟು ಯು ಸೊ ದಟ್ ನನ್ನ ತಲೆ ಅಡ್ಡ ಬಂದರೂ ನಿಮಗೆ ಯಾವುದೇ ರೀತಿಯ ಹಿಂಡ್ರೆನ್ಸ್ ಆಗಲ್ಲ, ಆಯಿತಾ? ಓಕೆ, ಸೊ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ನ ನಾವು ಏನರಿಂದ ಸ್ಟಾರ್ಟ್ ಮಾಡಿದ್ವಿ? ಫಸ್ಟ್ ಆಫ್ ಆಲ್ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋನ ನೆನ್ಪು ಮಾಡ್ಕೊಂಡ್ರೆ ನೀವು ಆಸಿಡ್ಸ್ ಅಂದ್ರೇನು, ಬೇಸಿಸ್ ಅಂದ್ರೇನು ಅಂತ ನಾನು ಕವರ್ ಮಾಡಿದ್ದೆ ಅಲ್ವಾ. ಸೊ ಆಸಿಡ್ಸ್ ಅಂದ್ರೇನು, ಆಸಿಡ್ಸ್ನ ಹೀಗೆ ಐಡೆಂಟಿಫೈ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಆಸಿಡ್ನ ಮೇನ್ ಕ್ಯಾರೆಕ್ಟರ್ ಬಂದು ಇಟ್ ಇಸ್ ಸಾರ್ ಟು ಟೇಸ್ಟ್, ಹುಳಿಯಾಗಿರುವಂಥ ಟೇಸ್ಟ್ ನಮ್ಮ ಆಸಿಡ್ಸಿಗೆ ಇರುತ್ತೆ. ಇದಲ್ಲದೆ ಇಟ್ ಇಸ್ ಕೊರೋಸಿವ್ ಇನ್ ನೇಚರ್, ಅಂದರೆ ಆಸಿಡ್ ಏನರೊಟ್ಟಿಗೆ ಕಾಂಟ್ಯಾಕ್ಟ್ ಬಂದರೂ ಅದನ್ನು ಡ್ಯಾಮೇಜ್ ಮಾಡುತ್ತೆ ಅಥವಾ ಹಾಳು ಮಾಡುತ್ತೆ ಅಲ್ವಾ. ಸೊ ದಟ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ ಆಫ್ ಆಸಿಡ್. ಥರ್ಡ್ ಪ್ರಾಪರ್ಟಿ ಏನು? ಇಟ್ ಇನ್ಕ್ರೀಸಸ್ ದ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್, ಆಯಿತಾ? ಹೇಗೆ ಅಂತ ಎಲ್ಲ ನಿಮಗೆ ಆಸಿಡ್ಸ್ ಅಂಡ್ ಬೇಸಸ್ ಅಂಡ್ ವಾಟರ್ ಬಂದಾಗ ನಿಮಗೆ ಗೊತ್ತಿರುತ್ತೆ, ನೀವು ಆಲ್ರೆಡಿ ಓದಿರ್ತೀರ. ಸೊ ಓಕೆ, ನೆಕ್ಸ್ಟು ಬೇಸಸ್ಸಿನ ಪ್ರಾಪರ್ಟೀಸ್ ಯಾವುದು? ಬೇಸಸ್ ಆರ್ ಬಿಟರ್ ಟು ಟೇಸ್ಟ್ ಅಥವಾ ದೇ ಆರ್ ಕಹಿ ಟು ಟೇಸ್ಟ್ ಅಲ್ವಾ. ಮತ್ತು ಸೆಕೆಂಡ್ ಏನು? ಬೇಸಸ್ ಆರ್ ಸೋಪಿ ಆರ್ ಸ್ಲಿಪ್ಪರಿ ಟು ಟಚ್. ಆ್ಯಂಡ್ ಥರ್ಡ್ ಏನು? ಬೇಸಸ್ ಇನ್ಕ್ರೀಸಸ್ ದ ಹೈಡ್ರಾಕ್ಸೈಡ್ ಆರ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ಸೊಲ್ಯೂಷನ್ ಅಲ್ವಾ. ಓಕೆ, ಸೊ ದಟ್ ವಾಸ್ ರಿಗಾರ್ಡಿಂಗ್ ವಾಟ್ ಆರ್ ಆಸಿಡ್ಸ್, ವಾಟ್ ಆರ್ ಬೇಸಸ್. ಈಗ ಯಾವುದೇ ಸಬ್ಸ್ಟೆನ್ಸ್ ಆಸಿಡ್ ಬೇಸ ಅಂತ ಟೆಸ್ಟ್ ಮಾಡೋಕ್ಕೆ ನಾವು ಅದನ್ನ ಬಾಯಿಗೆ ಹಾಕೊಂಡು ಟೆಸ್ಟ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಆ ಏನು ಪ್ರಾಸೆಸ್ನ ನಡ್ಸೋಕ್ಕೆ ಒಂದಷ್ಟು ಸ್ಪೆಷಲ್ ಸಬ್ಸ್ಟೆನ್ಸಸ್ ಇರುತ್ತೆ, ಆಯಿತಾ? ಅದನ್ನು ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ, ಆಯಿತಾ? ಇಂಡಿಕೇಟರ್ಸ್ ಬಗ್ಗೆ ನಾನು ಮುಂದಿನ ಸ್ಲೈಡಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ, ಆಯಿತಾ? ಕಂಪ್ಲೀಟಾಗಿ ಹೇಳ್ಕೊಡೋದು ಅಂದರೆ ನಾನು ಓವರ್ವ್ಯೂ ಮಾಡ್ತೀನಿ, ದಿಸ್ ಇಸ್ ನಾಟ್ ಎಕ್ಸ್ಪ್ಲನೇಷನ್. ಸೊ ನಾನು ಜಾಸ್ತಿ ಡಿಟೇಲಲ್ಲಿ ಹೋಗಲ್ಲ. ಸೊ ಇಂಡಿಕೇಟರ್ಸ್ ಎರಡು ಕ್ಯಾಟಗರೀಸಲ್ಲಿ ಬರುತ್ತೆ, ನ್ಯಾಚುರಲ್ ಹಾಗೂ ಸಿಂಥೆಟಿಕ್ ಇಂಡಿಕೇಟರ್ಸ್ ಆಗಿ. ನೆಕ್ಸ್ಟ್ ನಾವು ನೋಡಿದ್ವಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಆಯಿತಾ? ಅದರಲ್ಲಿ ಇಷ್ಟು ಪ್ರಾಪರ್ಟೀಸ್ನ ನೋಡಿದ್ವಿ. ಇಲ್ಲಿ ನಾನು ಡೀಪಾಗಿ ಹೋಗಲ್ಲ, ಯಾಕಂದರೆ ಮುಂದಿನ ಸ್ಲೈಡ್ಸಲ್ಲಿ ಮತ್ತೆ ಈ ಪ್ರಾಪರ್ಟೀಸ್ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ನೋಡಿದ್ವಿ ಆಸಿಡ್ಸ್ ಆ್ಯಂಡ್ ಬೇಸಸ್ ಇನ್ ವಾಟರ್ ಅಂತ ಮಕ್ಕಳೇ. ಸೊ ಏನು ಕಲ್ತ್ಕೊಂಡ್ರಿ ಅದರಲ್ಲಿ ನೀವು? ಇಲ್ಲಿ 3 ಮೇಲ್ ಬರಲ್ಲ, ಕೆಳಗೆ ಬರುತ್ತೆ. ಎಸ್, ಸೊ ಆಸಿಡ್ಸ್ ಏನಿದೆ ಇದನ್ನ ನಾವು ವಾಟರಿಗೆ ಹಾಕಿದಾಗ ಆಸಿಡ್ಸ್ ಬ್ರೇಕ್ ಅಪಾರ್ಟ್ ಆರ್ ಆಸಿಡ್ಸ್ ಡಿಸೋಸಿಯೇಟ್, ಆಯಿತಾ? ಸೊ ಆಸಿಡ್ಸಲ್ಲಿ ಡಿಸೋಸಿಯೇಷನ್ ನಡೆದಾಗ ಯಾವ ಅಯಾನ್ ಬರುತ್ತೆ ಮಕ್ಕಳೇ? ಹೈಡ್ರೋಜನ್ ಅಯಾನ್ನ ಆಸಿಡ್ ನೀಡುತ್ತೆ, ಆಯಿತಾ? ಇದರ ಕಾರಣನೇ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ನ ಆಸಿಡ್ ಸೊಲ್ಯೂಷನಲ್ಲಿ ಜಾಸ್ತಿ ಮಾಡುತ್ತೆ. ಹೈಡ್ರೋಜನ್ ಅಯಾನ್ ಸ್ವಲ್ಪ ಏನು ರಿಯಾಕ್ಟಿವ್ ಆಗಿರೋದ್ರಿಂದ, ಅನ್ಸ್ಟೇಬಲ್ ಆಗಿರೋದ್ರಿಂದ ಅದು ವಾಟರ್ ಒಟ್ಟಿಗೆ ಕಂಬೈನ್ ಆಗಿ ಹೈಡ್ರೋನಿಯಂ ಅಯಾನ್ನ ಫಾರ್ಮ್ ಮಾಡುತ್ತೆ. ಹೈಡ್ರೋನಿಯಂ ಅಯಾನಿನ ಫಾರ್ಮುಲಾ ಏನು? H3O+. ಆ್ಯಂಡ್ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ತಿಳ್ಕೊಳ್ಳಿ ನೀವು, ಇಟ್ ಇಸ್ ಹೈಡ್ರೋನಿಯಂ. ಏನಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಬೇಸಸ್ಸಿನ ಅಯಾನ್ ಒಟ್ಟಿಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ದೇ ಇರಲಿ ಅಂತ. ಸೊ ಆಸಿಡ್ಸ್ ಏನಿದೆ ಹೈಡ್ರೋನಿಯಂ ಅಯಾನ್ನ ಕೊಡುತ್ತೆ. ಬೇಸಸ್ ಡಿಸೋಸಿಯೇಟ್ ಆಗಿ ಯಾವ ಅಯಾನ್ನ ಕೊಡುತ್ತೆ? ಇಟ್ ಇಸ್ ಹೈಡ್ರಾಕ್ಸೈಡ್ ಅಯಾನ್, ಆಯಿತಾ? ಸೊ OH ಮೈನಸ್ ಇಸ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಈ ಕಾನ್ಸೆಪ್ಟಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಬರುತ್ತೆ. ಆ ಡಯಾಗ್ರಾಮ್ನ ನಾನು ತೋರಿಸ್ತೀನಿ ಮುಂದೆ ಹೋಗ್ತಾ. ಸೊ ಆ ಡಯಾಗ್ರಾಮ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏನು, ಯಾವ ಆಕ್ಟಿವಿಟಿ ರಿಲೇಟೆಡ್ ಡಯಾಗ್ರಾಮ್ ಅದು? ಸೊ ನಿಮಗೆ ಹೇಳ್ತಾರೆ, ಬೀಕರಲ್ಲಿ ಗ್ಲೂಕೋಸ್ ಹಾಗೂ ಆಲ್ಕೋಹಾಲ್ ತಗೊಳ್ಳಿ, ಅದಕ್ಕೆ ಸರ್ಕ್ಯೂಟ್ನ ಕನೆಕ್ಟ್ ಮಾಡಿ ಅದರಲ್ಲಿ ಬಲ್ಬ್ ಗ್ಲೋ ಆಗುತ್ತಾ ಅಂತ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಆಗ ಬೀಕರಿಂದ ಗ್ಲೂಕೋಸ್ ಹಾಗೂ ಆಲ್ಕೋಹಾಲ್ನ ಕ್ಲಿಯರ್ ಔಟ್ ಮಾಡಿ ನೀವು ಆಸಿಡ್ ಅಥವಾ ಬೇಸ್ನ ತಗೊಂಡ್ರೆ ಆ ಬಲ್ಬು ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ಲೂಕೋಸ್ ಹಾಗೂ ಆಲ್ಕೋಹಾಲ್ ತಗೊಂಡಾಗ ಬಲ್ಬ್
ಗ್ಲೋ ಆಗಲ್ಲ. ಏನಕ್ಕೆ? ಯಾಕಂದರೆ ಆಸಿಡ್ಸ್ ಆ್ಯಂಡ್ ಬೇಸಸ್ ಏನಿದೆ ಅಯಾನ್ಸ್ನ ರಿಲೀಸ್ ಮಾಡುತ್ತೆ ಇನ್ ಸೊಲ್ಯೂಷನ್ ಆಯಿತಾ. ಅಯಾನ್ಸ್ ರಿಲೀಸ್ ಆಗ್ತಿರೋ ಕಾರಣನೇ ಏನು ಸರ್ಕಿಟಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಆ್ಯಂಡ್ ಬಲ್ಬ್ ಗ್ಲೋ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಆ ಡಯಾಗ್ರಾಮ್ನ ನೀವು ನೆನ್ಪಿಟ್ಕೋಬೇಕು. ಚಾಪ್ಟರ್ ಮುಗಿಯೋ ಮುಂಚೆ ಆ ಡಯಾಗ್ರಾಮ್ನ ತೋರಿಸ್ತೀನಿ ನಿಮಗೆ. ಇನ್ನೊಂದೇನು ಗೊತ್ತಿರಬೇಕು ನಿಮಗೆ ಈ ಕಾನ್ಸೆಪ್ಟಲ್ಲಿ, ಆ್ಯಸಿಡ್ಸ್ ಹಾಗೂ ಬೇಸಸ್ ಅಲ್ಲಿ ಸ್ಟ್ರಾಂಗ್ ಆ್ಯಸಿಡ್ಸ್ ಹಾಗೂ ಸ್ಟ್ರಾಂಗ್ ಏನು ಬೇಸಸ್ ಮತ್ತು ವೀಕ್ ಆ್ಯಸಿಡ್ಸ್ ಹಾಗೂ ವೀಕ್ ಬೇಸಸ್ ಅಂತ ಬರುತ್ತೆ ಆಯಿತಾ. ಸ್ಟ್ರಾಂಗ್ ಆ್ಯಸಿಡ್ ಹಾಗೂ ಬೇಸಸ್ ಯಾವುದು? ಯಾವ ಆ್ಯಸಿಡ್ ಹಾಗೂ ಬೇಸ್ ಕಂಪ್ಲೀಟಾಗಿ ವಾಟರಲ್ಲಿ ಡಿಸೋಸಿಯೇಟ್ ಆಗುತ್ತೋ ಆ್ಯಂಡ್ ಜಾಸ್ತಿ ಪ್ರಮಾಣಕ್ಕೆ H+ ಅಯಾನ್ಸ್ ಹಾಗೂ OH- ಅಯಾನ್ಸ್ ಕೊಡುತ್ತೋ ಆ ರೀತಿಯ ಆ್ಯಸಿಡ್ಸ್ನ ಅಥವಾ ಬೇಸಸ್ನ ನಾವು ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಮತ್ತು ಯಾವ ಆಸಿಡ್ಸ್ ಕಡಿಮೆ ಪ್ರಮಾಣದಲ್ಲಿ ಡಿಸೋಸಿಯೇಟ್ ಆಗುತ್ತೋ, ಆಸಿಡ್ ಆರ್ ಬೇಸ್ ಕಡಿಮೆ ಪ್ರಮಾಣದಲ್ಲಿ ಡಿಸೋಸಿಯೇಟ್ ಆಗುತ್ತೋ ಆ್ಯಂಡ್ ಕಡಿಮೆ ಪ್ರಮಾಣದಲ್ಲಿ H+ ಹಾಗೂ OH- H+ ಅಥವಾ OH- ಅಯಾನ್ಸ್ನ ರಿಲೀಸ್ ಮಾಡುತ್ತೋ ಇನ್ ಸೊಲ್ಯೂಷನ್, ಆ ರೀತಿಯ ಆಸಿಡ್ ಹಾಗೂ ಬೇಸ್ನ ನಾವು ವೀಕ್ ಆಸಿಡ್ ಆರ್ ವೀಕ್ ಬೇಸ್ ಅಂತ ಕರಿತೀವಿ ಆಯಿತಾ. ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು ಹಾಗೂ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಸೊ ಸ್ಟ್ರಾಂಗ್ ಆ್ಯಸಿಡಿನ ಎಕ್ಸಾಂಪಲ್ಸ್ ಯಾವುದು? ಇಟ್ ಇಸ್ HCl ಇರ್ಬೋದು, ನೈಟ್ರಿಕ್ ಆಸಿಡ್ ಇರ್ಬೋದು, ಸಲ್ಫ್ಯೂರಿಕ್ ಆಸಿಡ್ ಇರ್ಬೋದು. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಸ್ಟ್ರಾಂಗ್ ಆಸಿಡ್. ಆ್ಯಂಡ್ ವೀಕ್ ಆಸಿಡ್ಸ್ನ ಎಕ್ಸಾಂಪಲ್ಸ್ ಯಾವುದು? ಇಟ್ ಕುಡ್ ಬಿ ಅಸಿಟಿಕ್ ಆಸಿಡ್ ಆರ್ ಫಾರ್ಮಿಕ್ ಆಸಿಡ್ ಆಯಿತಾ. ಸೊ ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ ಪ್ಲೇ ಲಿಸ್ಟಲ್ಲಿರುವಂತಹ ಆಸಿಡ್ಸ್ ಆ್ಯಂಡ್ ಬೇಸಸ್ ಆ್ಯಂಡ್ ವಾಟರ್ ಅನ್ನುವಂತಹ ವಿಡಿಯೋನ ಆಕ್ಸೆಸ್ ಮಾಡಿ ಆಯಿತಾ. ಇನ್ನೇನು ಗೊತ್ತಿರಬೇಕು? ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇದ್ರ ಬಗ್ಗೆ ಮಾತಾಡಿದೆ ನಾನು. ಆಸಿಡ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತ ಡಯಾಗ್ರಾಮ್ ಇದೆ, ಡಯಾಗ್ರಾಮ್ನ ನೀವು ಅಂದರೆ ನೋಡಿ ತಿಳ್ಕೊಳ್ಳಿ ಆಯಿತಾ. ನೆಕ್ಸ್ಟು ಡೈಲ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟ್. ಡೈಲ್ಯೂಷನ್ ಅಂದ್ರೇನು? ಯಾವುದೇ ಆ್ಯಸಿಡಿನ H+ ಅಥವಾ H3O+ ಅಯಾನ್ ಹಾಗೂ ಯಾವುದೇ ಬೇಸಿನ OH- ಅಯಾನ್ ಕಾನ್ಸಂಟ್ರೇಷನ್ನ ಕಡಿಮೆ ಮಾಡೋದನ್ನ ನಾವು ಡೈಲ್ಯೂಷನ್ ಅಂತ ಕರಿತೀವಿ ಆಯಿತಾ. ಸೊ ಡೈಲ್ಯೂಷನ್ ಮಾಡೋಕ್ಕೆ ಏನನ್ನ ಯೂಸ್ ಮಾಡಬೇಕು? ನಾವು ವಾಟರ್ನ ಯೂಸ್ ಮಾಡಬೇಕು. ಸೊ ಈ ಕಾನ್ಸೆಪ್ಟಲ್ಲಿ ಮೇಜರ್ ಕ್ವೆಶನ್ ಯಾವ್ದು ಕೇಳ್ತಾರೆ ನಿಮಗೆ? ಆ್ಯಸಿಡ್ ಹಾಗೂ ವಾಟರ್ನ ಮಿಕ್ಸ್ ಮಾಡಬೇಕಾದ್ರೆ ಅಥವಾ ಆ್ಯಸಿಡನ್ನ ಡೈಲ್ಯೂಷನ್ ನಡೆಸಬೇಕಾದ್ರೆ ನೀವು ಒಂದಷ್ಟು ಪ್ಯಾರಾಮೀಟರ್ಸ್ ಅಥವಾ ಒಂದಷ್ಟು ರೂಲ್ಸ್ನ ತಲೆಯಲ್ಲಿ ಇಟ್ಕೋಬೇಕು. ಏನದು ಅಂತ ಕೇಳ್ತಾರೆ ಆಯಿತಾ. ಸೊ ಏನು ನೆನ್ಪಿಟ್ಕೋಬೇಕು ಮಕ್ಕಳೇ ನೀವು? ಸೊ ಆ್ಯಸಿಡ್ಸ್ ಏನಿದೆ ಇದನ್ನ ವಾಟರ್ ಒಟ್ಟಿಗೆ ಮಿಕ್ಸ್ ಮಾಡಿದಾಗ, ಮಿಕ್ಸಿಂಗ್ ಆಫ್ ಆ್ಯಸಿಡ್ ಆ್ಯಂಡ್ ವಾಟರ್ ಪ್ರಾಸೆಸ್ ಏನಿದೆ ಇಟ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ಆಯಿತಾ. ಸೊ ಈ ಎಕ್ಸೋಥರ್ಮಿಕ್ ರಿಯಾಕ್ಷನಿಂದ ಯಾವುದೇ ರೀತಿಯ ಡ್ಯಾಮೇಜ್ ಕಾಸ್ ಆಗದೆ ಇರಲಿ ಅನ್ನೋದಕ್ಕೆ ನಾವು ಏನು ಮಾಡ್ತೀವಿ? ಫಸ್ಟು ವಾಟರಿನ ಕ್ವಾಂಟಿಟಿ ಏನಿದೆ ಜಾಸ್ತಿ ತಗೋತೀವಿ. ಆಮೇಲೆ ಈ ವಾಟರ್ಗೆ ನಾವು ಡ್ರಾಪ್ ವೈಸ್ ಆಗಿ ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ ಆಯಿತಾ. ಯಾವತ್ತಿದ್ರೂ ಯು ಶುಡ್ ಆ್ಯಡ್ ಆ್ಯಸಿಡ್ ಟು ವಾಟರ್ ಬಟ್ ನೆವರ್ ವಾಟರ್ ಟು ಆ್ಯಸಿಡ್. ವಾಟರ್ನ ಆ್ಯಸಿಡಿಗೆ ಹಾಕಿದ್ರೆ ಎಕ್ಸೋಥರ್ಮಿಕ್ ನೇಚರ್ ಏನಿದೆ ತುಂಬ ಏನು ಜಾಸ್ತಿ ಆಗುತ್ತೆ. ಆ್ಯಂಡ್ ಬೀಕರ್ ಏನಿದೆ ಅದರಲ್ಲಿ ಲೋಕಲ್ ಬೀಕರ್ ಅಥವಾ ಟೆಸ್ಟ್ ಟ್ಯೂಬ್ ಏನಿದೆ ಅದರಲ್ಲಿ ಲೋಕಲ್ ಹೀಟಿಂಗಿನ ಕಾರಣ ಆ ಟೆಸ್ಟ್ ಟ್ಯೂಬ್ ಹೊಡೆಯುವಂಥ ಚಾನ್ಸಸ್ಸು ಇರುತ್ತೆ. ಮತ್ತು ಆ್ಯಸಿಡ್ ಹಾಗೂ ವಾಟರ್ನ ಮಿಕ್ಸ್ಚರ್ ಏನಿದೆ ಅದು ನಿಮ್ಮ ಸ್ಕಿನ್ ಮೇಲಾಗಿರಲಿ, ಟೇಬಲ್ ಮೇಲಾಗಿರಲಿ, ಅದು ಬಿದ್ದು ಕೊರೋಷನ್ ಅನ್ನೋದಕ್ಕಿಂತ ಡ್ಯಾಮೇಜ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆಯಿತಾ. ಸೊ ನೀವೇನೇನು ನೆನ್ಪಿಟ್ಕೋಬೇಕು ಅಬೌಟ್ ಡೈಲ್ಯೂಷನ್? ಯಾವಾಗಲೂ ಆ್ಯಸಿಡ್ನ ವಾಟರಿಗೆ ಆ್ಯಡ್ ಮಾಡಬೇಕು. ಹೇಗೆ ಆ್ಯಡ್ ಮಾಡಬೇಕು? ಡ್ರಾಪ್ ವೈಸ್ ಆ್ಯಡ್ ಮಾಡಬೇಕು. ಟುವರ್ಡ್ಸ್ ದ ವಾಲ್ ಆಫ್ ದ ಟೆಸ್ಟ್ ಟ್ಯೂಬ್ ಆ್ಯಡ್ ಮಾಡಬೇಕು. ಆ್ಯಂಡ್ ಯಾವಾಗಲೂ ಕಾನ್ಸ್ಟೆಂಟ್ ಸ್ಟಿರಿಂಗ್ ಅಥವಾ ಮಿಕ್ಸಿಂಗ್ನ ಇಟ್ಕೊಂಡು ಆ್ಯಡ್ ಮಾಡಬೇಕು ಆಯಿತಾ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್ ರಿಗಾರ್ಡಿಂಗ್ ಡೈಲ್ಯೂಷನ್ ಆಫ್ ಆ್ಯಸಿಡ್ಸ್. ಇನ್ನೊಂದು ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಬರುತ್ತೆ? pH ಸ್ಕೇಲ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಲ್ವಾ ಮಕ್ಕಳೇ. ಸೊ pH ಅಂದ್ರೇನು? ಒಂದು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಬರುತ್ತೆ ಆಯಿತಾ. ಆ ಯೂನಿವರ್ಸಲ್ ಇಂಡಿಕೇಟರ್ನ ನಾವು ಯಾವುದೇ ಸಬ್ಸ್ಟೆನ್ಸನ್ನ ಕಾಂಟ್ಯಾಕ್ಟಿಗೆ ತಂದರೆ ಅದರಲ್ಲಿ ಕಲರ್ ಚೇಂಜ್ ಆಗುತ್ತೆ. ಆ್ಯಂಡ್ ಆ ಕಲರ್ ಚೇಂಜ್ನ ಮೆಜರ್ ಮಾಡುವಂಥ ಸ್ಕೇಲ್ನ ನಾವು pH ಸ್ಕೇಲ್ ಅಂತ ಕರಿತೀವಿ ಆಯಿತಾ. pH ಅಂದ್ರೇನು? ಇಟ್ ಮೀನ್ಸ್ ಜರ್ಮನ್ ಇಂದ ಡಿರೈವ್ ಆಗಿರುವಂಥ ವರ್ಡು ಪೋಟೆನ್ಸ್ ಆಯಿತಾ. ಸೊ pH ಅಂದರೆ ಪೋಟೆನ್ಸ್ ಆಫ್ ಹೈಡ್ರೋಜನ್ ಆರ್ ಇಟ್ ಇಸ್ ಆಲ್ಸೋ ನೋನ್ ಎಸ್ ಪವರ್ ಆಫ್ ಹೈಡ್ರೋಜನ್. pH ಅಂದ್ರೇನು? ಇಟ್ ಇಸ್ ಅ ನಂಬರ್ ದಟ್ ಇಂಡಿಕೇಟ್ಸ್ ದ ಅಸಿಡಿಟಿ ಆರ್ ಬೇಸಿಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಆಯಿತಾ. ಸೊ pHನ ಡೆಫಿನೇಷನ್ ಗೊತ್ತಿರಬೇಕು ನಿಮಗೆ, ಮತ್ತು pHನ ಸ್ಕೇಲ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು. ಸೊ pH ಸ್ಕೇಲ್ ಏನಿದೆ ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ 0 to 14 ಆಯಿತಾ ಮಕ್ಕಳೇ. ಸೊ 0 ಇಂದ 14ವರೆಗೂ ಇರುತ್ತೆ pH ಸ್ಕೇಲ್ ಆಯಿತಾ. ಸೊ ಇದರಲ್ಲಿ ಮಿಡ್ ಪಾಯಿಂಟ್ ಬರುತ್ತೆ 7 ಅಲ್ವಾ.
ಎಸ್. ಸೊ 7 ಏನಿದೆ ಇಟ್ ಇಂಡಿಕೇಟ್ಸ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ ಆಯಿತಾ. ಸೊ 7ಗಿನ್ನ ಕಡಿಮೆ ಯಾವುದೇ ಸಬ್ಸ್ಟೆನ್ಸಿಗೆ ನಂಬರ್ ಬಂದರೂ ಆ ಸಬ್ಸ್ಟೆನ್ಸ್ನ ನಾವು ಅಸಿಡಿಕ್ ಇನ್ ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ. 7ಗಿನ್ನ ಜಾಸ್ತಿ ಯಾವುದೇ ನಂಬರ್ ಬಂದರೂ ಆ ಸಬ್ಸ್ಟೆನ್ಸ್ನ ನಾವು ಬೇಸಿಕ್ ಇನ್ ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ ಆಯಿತಾ. ಮತ್ತು 7ಗೆ ಹತ್ರ ಒಂದು ಡಿಕ್ರೀಸಿಂಗ್ ಎಂಡ್, ಹಂಗಂದರೆ 6 ಆಗಿರ್ಬೋದು, 5 ಆಗಿರ್ಬೋದು, 4 ಆಗಿರ್ಬೋದು, ಈ ರೀತಿಯ ವ್ಯಾಲ್ಯೂಸ್ ಬಂದರೆ ಆ ಆ್ಯಸಿಡ್ಸ್ನ ನಾವು ವೀಕ್ ಆ್ಯಸಿಡ್ಸ್ ಅಂತ ಕರಿತೀವಿ. ಯಾಕಂದರೆ ಆ ಆ್ಯಸಿಡ್ಸಲ್ಲಿ ಪಾರ್ಷಿಯಲ್ ಡಿಸೋಸಿಯೇಷನ್ ಮಾತ್ರ ನಡೆಯುತ್ತೆ ಆ್ಯಂಡ್ ಕಡಿಮೆ ಪ್ರಮಾಣದಲ್ಲಿ ಅದು H+ ಅಯಾನ್ಸ್ನ ಸೊಲ್ಯೂಷನಿಗೆ ನೀಡುತ್ತೆ. ಮತ್ತು 0, 1, 2, 3 ಈ ರೀತಿಯ ನಂಬರ್ಸ್ ಬಂದರೆ ಆ್ಯಸಿಡ್ಸಿಗೆ ದೋಸ್ ಆರ್ ಸ್ಟ್ರಾಂಗ್ ಆ್ಯಸಿಡ್ಸ್, ಯಾಕಂದರೆ ಅದು ಜಾಸ್ತಿ ಪ್ರಮಾಣದಲ್ಲಿ H+ ಅಯಾನ್ಸ್ನ ಸೊಲ್ಯೂಷನಲ್ಲಿ ನೀಡುತ್ತೆ ಆಯಿತಾ. ಸೊ ಅಸಿಡಿಕ್ ನೇಚರ್ಗೆ pHಗೆ ಏನು ಆಪೋಸಿಟ್ ರಿಲೇಷನ್ಶಿಪ್ ಇರುತ್ತೆ ಆಯಿತಾ. ಸೊ pH ಜಾಸ್ತಿ ಆದಷ್ಟು ಅಸಿಡಿಕ್ ನೇಚರ್ ಏನಿದೆ ಕಡಿಮೆ ಆಗತ್ತೆ, ಆ್ಯಂಡ್ ಇದರ ಉಲ್ಟಾ ಏನು ಕ್ಯಾರೆಕ್ಟರಿಸ್ಟಿಕ್ ಅನಿಸುತ್ತೆ ಬೇಸಿಕ್ ನೇಚರ್ಗೆ ಆಯಿತಾ. ಸೊ 7ಗಿನ್ನ ಜಾಸ್ತಿ ಯಾವುದೇ ನಂಬರ್ ಅಂದರೆ 7 ಹತ್ತಿರ ಇರುವಂತಹ ನಂಬರ್ ಅಂದರೆ 8 ಇರ್ಬೋದು, 9 ಇರ್ಬೋದು, 10 ಇರ್ಬೋದು, ಈ ರೀತಿಯ ನಂಬರ್ಸ್ ಬೇಸಿಕ್ ಸಬ್ಸ್ಟೆನ್ಸಸ್ಗೆ ಬಂದರೆ ಆ ಬೇಸಿಸ್ನ ನಾವು ವೀಕ್ ಬೇಸಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ OH- ಅಯಾನ್ಸ್ನ ಆ ಬೇಸಿಸ್ ಸೊಲ್ಯೂಷನ್ಗೆ ನೀಡುತ್ತವೆ. ನೆಕ್ಸ್ಟು 14 ಹತ್ರ ನಂಬರ್ 12, 13, 14 ರೀತಿಯ ನಂಬರ್ಸ್ ಬೇಸಿಸ್ಗೆ ಬಂದರೆ ದೀಸ್ ಬೇಸಿಸ್ ಆ ಸ್ಟ್ರಾಂಗ್ ಬೇಸಿಸ್, ಯಾಕಂದರೆ ಅದು ಜಾಸ್ತಿ ಪ್ರಮಾಣಕ್ಕೆ ಏನು OH- ಅಯಾನ್ಸ್ನ ನಮ್ಮ ಸೊಲ್ಯೂಷನ್ಗೆ ನೀಡುತ್ತವೆ. ಸೊ ಈಗ pH ಹಾಗೂ ಬೇಸ್ನ ರಿಲೇಶನ್ಶಿಪ್ ಏನು, pH ಜಾಸ್ತಿ ಆದಷ್ಟು ಬೇಸಿಕ್ ನೇಚರ್ ಜಾಸ್ತಿ ಆಗತ್ತೆ ಆಯಿತಾ. pH ಜಾಸ್ತಿ ಆದಷ್ಟು ಬೇಸಿಕ್ ನೇಚರ್ ಜಾಸ್ತಿ ಆಗುತ್ತೆ. ಏನಕ್ಕೆ ಈ ರಿಲೇಶನ್ಶಿಪ್ ಏನಕ್ಕೆ ಬಂದಿದೆ, pH ಜಾಸ್ತಿ ಆದಷ್ಟು ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ ಇನ್ ದ ಸೊಲ್ಯೂಷನ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ್ಯಸಿಡ್ಸ್ನ ಅಸಿಡಿಕ್ ಪ್ರಾಪರ್ಟಿ ಬರ್ತಿರೋದು ಹೈಡ್ರೋಜನ್ ಅಯಾನ್ಸ್ ಇಂದಾನೆ. ಸೊ pH ಜಾಸ್ತಿ ಆದಷ್ಟು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಆ್ಯಂಡ್ ಸಬ್ಸ್ಟೆನ್ಸಸ್ನ ಅಸಿಡಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ pH ಜಾಸ್ತಿ ಆದಷ್ಟು ಹೈಡ್ರಾಕ್ಸೈಡ್ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಏನು ಆ ಸಬ್ಸ್ಟೆನ್ಸಿನ ಬೇಸಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ ಆಯಿತಾ. ಸೊ ದಿಸ್ ಇಸ್ ದ ರಿಲೇಶನ್ಶಿಪ್ ದಟ್ ಯು ಹ್ಯಾವ್ ಟು ನೋ. ಯಾಕಂದರೆ ಈ ರಿಲೇಶನ್ಶಿಪ್ನ ಟೆಸ್ಟ್ ಮಾಡೋ ಹಾಗೇ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ ಆಯಿತಾ. ಒಂದಷ್ಟು ಎಕ್ಸಾಂಪಲ್ಸ್ ಅಂದರೆ PYQs ಆಗಿ ಹಾಕಿದ್ದೀನಿ ಮುಂದೆ. ಸೊ ವಿಲ್ ಡಿಸ್ಕಸ್ ದ್ಯಾಟ್ ಲೇಟರ್. ಓಕೆ, ಸೊ pHನು ಕವರ್ ಮಾಡಿದ್ವಿ, ಉಳಿದಿರೋದು ಯಾವುದು ಆ್ಯಸಿಡ್ಸ್ ಬಗ್ಗೆ ಮಾತಾಡಿದ್ವಿ, ಬೇಸ್ ಬಗ್ಗೆ ಮಾತಾಡಿದ್ವಿ. ಈಗ ಸಾಲ್ಟ್ಸ್ ಬಗ್ಗೆ ಮಾತಾಡೋಣ ಆಯಿತಾ. ಸೊ ಒಂದು ಇಂಪಾರ್ಟೆಂಟ್ ಸಾಲ್ಟ್ ಇಸ್ ಸೋಡಿಯಂ ಕ್ಲೋರೈಡ್ ಅಲ್ವಾ. ಈ ಸಾಲ್ಟಿಂದ ಒಂದಷ್ಟು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ನ ಅಂದರೆ ಒಂದಷ್ಟು ಇಂಪಾರ್ಟೆಂಟ್ ಕಾಂಪೌಂಡ್ಸ್ನ ನಾವು ತಯಾರು ಮಾಡ್ಬೋದು ಸೋಡಿಯಂ ಕ್ಲೋರೈಡ್ನ ರಾ ಮೆಟೀರಿಯಲ್ ಆಗಿ ಇಟ್ಕೊಂಡು. ಅದ್ರ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡೋಣ ಇನ್ ದ ಫ್ಯೂಚರ್ ಸ್ಲೈಡ್ಸ್ ಆಯಿತಾ. ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಯಾವುದು, ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ಇದನ್ನ ಕೂಡ ನಾವು ನೋಡೋಣ ಆಯಿತಾ. ಇಲ್ಲಿ ಇನ್ನೊಂದೇನು ತಿಳ್ಕೊಬೇಕು, ನೀವು ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಬಗ್ಗೆ ತಿಳ್ಕೊಬೇಕು. ಸೊ ಸಾಲ್ಟ್ಸ್ ಏನಿದೆ ನಿಮಗೆ ಪೇರೆಂಟ್ ಒಂದು ಆ್ಯಸಿಡ್ ಹಾಗೂ ಬೇಸ್ನ ಕೊಟ್ಬಿಟ್ಟು ಅದರಿಂದ ಯಾವ ಸಾಲ್ಟ್ ಬರುತ್ತೆ ಅಂತ ಏನು ಐಡೆಂಟಿಫೈ ಮಾಡಿ ಅಂತ ಕೊಡ್ತಾರೆ. ಮತ್ತು ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂದ್ರೇನು, ಯಾವುದೇ 2-3 ಸಾಲ್ಟಲ್ಲಿ ಕಾಮನ್ ಕ್ಯಾಟಯಾನ್ ಇದ್ದರೆ ಅಥವಾ ಕಾಮನ್ ಆ್ಯನಯಾನ್ ಇದ್ದರೆ ಅದನ್ನು ನಾವು ಆ ಸಾಲ್ಟ್ಸ್ ಏನಿದೆ ಅದು ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಎಕ್ಸಾಂಪಲ್ ಯಾವುದು, ಸೊ ಸೋಡಿಯಂ ಸಲ್ಫೇಟ್ ಇಸ್ ಅ ಸಾಲ್ಟ್ ಅಲ್ವಾ ಮಕ್ಕಳೇ. ಸೋಡಿಯಂ ಸಲ್ಫೇಟ್ ಇಸ್ ಅ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಇಸ್ ಅ ಸಾಲ್ಟ್ ಅಲ್ವಾ. ಸೊ ಇವೆರಡರಲ್ಲೂ ಕಾಮನ್ ಏನು ಅಯಾನ್ ಆ್ಯಂಡ್ ಕ್ಯಾಟಯಾನ್ ಯಾವುದು, ಇಟ್ ಇಸ್ ಸೋಡಿಯಂ ಅಲ್ವಾ. ಸೊ ದೀಸ್ 2 ಸಾಲ್ಟ್ಸ್ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಸೋಡಿಯಂ ಸಾಲ್ಟ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಅದೇ ಈಗ ಪೊಟ್ಯಾಷಿಯಂ ಸಲ್ಫೇಟ್ ತಗೊಳ್ಳಿ, ಇದರಲ್ಲಿ ಸೋಡಿಯಂ ಸಲ್ಫೇಟ್ ಹಾಗೂ ಪೊಟ್ಯಾಷಿಯಂ ಸಲ್ಫೇಟಲ್ಲಿ ಆ್ಯನಯಾನ್ ಕಾಮನ್ ಇದೆ ಅಲ್ವಾ. ಸೊ ಇಟ್ ಇಸ್ ಸಲ್ಫೇಟ್ ಆ್ಯನಯಾನ್. ಸೊ ನೀವೇನು ಕನ್ಸಿಡರ್ ಮಾಡ್ಬೋದು, ಬೋತ್ ದಿ ಸಾಲ್ಟ್ಸ್ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಸಲ್ಫೇಟ್ ಸಾಲ್ಟ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಆಯಿತಾ. ಸೊ ಪ್ರತ್ಯೂಷ್ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ಐರನ್ ಹ್ಯಾಸ್ 2 ವೇಲೆನ್ಸಿ ವೆನ್ ಟು ಯೂಸ್ ಇಟ್. ಸೊ ಸಮ್ಟೈಮ್ಸ್ ವೇಲೆನ್ಸಿ 2 ಇರುತ್ತೆ. ಸೊ ಈಗ ನೀವು ಮೆಮರೈಸ್ ಮಾಡ್ಕೋಬೇಕಾಗಿರೋದು, ನಿಮ್ಮ ರಿಯಾಕ್ಷನ್ಸಲ್ಲಿ ಏನು ಕೊಡ್ತಾರೆ, ಮೆಜಾರಿಟಿ ಆಫ್ ದ ಟೈಮ್ Fe2O3 ಅಂತಾನೆ ಕೊಡ್ತಾರೆ ಆಯಿತಾ. ಸೊ ಏನು ಯಾವ್ಯಾವ ರಿಯಾಕ್ಷನ್ಸಲ್ಲಿ Fe2O3 ಬರುತ್ತೋ, ಯಾವ ರಿಯಾಕ್ಷನ್ಸಲ್ಲಿ Fe3O4 ಬರುತ್ತೋ ಅದನ್ನ ಮೆಮೊರೈಸ್ ಮಾಡ್ಕೊಳ್ಳಿ ಫಾರ್ ನಾವು. ಅದು ಏನಕ್ಕೆ ಬರುತ್ತೆ, ಅದ್ರ ಹಿಂದೆ ಇರೋ ಲಾಜಿಕ್ ಎಲ್ಲ ನೀವು ಹೈಯರ್ ಸ್ಟ್ಯಾಂಡರ್ಡ್ಸಲ್ಲಿ ಕಲಿತಾರೆ ಆಯಿತಾ. ಫಾರ್ 10th grade syllabus it is not applicable Pratyush. So for now I would suggest focus on 10th grade syllabus ಆಯಿತಾ. It's great that you're going beyond the syllabus, but for now focus on 10th grade syllabus ಆಯಿತಾ. ಓಕೆ,
ಎಸ್ ನಾವೆಲ್ಲ ಕವರ್ ಮಾಡಿದ್ವಿ. ಲೆಟ್ಸ್ ಡೆಲ್ವ್ ಇನ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆಯಿತಾ, ಅಂದರೆ ಆಸಿಡ್ಸ್ ಆ್ಯಂಡ್ ಬೇಸಸ್. ಅದಕ್ಕಿಂತ ಮುಂಚೆ ಎಸ್ ನಾವು ಇಂಡಿಕೇಟರ್ಸ್ ಕವರ್ ಮಾಡಬೇಕಿತ್ತು. ಸೊ ಯಾವುದೇ ಸಬ್ಸ್ಟೆನ್ಸ್ ಆಸಿಡಾ ಅಥವಾ ಬೇಸಾ ಅಂತ ಸೂಚನೆ ಕೊಡುವಂತಹ ಸಬ್ಸ್ಟೆನ್ಸಸ್ನ ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಕ್ಯಾಟಗರೀಸ್ ಇರುತ್ತೆ. ಫಸ್ಟ್ ಕ್ಯಾಟಗರಿ ಇಸ್ ನ್ಯಾಚುರಲ್ ಇಂಡಿಕೇಟರ್ಸ್, ಸೆಕೆಂಡ್ ಇಸ್ ಸಿಂಥೆಟಿಕ್ ಇಂಡಿಕೇಟರ್ಸ್ ಆಯಿತಾ. ಸೊ ಇಷ್ಟರಲ್ಲಿ ಲಿಟ್ಮಸ್ ಏನಿದೆ, ದೋಸ್ ಆರ್ ನ್ಯಾಚುರಲ್ ಇಂಡಿಕೇಟರ್ಸ್, ಟರ್ಮರಿಕ್ ಇಸ್ ಅ ನ್ಯಾಚುರಲ್ ಇಂಡಿಕೇಟರ್, ಮತ್ತೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಆರ್ ನ್ಯಾಚುರಲ್ ಇಂಡಿಕೇಟರ್ಸ್ ಆಯ್ತಾ. ಫಿನಾಫ್ಥಲೀನ್ ಹಾಗೂ ಮೀಥೈಲ್ ಆರೆಂಜ್ ಮಾತ್ರ ಸಿಂಥೆಟಿಕ್ ಇಂಡಿಕೇಟರ್ಸ್ ಆಯ್ತಾ ಮಕ್ಕಳೇ. ಓಕೆ, ಸೊ ವೀಲ್ ಸ್ಟಾರ್ಟ್ ಆಫ್ ವಿತ್ ಬ್ಲೂ ಲಿಟ್ಮಸ್. ಸೊ ಲಿಟ್ಮಸ್ ಅಲ್ಲಿ 2 ಕ್ಯಾಟಗರೀಸ್ ಇರುತ್ತೆ, ಅಂದರೆ 2 ಟೈಪ್ಸ್ ಇರುತ್ತೆ. ಇಟ್ ಇಸ್ ಬ್ಲೂ ಲಿಟ್ಮಸ್ ಅಂಡ್ ರೆಡ್ ಲಿಟ್ಮಸ್ ಆಯ್ತಾ. ಸೊ ಬ್ಲೂ ಲಿಟ್ಮಸ್ನ ಕಲರ್ ಚೇಂಜ್ ಯಾವುದು, ನೀವು ಏನು ನೆನ್ಪಿಟ್ಕೋಬೇಕು, ಕ್ವೆಶನ್ಸ್ ಹೇಗೆ ಕೇಳ್ತಾರೆ ಅಂದರೆ, ಯಾವುದೋ ಒಂದು ಸಬ್ಸ್ಟೆನ್ಸಲ್ಲಿ ಬ್ಲೂ ಲಿಟ್ಮಸ್ನ ಡಿಪ್ ಮಾಡಿದ್ವಿ, ಬ್ಲೂ ಲಿಟ್ಮಸ್ಸಿನ ಕಲರ್ ರೆಡ್ ಆಗಿ ಚೇಂಜ್ ಆಯಿತು, ಈ ಸಬ್ಸ್ಟೆನ್ಸಿನ ನೇಚರ್ ಏನು ಅಂತ ಕೇಳ್ತಾರೆ ಆಯಿತಾ. ಸೊ ಈ ರೀತಿಯ ಕ್ವೆಶನ್ಸ್ ಬರುತ್ತೆ. ಸೊ ನೀವು ಲಿಟ್ಮಸ್ಸಿನ ಕಲರ್ ಚೇಂಜ್ ಬಗ್ಗೆ ಕ್ಲಾರಿಟಿ ತೊಗೋಬೇಕು. ಓಕೆ, ಸೊ ಈ ಬ್ಲೂ ಹಾಗೂ ರೆಡ್ ಲಿಟ್ಮಸ್ನ ನೆನ್ಪಿಟ್ಕೊಳ್ಳೋಕ್ಕೆ ನಾನು ನಿಮಗೆ ಒಂದು ನಿಮಾನಿಕ್ನ ಕೊಟ್ಟಿದೆ. ಯಾವುದದು? ಅಂಬರೀಷ್. ಅಂಬರೀಷಲ್ಲಿ ಏನು ನೆನ್ಪಿಟ್ಕೋಬೇಕು? ABR ನೆನ್ಪಿಟ್ಕೋಬೇಕು. ಸೊ ಏನು ಡಿನೋಟ್ ಮಾಡ್ತಿದೆ ಅಂಬರೀಷ್? ಸೊ ಆಸಿಡ್ಸ್ ಟರ್ನ್ ಬ್ಲೂ ಲಿಟ್ಮಸ್ ರೆಡ್ ಅಂತ ನೀವು ನೆನ್ಪಿಟ್ಕೋಬೇಕು. ಸೊ ಯಾವುದೇ ಸಬ್ಸ್ಟೆನ್ಸ್ ಬ್ಲೂ ಲಿಟ್ಮಸ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತು ಅಂದರೆ ಆ ಸಬ್ಸ್ಟೆನ್ಸಿನ ನೇಚರ್ ಇಸ್ ಅಸಿಡಿಕ್ ಆಯಿತಾ. ಆ್ಯಂಡ್ ಬೇಸಸ್ ಏನು? ಬೇಸಸ್ ಅಲ್ಲಿ ಬ್ಲೂ ಲಿಟ್ಮಸ್ನ, ಬೇಸಸ್ ಅಥವಾ ನ್ಯೂಟ್ರಲ್ ಸಬ್ಸ್ಟೆನ್ಸಲ್ಲಿ ಬ್ಲೂ ಲಿಟ್ಮಸ್ನ ಡಿಪ್ ಮಾಡಿದ್ರೆ ಆ ಕಲರ್ ಚೇಂಜ್ ಆಗಲ್ಲ ಆಯಿತಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಬ್ಲೂ ಲಿಟ್ಮಸ್. ಲೆಟ್ಸ್ ಮೂವ್ ಆನ್ ಟು ರೆಡ್ ಲಿಟ್ಮಸ್. ರೆಡ್ ಲಿಟ್ಮಸ್ಗೂ ಕೂಡ ಒಂದು ನಿಮಾನಿಕ್ ಕೊಟ್ಟಿದೆ. ಯಾವುದದು? RBB. ನಮ್ಮ ಈ ಸಲ ಕಪ್ ನಮ್ಮದೇ RCB ಟೀಮ್ ಬದಲು RBB ಅಂತ ನೆನ್ಪಿಟ್ಕೊಳ್ಳಿ. ಸೊ ಏನು ಕಲರ್ ಚೇಂಜ್ ಕಾಣಿಸ್ತಿದೆ? ರೆಡ್ ಲಿಟ್ಮಸ್ ಬ್ಲೂ ಆಗಿ ಟರ್ನ್ ಆದರೆ ಆ ಸಬ್ಸ್ಟೆನ್ಸಿನ ನೇಚರ್ ಬಂದು ಬೇಸಿಕ್ ಆಗಿರತ್ತೆ ಆಯಿತಾ. ಸೊ ಇಲ್ಲಿ ತೋರಿಸಿದ್ದೀನಿ, ರೆಡ್ ಲಿಟ್ಮಸ್ ಬ್ಲೂ ಆಗಿ ಟರ್ನ್ ಆದರೆ ಇಟ್ ಇಸ್ ಅ ಬೇಸ್ ಆಯಿತಾ ಮಕ್ಕಳೇ. ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ರೆಡ್ ಲಿಟ್ಮಸ್ ರಿಮೈನ್ಸ್ ರೆಡ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್. ನ್ಯೂಟ್ರಲ್ ಅಂದ್ರೇನು? ಯಾವುದೇ ಸಬ್ಸ್ಟೆನ್ಸ್ ಅಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ ಅಂದಾಗ ನೀವು ಅದನ್ನ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ತೀರಾ. ಇದರ pH ಏನಿದೆ 7 ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ವಾಟರ್ ಆಯ್ತಾ. ಓಕೆ, ಸೊ ಟರ್ಮರಿಕ್ನ ನೀವು ಅಕಸ್ಮಾತ್ ಆ್ಯಸಿಡ್ನ ಏನಾದರೂ ಬಟ್ಟೆ ಮೇಲೆ ಚಲ್ಕೊಂಡ್ರೆ ಅದ್ರ ಮೇಲೆ ಟರ್ಮರಿಕ್ ಅಂದರೆ ಬೇಸ್ನ, ಓಕೆ ಸಾರಿ ನಾನೇ ಕನ್ಫ್ಯೂಸ್ ಆಗೋದೆ. ಓಕೆ, ಸೊ ಬಟ್ಟೆ ಮೇಲೆ ಅಕಸ್ಮಾತ್ ನೀವೇನಾದರೂ ಅರಿಶಿಣ ಅಥವಾ ಟರ್ಮರಿಕ್ನ ಚಲ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಸೋಪ್ ಹಚ್ಚಿದ್ರೆ ನೀವು ಅಬ್ಸರ್ವ್ ಮಾಡ್ತೀರಾ ದಟ್ ದೆರ್ ಇಸ್ ಅ ರೆಡ್ ಕಲರ್ ಚೇಂಜ್ ಇನ್ ದ ಟರ್ಮರಿಕ್ ಆಯಿತಾ. ಸೊ ಏನಕ್ಕೆ? ದ್ಯಾಟ್ ಇಸ್ ಬಿಕಾಸ್ ಸೋಪ್ ಇಸ್ ಬೇಸಿಕ್ ಇನ್ ನೇಚರ್ ಆಯಿತಾ ಮಕ್ಕಳೇ. ಸೊ ಟರ್ಮರಿಕ್ ಏನಿದೆ ಇನ್ ದ ಪ್ರೆಸೆನ್ಸ್ ಆಫ್ ಬೇಸಸ್ ಇಟ್ ಟರ್ನ್ಸ್ ರೆಡ್ ಆಯ್ತಾ, ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಅಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ ಇಟ್ ರಿಮೈನ್ಸ್ ಯೆಲ್ಲೋ. ಓಕೆನಾ. ಸೊ ನೆಕ್ಸ್ಟ್ ಫಿನಾಫ್ಥಲೀನ್ ಇಂಡಿಕೇಟರ್. ಇಟ್ ಇಸ್ ಅ ಸಿಂಥೆಟಿಕ್ ಇಂಡಿಕೇಟರ್. ಫಿನಾಫ್ಥಲೀನ್ ಏನು ಮಾಡುತ್ತೆ? ಇಟ್ ಇಸ್ ನ್ಯಾಚುರಲಿ ಕಲರ್ಲೆಸ್ ಅಂದರೆ ಅದಕ್ಕೆ ಬಣ್ಣ ಇರಲ್ಲ ಆಯಿತಾ. ಸೊ ಆ ಫಿನಾಫ್ಥಲೀನ್ನ ನಾವು ಬೇಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ತರಿಸಿದ್ರೆ ಅದರಲ್ಲಿ ಪಿಂಕ್ ಕಲರ್ ಚೇಂಜ್ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಫಿನಾಫ್ಥಲೀನ್ ಪಿಂಕ್ ಆಗಿ ಟರ್ನ್ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆ್ಯಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ ಇಟ್ ರಿಮೇನ್ಸ್ ಕಲರ್ಲೆಸ್. ಮೀಥೈಲ್ ಆರೆಂಜಿನ ಕಲರ್ ಚೇಂಜ್ ನೆನ್ಪಿಟ್ಕೊಳ್ಳೋಕ್ಕೂ ಒಂದು ನಿಮಾನಿಕ್ ಕೊಟ್ಟಿದೆ. ಯಾವುದದು? ಇಟ್ ಇಸ್ ಬಾಯ್ ಆಯಿತಾ. ಸೊ ಬಾಯ್ ಅಂದ್ರೇನು? ಇನ್ ದ ಪ್ರೆಸೆನ್ಸ್ ಆಫ್ ಬೇಸಸ್ ಮೀಥೈಲ್ ಆರೆಂಜ್ ಟರ್ನ್ಸ್ ಯೆಲ್ಲೋ. ಓಕೆನಾ. ಸೊ ಮೀಥೈಲ್ ಆರೆಂಜ್ ಯೆಲ್ಲೋ ಆಗಿ ಟರ್ನ್ ಆದರೆ ಇಟ್ ಇಸ್ ಅ ಬೇಸ್. ಆ್ಯಂಡ್ ಆಸಿಡ್ಸ್ ಅಲ್ಲಿ ಏನಾಗ್ತಿದೆ? in the presence of acid methyl orange turns red ಆಯ್ತಾ. ಎಸ್, ಸೊ ಆಸಿಡ್ಸ್ ಇದ್ದಾಗ AOR ಇದನ್ನ ಕೂಡ ನೆನ್ಪಿಟ್ಕೋಬಹುದು. ಆಸಿಡ್ಸ್ ಇದ್ದಾಗ methyl orange turns red ಆಯ್ತಾ. in the presence of neutral substances methyl orange remains orange only. ಲಾಸ್ಟ್ ಅಲ್ಲಿ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಇದರ ಎಕ್ಸಾಂಪಲ್ಸ್ ಯಾವುದು? ಇಟ್ ಇಸ್ ವೆನಿಲಾ, ಕ್ಲೋವ್ ಆಯಿಲ್ ಹಾಗೂ ಅನಿಯನ್ ಆಯಿತಾ. ಸೊ ಈ ರೀತಿಯ ಸಬ್ಸ್ಟೆನ್ಸಸಲ್ಲಿ ಆಲ್ಫ್ಯಾಕ್ಟ್ರಿ ಅಂದ್ರೇನು? ರಿಲೇಟೆಡ್ ಟು ಸೆಂಟ್ ಅಥವಾ ಸ್ಮೆಲ್ ಆಯಿತಾ ಮಕ್ಕಳೇ. ಈ ಇಂಡಿಕೇಟರ್ಸಿನ ಸ್ಮೆಲ್ ಏನಾದರೂ ಕಳ್ಕೊಂಡ್ರೆ, ಯಾವುದಾದ್ರೂ ಸಬ್ಸ್ಟೆನ್ಸ್ನ ಈ ಇಂಡಿಕೇಟರ್ಸ್ಗೆ ಆ್ಯಡ್ ಮಾಡಿದ್ರಿ ಅಂದ್ಕೊಂಡು, ಆ್ಯಂಡ್ ಆ ಇಂಡಿಕೇಟರ್ಸಿನ ಸ್ಮೆಲ್ ಕಳ್ಕೊಂಡ್ರೆ ಆ ಸಬ್ಸ್ಟೆನ್ಸ್ನ ನಾವು ಬೇಸ್ ಅಂತ ಕನ್ಸಿಡರ್ ಮಾಡ್ಬೋದು ಆಯಿತಾ. ಆ್ಯಂಡ್ ಸ್ಮೆಲ್ ಹಾಗೆ ಇದ್ದರೆ ಇಟ್ ಇಸ್ ಈದರ್ ಆ್ಯನ್ ಆ್ಯಸಿಡ್ ಆರ್ ಅ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಇಂಡಿಕೇಟರ್ಸ್. ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ನ ನೋಡೋಣ ಆಯಿತಾ. ಸೊ ವಿಲ್ ಮೂವ್ ಆನ್ ಟು ದ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ.
ಸೊ ಏನಿದು ಏನು ನಡೆಯುತ್ತೆ ಈ ಪ್ರಾಪರ್ಟಿಯಲ್ಲಿ ಆಸಿಡ್ಸ್ ಹಾಗೂ ಮೆಟಲ್ಸ್ ನಡುವಿನ ಇಂಟರಾಕ್ಷನ್ ಹೇಗೆ ನಡೆಯುತ್ತೆ ಅಂತ ನೋಡ್ತೀವಿ ಆಯಿತಾ. ಸೊ ಈ ರಿಯಾಕ್ಷನ್ ಅಥವಾ ಈ ಏನು ಪ್ರಾಪರ್ಟಿನ ತೋರ್ಸೋಕ್ಕೆ ಒಂದು ಆಕ್ಟಿವಿಟಿನ ರಚನೆ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ನೀವೇನು ತಿಳ್ಕೊಬೇಕು, ಆ ಆಕ್ಟಿವಿಟಿದು ಡಯಾಗ್ರಾಮ್ನ ನೀವು ಚೆನ್ನಾಗಿ ತಿಳ್ಕೊಬೇಕು. ಲೆಸನ್ ಅಂದರೆ ಚಾಪ್ಟರ್ ಮುಗಿಯೋಕ್ಕಿಂತ ಮುಂಚೆ ನಾನು ಆಕ್ಟಿವಿಟಿದು ಡಯಾಗ್ರಾಮ್ ತೋರಿಸ್ತೀನಿ. ಸದ್ಯಕ್ಕೆ ನೀವೇನು ಫೋಕಸ್ ಮಾಡಿ ಅಂದರೆ ಆಸಿಡ್ ಹಾಗೂ ಮೆಟಲ್ ರಿಯಾಕ್ಟ್ ಮಾಡಿದಾಗ ಪ್ರಾಡಕ್ಟ್ಸ್ ಏನು ಕೊಡ್ತಿದೆ ಅಂತ ನೀವು ಫೋಕಸ್ ಮಾಡಿ ಕಲೀರಿ ಆಯಿತಾ. ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ ಟು ಗಿವ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಆಯಿತಾ ಮಕ್ಕಳೇ. ಇದರ ಎಕ್ಸಾಂಪಲ್ ಬಂದು ಜಿಂಕ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಟು ಗಿವ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಆಯಿತಾ. ಸೊ ಸೆಟಪ್ನ ನಾನು ಚಾಪ್ಟರ್ ಮುಗಿಯೋ ಅಷ್ಟರಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಯಾವುದು, ಆಸಿಡ್ಸ್ ಇನ್ ರಿಯಾಕ್ಷನ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಹಾಗೂ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಆಯಿತಾ. ಸೊ ಇದರ ಎಕ್ಸಾಂಪಲ್ ಯಾವುದು, ನಿಮಗೆ ಸೋಡಿಯಂ ಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಟೆಸ್ಟ್ ಟ್ಯೂಬಲ್ಲಿ ತೊಗೊಂಡು ಅದಕ್ಕೆ HCl ಆ್ಯಡ್ ಮಾಡಿ ಅಂತ ಹೇಳ್ತಾರೆ ಆಯಿತಾ. ಆಗ ಏನಾಗುತ್ತೆ, ಆ ಸೆಟಪ್ಪಿಂದ ಯಾವುದೋ ಒಂದು ಗ್ಯಾಸ್ ಇವಾಲ್ವ್ ಆಗಿ ಆ ಗ್ಯಾಸ್ನ ನಾವು ಇನ್ನೊಂದು ಟೆಸ್ಟ್ ಟ್ಯೂಬಿಗೆ ಪಾಸ್ ಮಾಡ್ತೀವಿ. ಸೆಕೆಂಡ್ ಟೆಸ್ಟ್ ಟ್ಯೂಬಲ್ಲಿ ಏನಿರುತ್ತೆ, ಸ್ಲೇಕ್ಡ್ ಲೈಮ್ ಇರುತ್ತೆ. ಸೊ ಸ್ಲೇಕ್ಡ್ ಲೈಮ್ ಒಟ್ಟಿಗೆ ಅದೊಂದು ಗ್ಯಾಸ್ ಇಂಟರಾಕ್ಟ್ ಮಾಡಿ ಆ ಸ್ಲೇಕ್ಡ್ ಲೈಮ್ ಅಥವಾ ಏನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಿನ ಕಲರ್ನ ಮಿಲ್ಕಿಯಾಗಿ ಟರ್ನ್ ಮಾಡುತ್ತೆ ಅಲ್ವಾ. ಸೊ ಈ ಎಕ್ಸ್ಪೆರಿಮೆಂಟ್ನ ನಾವು ಏನು ಲೈಮ್ ವಾಟರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ ಅಲ್ವಾ ಮಕ್ಕಳೇ. ಸೊ ಪ್ರಾಡಕ್ಟ್ಸ್ ಏನು ಸಿಗ್ತಿದೆ, ಆಸಿಡ್ ಏನಿದೆ ಅದು ಮೆಟಲ್ ಕಾರ್ಬೋನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸಾಲ್ಟ್, ವಾಟರ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ನ ಕೊಡ್ತಿದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ಗ್ಯಾಸ್ ವಿಚ್ ಇಸ್ ರಿಯಾಕ್ಟಿಂಗ್ ವಿತ್ ಸ್ಲೇಕ್ಡ್ ಲೈಮ್ ಆ್ಯಂಡ್ ಲೈಮ್ ವಾಟರ್ ಟು ಚೇಂಜ್ ಇಟ್ಸ್ ಅಪಿಯರೆನ್ಸ್ ಟು ಮಿಲ್ಕಿ ಅಪಿಯರೆನ್ಸ್ ಅಲ್ವಾ. ಸೊ ಈ ಕಾನ್ಸೆಪ್ಟಲ್ಲಿ ಅಥವಾ ಈ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ರಿಲೇಟೆಡ್ ಆಗಿ ನಿಮಗೆ 3 ಇಕ್ವೇಷನ್ಸ್ ಗೊತ್ತಿರಬೇಕು. ಫಸ್ಟ್ ಇಕ್ವೇಷನ್ ಇಸ್ ದಿಸ್ ಆಯಿತಾ. ನೆಕ್ಸ್ಟ್ ಇಕ್ವೇಷನ್ ಯಾವುದು, ಈ ಕಾರ್ಬನ್ ಡೈಆಕ್ಸೈಡ್ ಏನು ರಿಲೀಸ್ ಆಗ್ತದೆ ಅದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಕೊಡ್ತಿದೆ ಆಯಿತಾ. ಸೊ ಆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಸ್ ದ ರೀಸನ್ ಲೈಮ್ ವಾಟರ್ ಇಸ್ ಟರ್ನಿಂಗ್ ಮಿಲ್ಕಿ. ಸೊ ಆ ಸೆಕೆಂಡ್ ಇಕ್ವೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಥರ್ಡ್ ಇಕ್ವೇಷನ್ ಯಾವ್ದು ಗೊತ್ತಿರಬೇಕು, ನೀವು ನಾರ್ಮಲ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡೋ ಬದಲು ಎಕ್ಸಸ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಲೈಮ್ ವಾಟರಲ್ಲಿ ಪಾಸ್ ಮಾಡಿದಾಗ ಮಿಲ್ಕಿ ಅಪಿಯರೆನ್ಸ್ ಏನಿದೆ ಅದು ಡಿಸಪಿಯರ್ ಆಗುತ್ತೆ. ಅದರ ಕಾರಣ ಏನು ಅಂತ ನಿಮಗೆ ಕೇಳ್ತಾರೆ ಆಯಿತಾ. ಸೊ ನೀವೇನು ಬರಿಬೇಕು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನು ಫಾರ್ಮ್ ಆಗ್ತಿದೆ ಅದು ಫರ್ದರ್ ರಿಯಾಕ್ಟ್ ಮಾಡಿ ವಿತ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಫಾರ್ಮ್ಸ್ ಕ್ಯಾಲ್ಶಿಯಂ ಹೈಡ್ರೋಜನ್ carbonate ಆಯ್ತಾ. calcium carbonate is not soluble in water, so it forms a precipitate, and that is why lime water turns milky. But calcium hydrogen carbonate is soluble in water and a milky appearance na disappear ಮಾಡ್ಸೋದು calcium hydrogen carbonate. So that is the third reaction that you need to know ಆಯ್ತಾ. So this is all regarding acids reaction with metal carbonates and metal hydrogen carbonates. ಇದರ ಸೆಟಪ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಡಯಾಗ್ರಾಮ್ ಆಗಿ ಕೇಳಲ್ಲ, just remember the observations very well ಆಯ್ತಾ. So third property of acids and bases ಏನು, okay, it is just reaction of acids with bases. Acids ಹಾಗೂ bases ಪರಸ್ಪರ ಹೇಗೆ ರಿಯಾಕ್ಟ್ ಮಾಡ್ತವೆ, ಏನು ಕಾಂಪೌಂಡ್ಸ್ನ ಕೊಡ್ತವೆ. It gives salt and water ಆಯ್ತಾ ಮಕ್ಕಳೇ. So reaction of acid and base to give salt and water is known as neutralization reaction ಆಯ್ತಾ. ಇದರ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸೋಡಿಯಂ ಕ್ಲೋರೈಡ್ ವಿಚ್ ಇಸ್ ಅ ಸಾಲ್ಟ್ ಹಾಗೂ ವಾಟರ್ನ ನೀಡುತ್ತೆ ಆಯ್ತಾ ಮಕ್ಕಳೇ. ಸೊ ನಿಮಗೆ ಫ್ಯಾಮಿಲಿ ಆಫ್ ಸಾಲ್ಟ್ಸಲ್ಲಿ ಇದು ಗೊತ್ತಿರಬೇಕು, ಸಾಲ್ಟ್ ಏನು ಬರ್ತಿದೆ ಒಂದು ಆಸಿಡ್ ಹಾಗೂ ಬೇಸ್ ರಿಯಾಕ್ಟ್ ಮಾಡಿ ಆ ಸಾಲ್ಟಿನ ನೇಚರ್ ಏನು ಅಂತ ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಆಗಬೇಕು ಆಯಿತಾ. ಆ ನೇಚರ್ನ ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಪೇರೆಂಟ್ ಆಸಿಡ್ ಹಾಗೂ ಪೇರೆಂಟ್ ಬೇಸ್ ವೀಕ್ ಆಸಿಡಾ ವೀಕ್ ಬೇಸಾ ಅಂತ ಅಥವಾ ಸ್ಟ್ರಾಂಗ್ ಆಸಿಡಾ ಆ್ಯಂಡ್ ಸ್ಟ್ರಾಂಗ್ ಬೇಸಾ ಅಂತ ನಿಮಗೆ ಐಡಿಯಾ ಇರಬೇಕು ಆಯ್ತಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ತಿರೋದು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅಲ್ವಾ. ಸೊ ಇದರ ಪೇರೆಂಟ್ ಆಸಿಡ್ ಯಾವುದು HCl ಆ್ಯಂಡ್ ಪೇರೆಂಟ್ ಬೇಸ್ ಯಾವುದು ಇಟ್ ಇಸ್ NaOH. ಸೊ HCl ಇಸ್ ಅ ಸ್ಟ್ರಾಂಗ್ ಆಸಿಡ್, NaOH ಇಸ್ ಅ ಸ್ಟ್ರಾಂಗ್ ಬೇಸ್. ಸೊ ಒಂದು ಸ್ಟ್ರಾಂಗ್ ಆಸಿಡ್ ಹಾಗೂ ಒಂದು ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಮಾಡಿ ನಮಗೆ ನ್ಯೂಟ್ರಲ್ ಸಾಲ್ಟ್ನ ಕೊಡತ್ತೆ ಆಯ್ತಾ. ಸೊ ಇಲ್ಲಿ HCl ಬದಲು ಯಾವುದೇ ರೀತಿಯ ವೀಕ್ ಆಸಿಡ್ ಇದ್ದಿದ್ರೆ ದೆನ್ ದ ಸಾಲ್ಟ್ ವುಡ್ ಹ್ಯಾವ್ ಬಿನ್ ಬೇಸಿಕ್ ಇನ್ ನೇಚರ್ ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಅನದರ್ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಟು ನೋ ರಿಗಾರ್ಡಿಂಗ್ pH ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಆಯ್ತಾ. ಓಕೆ, ಸೊ ನೆಕ್ಸ್ಟ್ ಯಾವುದು, ಎಸ್, ಸೊ ರಿಯಾಕ್ಷನ್ ಆಫ್ ಆಸಿಡ್ ವಿತ್ ಮೆಟಾಲಿಕ್ ಆಕ್ಸೈಡ್ ಆಯ್ತಾ ಮಕ್ಕಳೇ. ಸೊ ಆಸಿಡ್ಸ್ ಏನಿದೆ ಇದು ಮೆಟಾಲಿಕ್ ಆಕ್ಸೈಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸಾಲ್ಟ್ ಆ್ಯಂಡ್ ವಾಟರ್ನ ಕೊಡತ್ತೆ ಆಯ್ತಾ. ಸೊ ಆಗ ನಾವೇನು ಕನ್ಕ್ಲೂಡ್ ಮಾಡಿದ್ವಿ, ಆಸಿಡ್ ಒಟ್ಟಿಗೆ
ಏನು ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ಮಾಡ್ತಿರೋದ್ರಿಂದ ಸಾಲ್ಟ್ ಆ್ಯಂಡ್ ವಾಟರ್ ಸಿಗ್ತಿದೆ. ಸೊ ಮೆಟಾಲಿಕ್ ಆಕ್ಸೈಡಿನ ನೇಚರ್ ಏನು, ಇಟ್ ಈಸ್ ಬೇಸಿಕ್ ಇನ್ ನೇಚರ್ ಆಯಿತಾ. ಸೊ ಮೋಸ್ಟ್ ಆಫ್ ದ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ಎಕ್ಸೆಪ್ಷನ್ಸ್ ಇದೆ, ಇದನ್ನ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಕಲಿತೀವಿ ಆಯಿತಾ. ಓಕೆ, ಸೊ ಇದರ ಎಕ್ಸಾಂಪಲ್ ಯಾವುದು, ಕಾಪರ್ ಆಕ್ಸೈಡಿಗೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಡ್ ಮಾಡಿದಾಗ ಕಾಪರ್ ಆಕ್ಸೈಡಿನ ಬ್ಲ್ಯಾಕ್ or grayish black color turns to greenish blue color, and that is because of the formation of copper chloride. So copper oxide is a metallic oxide, it reacts with acid to give copper chloride, which is a salt, which is reddish blue, reddish ಅಲ್ಲ, greenish blue in color and water ಆಯ್ತಾ. ಒಂದು ಕ್ವೆಶ್ಚನ್ ಬಂದಿದೆ, ಮ್ಯಾಮ್ ಇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? Yes, it could be considered as a double displacement reaction, as an good question, good observation. Okay, very proud of you. Okay, so ನಾವು ಮಾತಾಡ್ತಿದ್ವಿ regarding metallic oxides. As I mentioned, metallic oxides is mostly basic in nature. There are exceptions, but we'll delve into that in metals and non-metals chapter. Next to bases reaction with non-metallic oxides ಆಯ್ತಾ. ಸೊ ಬೇಸ್ ಒಟ್ಟಿಗೆ non-metallic oxide react ಮಾಡಿ ನಮಗೆ salt and waterನ ನೀಡ್ತಿದೆ. ಸೊ ನಾವೇನು ಕನ್ಕ್ಲೂಡ್ ಮಾಡಿದ್ವಿ, non-metallic oxides are acidic in nature ಅಂತ ಕನ್ಕ್ಲೂಡ್ ಮಾಡಿದ್ವಿ. ಇದರ ಎಕ್ಸಾಂಪಲ್ ಬಂದು ಸೇಮ್ ಎಕ್ಸಾಂಪಲ್ ನಮ್ಮ ಕ್ಯಾಲ್ಶಿಯಂ ಲೈಮ್ ವಾಟರ್ ಎಕ್ಸ್ಪೆರಿಮೆಂಟಿನ ಎಕ್ಸಾಂಪಲ್ ಇದು. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನು ಮಕ್ಕಳೇ, ಇಟ್ ಇಸ್ ಅ ಬೇಸ್, ಇದರೊಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಮಾಡ್ತಿದೆ. ಕಾರ್ಬನ್ ಏನು, ಇಟ್ ಇಸ್ ಅ ನಾನ್ ಮೆಟಲ್. ಓಕೆ, ಸೊ ಪ್ರಾಡಕ್ಟ್ಸ್ ಏನು ಕೊಡ್ತಿದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಚ್ ಇಸ್ ಅ ಸಾಲ್ಟ್ ಆ್ಯಂಡ್ water. Therefore we conclude that non-metallic oxides are acidic in nature. So that brings us to the end of chemical properties. Yes, so ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ನ ಮುಗಿಸಿದ್ದೀವಿ. ಇನ್ನೊಂದು ಕಾನ್ಸೆಪ್ಟ್ನ ನಿಮಗೆ ಹೇಳ್ಕೊಡ್ಬೇಕು, ನಾವು ಸಾಲ್ಟ್ಸ್ ಬಗ್ಗೆ ಕಲಿಬೇಕು. ಅದಕ್ಕಿಂತ ಮುಂಚೆ pH ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಯ್ತಾ ಮಕ್ಕಳೇ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ pH ಇನ್ ಎವ್ರಿ ಡೇ ಲೈಫ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನ ನಾನು ಇಲ್ಲಿ ಎಲ್ಲೂ ಕವರ್ ಮಾಡಿಲ್ಲ. ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲಿ pH ಇನ್ ಎವ್ರಿ ಡೇ ಲೈಫ್ ಅಂತ ಎಕ್ಸ್ಪ್ಲನೇಷನ್ ವಿಡಿಯೋಸಲ್ಲಿ, ಅಂದರೆ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಿನ ಪ್ಲೇಲಿಸ್ಟಲ್ಲಿ pH ಬಗ್ಗೆ ವಿಡಿಯೋಸ್ ಇದೆ ಆಯಿತಾ. ಸೊ ನಿಮ್ಗೆ ಏನೇನು ಗೊತ್ತಿರಬೇಕು ಅದರಲ್ಲಿ, pH ನಮ್ಮ ಎವ್ರಿ ಡೇ ಲೈಫ್ನ ಹೇಗೆ ಅಫೆಕ್ಟ್ ಮಾಡುತ್ತೆ, ಇದರಲ್ಲಿ ಎಕ್ಸಾಂಪಲ್ಸ್ ಸಿಚುವೇಶನ್ಸ್ ಯಾವ್ದು ಕೊಟ್ಟಿದ್ದಾರೆ, ನಿಮ್ಮ ಡೈಜೆಷನಲ್ಲಿ pH ಹೇಗೆ ಇನ್ವಾಲ್ವ್ ಆಗುತ್ತೆ, ಅಥವಾ ನೇಚರಲ್ಲಿ ಡಿಫೆನ್ಸ್ ಏನು ಆರ್ಗ್ಯಾನಿಸಮ್ಸಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇರುತ್ತೆ ಅಲ್ವಾ, ಇದರಲ್ಲಿ pH ಹೇಗೆ ಇನ್ವಾಲ್ವ್ ಆಗುತ್ತೆ ಅಂತ ಎಲ್ಲ ಬೇರೆ ಬೇರೆ ಸಿನಾರಿಯೋಸ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನೀವು ಕಲಿಬೇಕು. ಒಂದೇ ಒಂದು ಸಿನಾರಿಯೋನ ನಾನು PYQs ಆಗಿ ಮುಂದೆ ಡಿಸ್ಕಸ್ ಮಾಡ್ತೀನಿ ಆಯಿತಾ. ಸೊ ಫಾರ್ ನೌ ದಿಸ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಆಯಿತಾ. ನೆಕ್ಸ್ಟು ನಾನು ಸೋಡಿಯಂ ಕ್ಲೋರೈಡ್ ಏನಿದೆ ಅದರಿಂದ ಬರುವಂತಹ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಮತ್ತು ಲಾಸ್ಟ್ ಎಂಡ್ ಆಫ್ ದಿಸ್ ಚಾಪ್ಟರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಇಷ್ಟೊತ್ತವರೆಗೂ ಮಾತಾಡಿದ್ದೀನಲ್ವ, ಒಂದು ಚಿಕ್ಕ ಬ್ರೇಕ್ ಬೇಕು ನನಗೆ, ನೀವು ಬ್ರೇಕಿಗೆ ಹೋಗಿ ಬನ್ನಿ, ಆ್ಯಂಡ್ ಐಲ್ ಸಿ ಯು ಆಫ್ಟರ್ ದ ಬ್ರೇಕ್ ಮಕ್ಕಳೇ. SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದೇರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲ್ನ ಲೈವ್ ಕ್ಲಾಸಸ್ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ನ ಶೆಡ್ಯೂಲ್ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್. ಈಗ ನಾವು ಸೋಡಿಯಂ ಕ್ಲೋರೈಡ್ಗೆ ಅಸೋಸಿಯೇಟ್ ಆಗಿರುವಂತಹ ಒಂದಷ್ಟು ಕಾಂಪೊನೆಂಟ್ಸ್, ಏನು ಸರ್ಕಲ್ ಮಾಡಿದೆ, ಎನಿವೆ, ಸೊ ಸೋಡಿಯಂ ಕ್ಲೋರೈಡ್ಗೆ ಅಸೋಸಿಯೇಟ್ ಆಗಿರುವಂತಹ ಒಂದಷ್ಟು ಕಾಂಪೌಂಡ್ಸ್ನ ನೋಡೋಣ ಆಯಿತಾ. ಸೊ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನು, ಇಟ್ ಇಸ್ ಸ್ಟೇಬಲ್ ಸಾಲ್ಟ್ ಅಲ್ವಾ, ಇಟ್ ಇಸ್ ಆರ್ ಕಾಮನ್ ಸಾಲ್ಟ್ ಅಲ್ವಾ. ಸೊ ಇದನ್ನ ಎಲ್ಲೆಲ್ಲಿ ಪಡಿತೀರಾ ಅಂತ ನಿಮಗೆ ಅರಿವಿರಬೇಕು. ಫಸ್ಟ್ ಆಫ್ ಆಲ್ ನಾವು ಮೈನ್ ಮಾಡಿ ಸೋಡಿಯಂ ಕ್ಲೋರೈಡ್ನ ತೊಗೋಬೋದು, ಅಥವಾ ಸಿ ವಾಟರಿಂದ ಸೋಡಿಯಂ ಕ್ಲೋರೈಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಲ್ವಾ. ಸೊ ಆ ಮೈನ್ ಮಾಡಿ ತೊಗೊಳೋದನ್ನ ನಾವು ರಾಕ್ ಸಾಲ್ಟ್ ಅಂತ ಕರಿತೀವಿ. ರಾಕ್ ಸಾಲ್ಟ್ ಏನಿದೆ ಬ್ರೌನ್ ಕಲರ್ ಆಗಿರುತ್ತೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಇಂಪ್ಯೂರಿಟೀಸ್. ಸೊ ಇಷ್ಟು ಬೇಸಿಕ್ ನಾಲೆಜ್ ಸೋಡಿಯಂ ಕ್ಲೋರೈಡ್
ಕ್ಲೋರೈಡ್ ಬಗ್ಗೆ ಇರಬೇಕು. ಈಗ ನೆಕ್ಸ್ಟ್ ನಾವು ಫಸ್ಟ್ ಕಾಂಪೌಂಡಿಗೆ ಬರೋಣ. ಇಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಕ್ಲೋರೈಡ್ ಇಂದ ಹೇಗೆ ಸಿಗತ್ತೆ, ಆ ಪ್ರಾಸೆಸ್ಸಿನ ಹೆಸರೇನು ಮಕ್ಕಳೇ? ಸೋಡಿಯಂ ಕ್ಲೋರೈಡ್ ಇಂದ ಸೋಡಿಯಂ ಹೈಡ್ರಾಕ್ಸೈಡ್ ಪಡೆಯೋಕ್ಕೆ ಒಂದು ಪ್ರಾಸೆಸ್ ಇದೆ, ಅದರ ಹೆಸರು ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನನಗೆ. ಆ್ಯಂಡ್ ಆ ಹೆಸರನ್ನ ಏನಕ್ಕೆ ಆ ಪ್ರಾಸೆಸ್ನ ಆ ಥರ ಕರೀತಾರೆ ಅಂತ ಒಂದು ರೀಸನ್ ಇದೆ ಅಲ್ವಾ? ಸೊ ಆದರೆ ತುಂಬ ಬ್ರೀಫ್ ಆಗಿ ಆ ರೀಸನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಆಯ್ತಾ? ಅಗೇನ್ ಐ ವಿಲ್ ಗಿವ್ ಯು ಅ ಶೌಟ್ ಔಟ್ ಇಫ್ ಯು ಡೂ ದ್ಯಾಟ್. ಓಕೆ, ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ, ಈ ಕಾನ್ಸೆಪ್ಟಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು? ಆ ಸಬ್ಸ್ಟೆನ್ಸಿನ ಕೆಮಿಕಲ್ ಫಾರ್ಮುಲಾ ಗೊತ್ತಿರಬೇಕು, ಕಾಮನ್ ನೇಮ್ ಗೊತ್ತಿರಬೇಕು, ಮತ್ತು ಆ ಸಬ್ಸ್ಟೆನ್ಸಿನ ಯೂಸಸ್ ಗೊತ್ತಿರಬೇಕಾಯ್ತಾ ನಿಮಗೆ? ಎಸ್, ಸೊ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಅಸೋಸಿಯೇಟೆಡ್ ಆಗಿ ನೀವು ಬರೀ ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ಕಲಿಯೋ ಹಾಗಿಲ್ಲ, ಕ್ಲೋರಿನ್ ಕೂಡ ಬರುತ್ತೆ ಹಾಗೂ ಹೈಡ್ರೋಜನ್ ಕೂಡ ಬರುತ್ತೆ, ಆಯಿತಾ? ಸೊ ಅದರ ಕ್ಲೋರಿನ್ ಹಾಗೂ ಹೈಡ್ರೋಜನ್ನ ಯೂಸಸ್ ಕೂಡ ಕಲಿಬೇಕು, ಆಯಿತಾ ಮಕ್ಕಳೇ? ಈಗ ಸದ್ಯಕ್ಕೆ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನ ಯೂಸ್ನ ನೋಡೋಣ. ಇಟ್ ಈಸ್ ಯೂಸ್ಡ್ ಇನ್ ಡಿಗ್ರೀಸಿಂಗ್ ಮೆಟಲ್ಸ್, ಸೋಪ್ಸ್ ಹಾಗೂ ಡಿಟರ್ಜೆಂಟ್ಸ್ನ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರೆ. ಮತ್ತು ಆರ್ಟಿಫಿಷಿಯಲ್ ಫೈಬರ್ಸ್, ಸಿಂಥೆಟಿಕ್ ಫೈಬರ್ಸ್ ಏನಿದೆ, ನೈಲಾನ್ ಇರ್ಬೋದು, ಪಾಲಿಯೆಸ್ಟರ್ ಇರ್ಬೋದು, ಈ ರೀತಿಯ ಫೈಬರ್ಸ್ನ ತಯಾರು ಮಾಡೋಕ್ಕೆ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಆಗುತ್ತೆ, ಆಯಿತಾ? ನೆಕ್ಸ್ಟ್ ಬರೋಣ ನಾವು. ಅಗೇನ್ ಫ್ಲಡ್ ಮಾಡಿದ್ರೆ ಆನ್ಸರ್ ಮಾಡಿದ್ರೆ ನನ್ನ ಕ್ವೆಶ್ಚನ್ನ, ಪ್ರಾಸೆಸ್ ಯಾವುದು? ಸೋಡಿಯಂ ಕ್ಲೋರೈಡ್ ಏನಿದೆ ಅದರ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನ ತಗೋತೀವಿ, ವಿಚ್ ಇಸ್ ಬ್ರೈನ್ ಅಲ್ವಾ? ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಹಾಗೂ ವಾಟರ್ ಸಿಗುತ್ತೆ ಅಲ್ವಾ? ಆ ಪ್ರಾಸೆಸ್ ಏನು ಅಂತ ಹೇಳಿ ನನಗೆ. ಓಕೆ, ಸೊ ಅಲ್ಲಿ ಕ್ಲೋರಿನ್ ಸಿಕ್ತು ಅಂದೆ ಅಲ್ವಾ ಮಕ್ಕಳೇ? ಆ ಕ್ಲೋರಿನ್ನ ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ ಸ್ಲೇಕ್ಡ್ ಲೈಮ್ ಮೇಲೆ ಪಾಸ್ ಮಾಡಿದ್ರೆ ಆಗ ಬರ್ತಿರುವಂತಹ ಪ್ರಾಡಕ್ಟ್ನ ನಾವು ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಬ್ಲೀಚಿಂಗ್ ಪೌಡರಿನ ಕೆಮಿಕಲ್ ಫಾರ್ಮುಲಾ ಇದು, ಇಟ್ ಇಸ್ CaOCl2. ಸೊ ಬ್ಲೀಚಿಂಗ್ ಪೌಡರಿನ ಯೂಸಸ್ ಏನು? ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ಪರ್ಪಸಸ್. ಬ್ಲೀಚಿಂಗ್ ಅಂದರೆ ಏನು ಮಕ್ಕಳೇ? ಇಟ್ ಇಸ್ ಜಸ್ಟ್ ಡಿಸ್ಕಲರೇಷನ್, ಆಯಿತಾ? ಯಾವುದೇ ಸಬ್ಸ್ಟೆನ್ಸಿನ ಬಣ್ಣ ತೆಗೆಯುವಂತಹ ಪ್ರಾಸೆಸ್ನ ನಾವು ಬ್ಲೀಚಿಂಗ್ ಅಂತ ಕರಿತೀವಿ, ಆಯಿತಾ? ಸೊ ಇಟ್ ಇಸ್ ಡಿಸ್ಕಲರೇಷನ್. ಸೊ ಏನನ್ನ ಡಿಸ್ಕಲರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು? ಎಸ್, ಸೊ ಬ್ಲೀಚಿಂಗ್ ಪೌಡರ್ ಏನಿದೆ ಇದು ಒಂದಷ್ಟು ಇಂಡಸ್ಟ್ರೀಸಲ್ಲಿ ಯೂಸ್ ಆಗುತ್ತೆ, ಆಯಿತಾ ಮಕ್ಕಳೇ? ಸೊ ಫಸ್ಟ್ ಇಂಡಸ್ಟ್ರಿ ಇಸ್ ಫ್ಯಾಬ್ರಿಕ್ ಇಂಡಸ್ಟ್ರಿ ಆರ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಇದರಲ್ಲಿ ಕಾಟನ್ ಹಾಗೂ ಲಿನನ್ ರೀತಿಯ ಫ್ಯಾಬ್ರಿಕ್ಕಿಂದ ಬಣ್ಣ ತೆಗೆಯೋಕ್ಕೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಪೇಪರ್ ಇಂಡಸ್ಟ್ರಿ. ಪೇಪರ್ ಏನರಿಂದ ಫಾರ್ಮ್ ಮಾಡೋದು? ವುಡ್ಡಿಂದ ತಯಾರು ಮಾಡೋದಲ್ವಾ? ವುಡ್ಡಿನ ಕಲರ್ ಏನು? ಬ್ರೌನ್ ಕಲರ್ ಅಥವಾ ಕಂದು ಬಣ್ಣ. ಪೇಪರಿನ ಕಲರ್ ಏನು? ಬಿಳಿ ಬಣ್ಣ ಅಥವಾ ವೈಟ್ ಕಲರ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಬ್ರೌನಿಂದ ವೈಟಿಗೆ ಕನ್ವರ್ಟ್ ಮಾಡೋಕ್ಕೆ ನಾವು ಬ್ಲೀಚಿಂಗ್ ನಡೆಸ್ತೀವಿ, ಆಯಿತಾ? ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಬ್ಲೀಚಿಂಗ್ ಆಫ್ ವುಡ್ ಪಲ್ಪ್ ನಡೆಸ್ತೀವಿ. ಸೊ ಇಟ್ಸ್ ಆಲ್ಸೋ ಯೂಸ್ಡ್ ಇನ್ ಪೇಪರ್ ಇಂಡಸ್ಟ್ರಿ. ನೆಕ್ಸ್ಟು ಲಾಂಡ್ರೀಸಲ್ಲಿ ಒಗೆದಿರುವಂತಹ ಬಟ್ಟೆಯಲ್ಲಿ ಕಲೆ ತೆಗಿಯೋಕ್ಕೆ ಕೂಡ ನಾವು ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತೀವಿ, ಆ್ಯಂಡ್ ದಟ್ ಈಸ್ ಇನ್ ಲಾಂಡ್ರೀಸ್, ಆಯಿತಾ? ಅದಲ್ಲದೆ ನಿಮಗೆ ಇನ್ನೊಂದಷ್ಟು ಯೂಸಸ್ ಇದೆ ಬ್ಲೀಚಿಂಗ್ ಪೌಡರ್ ಇದು ಇಂಪಾರ್ಟೆಂಟ್ ಯೂಸ್. ಇಟ್ ಈಸ್ ಯೂಸ್ಡ್ ಎಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಬ್ಲೀಚಿಂಗ್ ಪೌಡರಿನ ಫಾರ್ಮುಲಾ ಅಲ್ಲಿ ಆಕ್ಸಿಜನ್ ಇದೆ, ನೋಡ್ತಿದ್ದೀರಾ? ಸೊ ಈ ಆಕ್ಸಿಜನ್ನ ಬೇರೆ ಸಬ್ಸ್ಟೆನ್ಸಸ್ಗೆ ನೀಡುವಂತಹ ಅಥವಾ ಡೊನೇಟ್ ಮಾಡುವಂತಹ ಎಬಿಲಿಟಿ ಕೂಡ ಬ್ಲೀಚಿಂಗ್ ಪೌಡರಿಗೆ ಇರುತ್ತೆ. ದೇರ್ಫೋರ್ ಇಟ್ ಇಸ್ ಯೂಸ್ಡ್ ಎಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರೀಸ್. ಇಟ್ ಆಲ್ಸೋ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಡ್ರಿಂಕಿಂಗ್ ವಾಟರ್ ಫ್ರೀ ಆಫ್ ಜರ್ಮ್ಸ್. ನೀವು ಪ್ರೀವಿಯಸ್ ಕಾಂಪೌಂಡಲ್ಲಿ ಕ್ಲೋರಿನ್ ಬರುತ್ತೆ, ಆಯಿತಾ? ದಟ್ ಈಸ್ ಆಲ್ಸೋ ಯೂಸ್ ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಆಫ್ ಜರ್ಮ್ಸ್. ಅದೇ ರೀತಿಯ ಒಂದು ಅಪ್ಲಿಕೇಶನ್ ಇದು. ನೆಕ್ಸ್ಟ್ ಬರೋಣ ನಮ್ಮ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆರ್ ಬೇಕಿಂಗ್ ಸೋಡಾಗೆ. ಇದನ್ನ ನಾವು ಅಡುಗೆ ಸೋಡಾ ಅಂತ ಕೂಡ ಕರಿತೀವಿ. ಮನೆಯಲ್ಲಿ ಮಮ್ಮಿ ಬಜ್ಜಿ ಬೋಂಡ ಪಕೋಡ ಎಲ್ಲ ಮಾಡ್ತಿದ್ರೆ ತಿನ್ನೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಜಾಣಕಾರಿನೂ ಇರಬೇಕು ನಿಮಗೆ, ಆಯಿತಾ? ಸೊ ನಮ್ಮ ಬೇಕಿಂಗ್ ಸೋಡಾ ಏನಿದೆ ಇದನ್ನ ತಯಾರು ಮಾಡೋದು, ಇದಕ್ಕೂ ಸೋಡಿಯಂ ಕ್ಲೋರೈಡ್ಗೂ ಏನು ಸಂಬಂಧ? ಬೇಕಿಂಗ್ ಸೋಡಾ ತಯಾರು ಮಾಡೋಕ್ಕೆ ಒಂದಷ್ಟು ರಾ ಮೆಟೀರಿಯಲ್ಸ್ ಬೇಕು. ಇಟ್ ಇಸ್ ಸೋಡಿಯಂ ಕ್ಲೋರೈಡ್, ಮತ್ತು ಹೆಚ್ಚಿದೆ ನೋಡಿ, ಇಟ್ ಇಸ್ ವಾಟರ್. CO3 ಅಲ್ಲಿಂದ ಬರ್ತಿದೆ, ಕಾರ್ಬನ್ ಡೈಆಕ್ಸೈಡಿಂದ. ಇದರೊಟ್ಟಿಗೆ ನಮಗೆ ಅಮೋನಿಯಾ ಕೂಡ ಬೇಕಿರುತ್ತೆ, ಆಯಿತಾ? ಸೊ ಈ 4 ರಾ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡು ಬೇಕಿಂಗ್ ಸೋಡಾನ ತಯಾರು ಮಾಡ್ತೀವಿ, ಆಯಿತಾ? ಬೇಕಿಂಗ್ ಸೋಡಾದು ಯೂಸ್ ಏನು? ಇಟ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಬೇಕಿಂಗ್ ಪೌಡರ್. ಬೇಕಿಂಗ್ ಸೋಡಾ ಇಸ್ ಆ್ಯಕ್ಚುಲಿ ಬಿಟರ್ ಇನ್ ಟೇಸ್ಟ್, ಆಯಿತಾ ಮಕ್ಕಳೇ? ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಕೇಕ್ಸು, ಬ್ರೆಡ್ಡು, ಬನ್ನು, ಮಫಿನ್ ಎಲ್ಲ ಮಾಡೋಕ್ಕಾಗಲ್ಲ, ಆಯಿತಾ? ಸೊ ಅದಕ್ಕೆ ನಾವು ಬೇಕಿಂಗ್ ಸೋಡಾನ ಒಂದು ಮೈಲ್ಡ್ ಎಡಿಬಲ್ ಆ್ಯಸಿಡ್ ಅಂದರೆ ಟಾಟಾರಿಕ್ ಆ್ಯಸಿಡ್ ರೀತಿಯ ಆಸಿಡ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ನಮಗೆ ಬೇಕಿಂಗ್ ಪೌಡರ್ ಸಿಗುತ್ತೆ, ವಿಚ್ ಕ್ಯಾನ್ ದೆನ್ ಬಿ ಯೂಸ್ಡ್ ಫಾರ್ ಮೇಕಿಂಗ್
ಏನು ಬೇಕಿಂಗ್ ಪರ್ಪಸಸ್ ಆಯಿತಾ. ಇದಲ್ಲದೆ ಬೇಕಿಂಗ್ ಸೋಡಾ ಇಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಆ್ಯಂಟಾಸಿಡ್. ಸೊ ನಿಮಗೆ ಅಸಿಡಿಟಿ ಅನ್ನೋ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಡೈಜೆಷನ್ನಲ್ಲಿ ಏನು ಹೊಟ್ಟೆಯಲ್ಲಿ ಡೈಜೆಷನ್ ನಡೆಯೋಕ್ಕೆ HCl ಇರತ್ತಲ್ವ ಮಕ್ಕಳೇ. ಸೊ ನಾವು ತುಂಬ ಖಾರವಾದ ಊಟ ಮಾಡಿದ್ರೆ ಅಥವಾ ತುಂಬ ಹೊತ್ತು ಬಿಟ್ಟು ಎಲ್ಲ ಊಟ ಮಾಡಿದ್ರೆ ಆ್ಯಸಿಡ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗುತ್ತೆ. ಆ ಕಂಡೀಷನ್ನ ಅಸಿಡಿಟಿ ಅಂತ ಕರಿತೀವಿ ಆಯಿತಾ. ಸೊ ಅಸಿಡಿಟಿನ ಹೋಗ್ಲಾಡ್ಸೋಕ್ಕೆ ನಾವು ಮೈಲ್ಡ್ ಬೇಸಿಸ್ನ ಕನ್ಸ್ಯೂಮ್ ಮಾಡಬೇಕು. ಇಲ್ಲಿ ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಸಾರಿ ಅಸಿಡಿಟಿ ಅಂದಾಗ ಆ್ಯಂಟಾಸಿಡ್ನ ಎಕ್ಸಾಂಪಲ್ ಕೇಳ್ಬೋದು ಆಯಿತಾ ನಿಮಗೆ. ಸೊ ನೀವು ಮಿಲ್ಕ್ ಆಫ್ ಮೆಗ್ನೀಷಿಯಾನ ಎಕ್ಸಾಂಪಲ್ ಆಗಿ ಕೊಡಬೇಕು ಆಯಿತಾ ಮಕ್ಕಳೇ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯಿತಾ. ಸಾರಿ ಐ ಗಾಟ್ ಅ ಲಿಟಲ್ ಸೈಡ್ ಟ್ರ್ಯಾಕ್ಟ್, ಬಟ್ ಆ್ಯಂಟಾಸಿಡ್ಸ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಆಯಿತಾ. ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್, ಸಾರಿ ಸೋಡಿಯಂ ಬೈಕಾರ್ಬೋನೇಟ್ or sodium hydrogen carbonate is also used as an antacid ಆಯಿತಾ. ನೆಕ್ಸ್ಟು ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ ಕೂಡ ಇನ್ನು ನಮ್ಮ ಬೇಕಿಂಗ್ ಸೋಡಾನ ಯೂಟಿಲೈಸ್ ಮಾಡ್ಕೋತಾರೆ. ನೆಕ್ಸ್ಟ್ ಸೆಟ್ ಆಫ್ ಕಾಂಪೌಂಡ್ಸ್ ಇಸ್ ವಾಷಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾನ ನೀವು ಹೀಟ್ ಮಾಡಿದ್ರೆ ನಿಮಗೆ ಸೋಡಿಯಂ ಕಾರ್ಬೋನೇಟ್ ಬರುತ್ತೆ. ಆ ಸೋಡಿಯಂ ಕಾರ್ಬೋನೇಟ್ನ ರೀಕ್ರಿಸ್ಟಲೈಸ್ ಮಾಡಿದ್ರೆ ಸಿಗ್ತಿರೋದು ನಿಮಗೆ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾದು ಒಂದಷ್ಟು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಇಷ್ಟು ಪ್ರಾಪರ್ಟೀಸ್ನ ನೀವು ಕಲ್ತ್ಕೊಳ್ಳಿ. ಐ ಜಸ್ಟ್ ರೀಡ್ ಇಟ್ ಔಟ್. ಸೊ ಗ್ಲಾಸ್ ಸೋಪ್ ಹಾಗೂ ಪೇಪರ್ ಇಂಡಸ್ಟ್ರೀಸಲ್ಲಿ ವಾಷಿಂಗ್ ಸೋಡಾ ಯೂಟಿಲೈಸ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಾಂಪೌಂಡ್ಸ್ ಸಚ್ ಇಸ್ ಬೋರಾಕ್ಸ್ನ ನೀವು ಆಂಟಿಸೆಪ್ಟಿಕ್ಸ್ ಆಗಿ ಯೂಟಿಲೈಸ್ ಮಾಡ್ಬೋದು. ಫರ್ಟಿಲೈಸರ್ಸ್ ತಯಾರಿಗೂ ಯೂಟಿಲೈಸ್ ಮಾಡ್ಬೋದು. ಸೊ ಬೋರಾಕ್ಸ್ನ ತಯಾರು ಮಾಡೋಕ್ಕೆ ವಾಷಿಂಗ್ ಸೋಡಾ ಬೇಕು. ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್, ಮನೆ ಒರೆಸೋದು ಈ ರೀತಿಯ ಪರ್ಪಸ್ಸಿಗೆಲ್ಲ ವಾಷಿಂಗ್ ಸೋಡಾ ಯೂಸ್ ಆಗುತ್ತೆ. ವಾಷಿಂಗ್ ಸೋಡಾದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು ಅಂದರೆ ಇಟ್ ರಿಮೂವ್ಸ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಆಯಿತಾ. ಸೊ ಮೆಗ್ನೀಷಿಯಮ್ ಹಾಗೂ ಕ್ಯಾಲ್ಶಿಯಂ ಸಾಲ್ಟ್ಸ್, ಕ್ಯಾಲ್ಶಿಯಂ ಕಾಂಪೌಂಡ್ಸಿಂದ ಮೇಜರ್ಲಿ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಕಾಸ್ ಆಗೋದು. ಇದನ್ನ ಹೋಗ್ಲಾಡ್ಸೋಕ್ಕೆ ವಾಷಿಂಗ್ ಸೋಡಾನ ಯೂಟಿಲೈಸ್ ಮಾಡ್ತಾರೆ. ಕ್ವೆಶನ್ಸ್ ಹೇಗೆ ಕೊಡ್ತಾರೆ ಅಂದರೆ ನಿಮಗೆ ಏನು ಅಪ್ಲಿಕೇಶನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ವಿಚ್ ಸಬ್ಸ್ಟೆನ್ಸ್ ಇಸ್ ಯೂಸ್ ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕ್ವೆಶನ್ ಕೇಳಿಬಿಟ್ಟು ನಿಮಗೆ ಆ ಸಬ್ಸ್ಟೆನ್ಸ್ನ ನೇಮ್ ಹಾಗೂ ಕೆಮಿಕಲ್ ಫಾರ್ಮುಲಾ ಅಥವಾ ಕಾಮನ್ ನೇಮ್ನ ಬರೆಯೋಕ್ಕೆ ಹೇಳ್ತಾರೆ ಆಯಿತಾ. ಸೊ ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಒಂದು ಕಾನ್ಸೆಪ್ಟ್ನ ಪ್ರತಿಯೊಂದು ಆ್ಯಂಗಲಿಂದನೂ ಸ್ಟಡಿ ಮಾಡಿರಬೇಕು. ಯೂಸ್ ಕೊಟ್ಟರೆ ನೇಮ್ ಗೊತ್ತಿರಬೇಕು, ನೇಮ್ ಕೊಟ್ಟರೆ ಯೂಸ್ ಗೊತ್ತಿರಬೇಕು. ಸೊ ಯು ಶುಡ್ ಬಿ ಪ್ರಿಪೇರ್ಡ್ ಇನ್ ಅ 360 ಡಿಗ್ರಿ ಮ್ಯಾನರ್ ಆಯಿತಾ. ಲಾಸ್ಟಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರುತ್ತೆ ಮಕ್ಕಳೇ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಈಗ ಜಸ್ಟ್ ನೋ ದ ನೇಮ್ ವಿಚ್ ಇಸ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ನೋ ದ ಕಾಮನ್ ನೇಮ್ ವಿಚ್ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ್ಯಂಡ್ ಫಾರ್ಮುಲಾ ವಿಚ್ ಇಸ್ ಕ್ಯಾಲ್ಶಿಯಂ ಸಲ್ಫೇಟ್ half H2O ಆಯಿತಾ. ಇದರ ಇಂಪಾರ್ಟೆಂಟ್ ಫಂಕ್ಷನ್ ಅಥವಾ ಇಂಪಾರ್ಟೆಂಟ್ ಯೂಸೇಜ್ ಇಸ್ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಆಯಿತಾ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಿದೆ ಇದ್ರದ್ದು ಒಂದು ಪೇಸ್ಟ್ ಪ್ರಿಪೇರ್ ಮಾಡ್ತಾರೆ ಬೈ ಆ್ಯಡಿಂಗ್ ಇಟ್ ಟು ವಾಟರ್ ಆಯಿತಾ. ಆಮೇಲೆ ಈ ಪೇಸ್ಟ್ನ ಮುರಿದೋಗಿರೋ ಬೋನ್ಸ್ ಸುತ್ತ ಹಚ್ತಾರೆ. ಸೊ ದ್ಯಾಟ್ ಆ ಬೋನ್ಸ್ನ ನೀವು ಮೂವ್ ಮಾಡದಿರೋಂಗೆ ಇರಲಿ. ಸೊ ದ್ಯಾಟ್ ಆ ಬೋನ್ಸ್ ಮುರಿದಿರೋ ಬೋನ್ಸ್ ಏನಿದೆ ಅದು ಒಂದೇ ಪೊಸಿಷನಲ್ಲಿ ಇಟ್ಕೊಂಡು ಬೋನ್ಸ್ನ ಹೀಲ್ ಮಾಡೋಕ್ಕೆ ನೀವು ಟೈಮ್ ಕೊಡಲಿ ಅನ್ನೋದಕ್ಕೆ ನಿಮಗೆ ಏನು ಫ್ರ್ಯಾಕ್ಚರ್ಡ್ ಬೋನ್ಸ್ ಸುತ್ತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ತಾರೆ. ಆ ಸ್ಟ್ರಕ್ಚರ್ನ ನಾವು ಏನು ಕಾಸ್ಟ್ ಅಂತ ಕೂಡ ಕರಿತೀವಿ ಆಯಿತಾ. ಅದಲ್ಲದೆ ಟಾಯ್ಸ್ ಹಾಗೂ ಬೇರೆ ಡೆಕೋರೇಟಿವ್ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡೋಕ್ಕೆ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಆಗುತ್ತೆ. ಮತ್ತು ಸರ್ಫೇಸ್ ಅಂದರೆ ಸೀಲಿಂಗ್ಸ್ ಅಂದರೆ ನಮ್ಮ ಛಾವಣಿ ಆಗಿರ್ಬೋದು, ಮಾಳಿಗೆ ಆಗಿರ್ಬೋದು ಅಥವಾ ಗೋಡೆಗಳಾಗಿರ್ಬೋದು, ಇದನ್ನೆಲ್ಲ ಡೆಕೋರೇಟ್ ಮಾಡೋಕ್ಕೆ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದನ್ನ POP ಅಂತ ಕರೀತಾರೆ ಆಯಿತಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಏನು ಆರ್ ಸಾಲ್ಟ್ಸ್ ಅಂದರೆ ಆರ್ ಕಾಂಪೌಂಡ್ಸ್ ಫ್ರಮ್ ಸೋಡಿಯಂ ಕ್ಲೋರೈಡ್ ಆಯಿತಾ ಮಕ್ಕಳೇ. ನೆಕ್ಸ್ಟು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ನ ಕವರ್ ಮಾಡೋಣ. ವಾಟ್ ಇಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ಸೊ ನೀವು ಸೋಡಿಯಂ ಕಾರ್ಬೋನೇಟ್ ಒಟ್ಟಿಗೆ 10 H2O ನೋಡಿದ್ರಿ ಅಲ್ವಾ, ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಟ್ಟಿಗೆ half H2O ನೋಡಿದ್ರಿ ಅಲ್ವಾ. ದಟ್ ಈಸ್ ಓನ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಆಯಿತಾ. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಲ್ಲಿ ನಿಮಗೆ ಏನು ಗೊತ್ತಿರಬೇಕು? ಡೆಫಿನೇಷನ್ ಗೊತ್ತಿರಬೇಕು. ಯಾವುದೇ ಸಾಲ್ಟ್ ಒಟ್ಟಿಗೆ, ಯಾವುದೇ ಯೂನಿಟ್ ಫಾರ್ಮುಲಾ ಆಫ್ ಸಾಲ್ಟ್ ಒಟ್ಟಿಗೆ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಏನು ಬರೀತಿರೋ ಅದನ್ನು ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ ಆಯಿತಾ. ಇಟ್ ಈಸ್ ಅ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಅ ಸಾಲ್ಟ್ ಆಯಿತಾ ಮಕ್ಕಳೇ. ನೀವೇನು ನೆನ್ಪಿಟ್ಕೋಬೇಕು? ಈಗ ಕ್ಯಾಲ್ಶಿಯಂ ಸಲ್ಫೇಟ್ ಒಟ್ಟಿಗೆ ನೀವು 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ನೇ ಬರಿಬೇಕು. 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಬರೆಯಲ್ಲ ನಾನು, half molecule of water ಬರೀತೀನಿ ಅಂದರೆ ಇಟ್ ಇಸ್ ನೋ ಲಾಂಗರ್ ಗೋಯಿಂಗ್ ಟು ಬಿ ದಿಸ್ ಕಾಂಪೌಂಡ್, ಇಟ್ ವಿಲ್ ಬಿ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾಂಪೌಂಡ್ ವಿಚ್ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಯಿತಾ. ಸೋಡಿಯಂ ಕಾರ್ಬೋನೇಟ್ ಒಟ್ಟಿಗೆ 10 ಮಾಲಿಕ್ಯೂಲ್ಸ್ ಬರೆದ್ರೆ ಮಾತ್ರ ಅದನ್ನು ನಾವು ವಾಷಿಂಗ್ ಸೋಡಾ ಅಂತ ಕರಿತೀವಿ. 5 ಮಾಲಿಕ್ಯೂಲ್ಸ್ ಬರೀತೀನಿ, 7 ಮಾಲಿಕ್ಯೂಲ್ಸ್ ಬರೀತೀನಿ ಅಂದರೆ ಇಟ್ ವೋಂಟ್ ಬಿ ವಾಷಿಂಗ್ ಸೋಡಾ ಆಯಿತಾ. ಸೊ ಇಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪೌಂಡ್ ಬರುತ್ತೆ ಆ್ಯಂಡ್ ದಟ್ ಇಸ್ ಜಿಪ್ಸಮ್ ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್
ಜಿಪ್ಸಮ್. ಸೊ ಜಿಪ್ಸಮ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಜಿಪ್ಸಮ್ ಇಂದಾನೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಪಡ್ಕೊಳ್ಳೋದಾಯ್ತಾ. ಜಿಪ್ಸಮ್ನ ನಾವು 373 ಕೆಲ್ವಿನ್ 373 ಕೆಲ್ವಿನ್ಗೆ ಹೀಟ್ ಮಾಡಿದ್ರೆ ಜಿಪ್ಸಮ್ನ ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗತ್ತೆ ಆಯ್ತಾ, ವಿಚ್ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹೆಮಿಹೈಡ್ರೇಟ್ ಅಂತ ಏನಕ್ಕೆ ಕರಿತೀವಿ, ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಯಾಕಿರತ್ತೆ, ಯಾಕಂದರೆ 2 ಮಾಲಿಕ್ಯೂಲ್ಸ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್ 1 ಮಾಲಿಕ್ಯೂಲ್ ಆಫ್ ವಾಟರ್ನ ಶೇರ್ ಮಾಡ್ಕೊಳತ್ತೆ ಆಯ್ತಾ. ಅದಕ್ಕೆ ಪ್ರತಿ ಒಂದು ಮಾಲಿಕ್ಯೂಲ್ಗೂ ಹಾಫ್ ಆ್ಯಂಡ್ ಹಾಫ್ ಅಂತ ನಾವು ಅಸೈನ್ ಮಾಡ್ತೀವಿ ಆಯ್ತಾ. ಓಕೆ, ಸೊ ಇಲ್ಲಿ ಕೆಳಗೆ ಬರ್ದಿರುವಂಥ ರಿಯಾಕ್ಷನ್ ಏನು, ಇದು ನಮ್ಮ ಫ್ರ್ಯಾಕ್ಚರಿಗೆ ಕಾಸ್ಟ್ ಏನು ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ ಅಸೋಸಿಯೇಟ್ ಆಗಿರುವಂತಹ ಇಕ್ವೇಷನ್ ಆಯ್ತಾ ಇದು. ಸೊ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ವಾಟರ್ನ ಆ್ಯಡ್ ಮಾಡಿದಾಗ ಅದು ಜಿಪ್ಸಮ್ ಆಗಿ ವಾಪಸ್ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಜಿಪ್ಸಮ್ ಏನು ಹಾರ್ಡ್ ಕಾಸ್ಟ್ ಆಗಿ ನಾವು ಫ್ರ್ಯಾಕ್ಚರ್ಡ್ ಬೋನ್ಸ್ ಮೇಲೆ ಅಪ್ಲೈ ಮಾಡುವಂಥ ಆ ಪ್ರಾಡಕ್ಟ್ ಆಯಿತಾ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ ರಿಗಾರ್ಡಿಂಗ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಇದಲ್ಲದೆ ಡಯಾಗ್ರಾಮ್ಸ್ ಮೇಲೆ ಫೋಕಸ್ ಮಾಡೋಣ. ಸೊ ಡಯಾಗ್ರಾಮ್ಸಲ್ಲಿ ಏನಾಯಿತು, ನಾನು ಇದು ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ವಾ. ಆ್ಯಸಿಡ್ಸ್ ಮೆಟಲ್ಸ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ನೀವು ಜಿಂಕ್ ಮೆಟಲ್ನ ತೊಗೊಂಡು ಜಿಂಕ್ ಗ್ರ್ಯಾನ್ಯೂಲ್ಸ್ನ ತೊಗೊಂಡು ಅದಕ್ಕೆ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಅದರಿಂದ ಗ್ಯಾಸ್ ರಿಲೀಸ್ ಆಗುತ್ತೆ. ಏನೇನು ಬರುತ್ತೆ, ಸಾಲ್ಟ್ ಹಾಗೂ ಹೈಡ್ರೋಜನ್ ಗ್ಯಾಸ್ ಅಲ್ವಾ. ಸೊ ಈ ಹೈಡ್ರೋಜನ್ ಗ್ಯಾಸ್ನ ನಾವು ಡೆಲಿವರಿ ಟ್ಯೂಬ್ ಮೂಲಕ ಆ ಟೆಸ್ಟ್ ಟ್ಯೂಬಿಂದ ತೆಗೆದು ಒಂದು ಕಂಟೈನರ್ಗೆ ಕಳಿಸ್ತೀವಿ. ಕಂಟೈನರಲ್ಲಿ ಏನಿರುತ್ತೆ, ಸೋಪ್ ಸೊಲ್ಯೂಷನ್ ಇರುತ್ತೆ. ಏನಕ್ಕೆ ಮಾಡ್ತಿದ್ದೀವಿ ಇಷ್ಟೊಂದು ಕಸರತ್ತೆಲ್ಲ, ಯಾಕಂದರೆ ನಾವು ಹೈಡ್ರೋಜನ್ ಗ್ಯಾಸ್ನ ವಿಜುವಲೈಸ್ ಮಾಡಬೇಕು. ಯಾಕಂದರೆ ಹೈಡ್ರೋಜನ್ ಗ್ಯಾಸ್ಗೆ ಬಣ್ಣ ಇರಲ್ಲ, ಸ್ಮೆಲ್ ಇರಲ್ಲ ಆಯಿತಾ. ಸೊ ನಾವು ಹೈಡ್ರೋಜನ್ ಗ್ಯಾಸ್ನ ಈ ರೀತಿ ವಿಜುವಲೈಸ್ ಮಾಡ್ತೀವಿ. ಆಗ ಸೋಪ್ ಸೊಲ್ಯೂಷನ್ಗೆ ಹೈಡ್ರೋಜನ್ ಗ್ಯಾಸ್ನ ಕಳಿಸಿದಾಗ ಅದು ಬಬಲ್ಸ್ನ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಬಬಲ್ಸಿಗೆ ನಾವು ಬೆಂಕಿ ಅಂದರೆ ಯಾವುದೇ ರೀತಿಯ ಫ್ಲೇಮ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಬಬಲ್ಸ್ ಏನಿದೆ ಪಾಪ್ ಪಾಪ್ ಅಂತ ಸೌಂಡ್ ಮಾಡ್ಕೊಂಡು ಬರ್ನ್ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ಆಕ್ಟಿವಿಟಿ ಅಥವಾ ಈ ರಿಯಾಕ್ಷನ್ನ ನಾವು ಪಾಪ್ ಸೌಂಡ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಪಾಪ್ ಸೌಂಡ್ ಎಕ್ಸ್ಪೆರಿಮೆಂಟ್ ನಡೆಸೋದು ನಾವು ಹೈಡ್ರೋಜನ್ ಗ್ಯಾಸ್ನ ವಿಜುವಲೈಸ್ ಮಾಡೋಕ್ಕೆ ಆಯಿತಾ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ. ಮತ್ತು ಲೈಮ್ ವಾಟರ್ ಟೆಸ್ಟ್ ಏನಕ್ಕೆ ನಡೆಸೋದು, ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಲೈಮ್ ವಾಟರ್ ಟೆಸ್ಟ್ನ ನಡೆಸ್ತೀವಿ ಆಯಿತಾ. ಓಕೆ, ನೆಕ್ಸ್ಟ್ ಯಾವುದು, ನಾ ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಆ್ಯಸಿಡ್ಸ್ ಏನಿದೆ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅದನ್ನು ಪ್ರೂವ್ ಮಾಡೋಕ್ಕೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಆ್ಯಕ್ಟಿವಿಟಿನ ನಡೆಸ್ತೀವಿ. ಆ ಆ್ಯಕ್ಟಿವಿಟಿನ ಸೆಟಪ್ ಇದು ಆಯಿತಾ. ಸೊ ಈ ಡಯಾಗ್ರಾಮ್ನ ಕೂಡ ನೀವು ಚೆನ್ನಾಗಿ ತಿಳ್ಕೊಬೇಕು ಆಯಿತಾ ಮಕ್ಕಳೇ. ಸೊ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಬೀಕರಲ್ಲಿ ತೊಗೊಂಡು ನಾವು ರಬ್ಬರ್ ಕಾರ್ಕಿಗೆ 2 ನೇಲ್ಸ್ನ ಅಟ್ಯಾಚ್ ಮಾಡಿ ಅದನ್ನು ಸರ್ಕಿಟಿಗೆ ಕನೆಕ್ಟ್ ಮಾಡಿದ್ರೆ ಆ ಬಲ್ಬ್ ಏನಿದೆ ಅದು ಗ್ಲೋ ಆಗುತ್ತೆ. ಬಲ್ಬ್ ಇಸ್ ಆನ್ ಆಯಿತಾ. ಸೊ ಈ ಬಲ್ಬ್ನ ಡ್ರಾ ಮಾಡಿದಾಗ ಮೇಕ್ ಶ್ಯೂರ್ ದಟ್ ಯು ಡ್ರಾ ಸಮ್ ರೇಸ್ ಅರೌಂಡ್ ಇಟ್. ಬಲ್ಬ್ ಆನ್ ಇದೆ ಅಂತ ತೋರ್ಸೋಕ್ಕೆ ಆ ರೀತಿ ರಿಪ್ರೆಸೆಂಟ್ ಮಾಡಿ ಆಯಿತಾ. ಸೊ ದಿಸ್ ವಾಸ್ ದ ನೆಕ್ಸ್ಟ್ ಡಯಾಗ್ರಾಮ್. ನೆಕ್ಸ್ಟ್ ನಾವು PYQsನ ಕವರ್ ಮಾಡೋ ಮುಂಚೆ ಒಂದು ಪುಟಾಣಿ ಬ್ರೇಕ್ ತೊಗೊಳ್ಳೋಣ. ಇದಾದಮೇಲೆ PYQsನ ತೋರಿಸ್ತೀನಿ. ಅಲ್ಲಿವರೆಗೂ ಕಮೆಂಟ್ಸ್ ಏನಿದೆ ಅಥವಾ ನಿಮ್ಮ ಡೌಟ್ಸ್ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ ಆಯಿತಾ. ಸೊ ಟೇಕ್ ಅ ಲಿಟಲ್ ಬ್ರೇಕ್. ಪದೇ ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದೇರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲ್ನ ಲೈವ್ ಕ್ಲಾಸಸ್ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ನ ಶೆಡ್ಯೂಲ್ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ?
ವೆಲ್ಕಮ್ ಬ್ಯಾಕ್. ಓಕೆ, ನಾನು PYQs ಕವರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಒಂದಷ್ಟು PYQs ಹಾಕಿದ್ದೀನಿ. ಕೆಮಿಕಲ್ ಇಕ್ವೇಷನ್ ದಟ್ ರಿಪ್ರೆಸೆಂಟ್ಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಮಾಂಗ್ ದ ಫಾಲೋಯಿಂಗ್. ಸೊ ಇಷ್ಟರಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಯಾವ್ದ್ರಲ್ಲಿ ನಡೀತಿದೆ ಅಂತ ಕೇಳಿದ್ದಾರೆ ಆಯ್ತಾ. ನಾವು ಒಂದೊಂದೇ ನೋಡ್ಕೊಂಡು ಬರೋಣ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಯಾವ್ದ್ರಲ್ಲಿ ನಡೀತಿದೆ ಮಕ್ಕಳೇ? ಒಂದು ಆಸಿಡ್ ಹಾಗೂ ಒಂದು ಬೇಸ್ ಏನಿದೆ ಇದು ರಿಯಾಕ್ಟ್ ಮಾಡಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ನ್ಯೂಟ್ರಲೈಸೇಷನ್ ಇದೆ? ಇಟ್ ಇಸ್ ಆಪ್ಷನ್ ಸಿ ಅಲ್ವಾ. ಸೊ sodium hydroxide is a base. It reacts with sulfuric acid to give salt and water, which is sodium sulfate and water ಆಯ್ತಾ. ಸೊ ನಿಮ್ಮ ಕರೆಕ್ಟ್ ಆಪ್ಷನ್ ಯಾವುದು? ಇಟ್ ಇಸ್ ಆಪ್ಷನ್ ಸಿ, ವಿಚ್ ಇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನ ಎಕ್ಸಾಂಪಲ್. ಓಕೆ, ಫಸ್ಟ್ ಎಕ್ಸಾಂಪಲ್ ಆಗಲ್ಲ ನೋಡಿ. ಅಲ್ಲಿ ಏನು ನ್ಯೂಟ್ರಲೈಸೇಷನ್ ನಡೀತಿಲ್ಲ, ಅಲ್ಲಿ ಯಾವ ರಿಯಾಕ್ಷನ್ ನಡೀತಿದೆ? ಡಬಲ್ ಡಿಸ್ಪ್ಲೇಸ್ಮೆಂಟ್ ನಡೀತಿದೆ ಅಲ್ವಾ. ಸೊ ಈ ರೀತಿ ನೀವು ಐಡೆಂಟಿಫೈ ಮಾಡಬೇಕು. SN has given the correct answer. Very proud of you, SN. ಓಕೆ, ನೆಕ್ಸ್ಟ್ ಯಾವುದು? ಎಸ್, ಇಟ್ ಇಸ್ ಅ PH ಬೇಸ್ಡ್ ಕ್ವೆಶ್ಚನ್. ಏನು ಕೇಳಿದ್ದಾರೆ? PH ವ್ಯಾಲ್ಯೂ ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್. ಒಂದು ನ್ಯೂಟ್ರಲ್ ಸೊಲ್ಯೂಷನ್ನ PH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅದರಲ್ಲಿ ಆ ಸಿಚುವೇಶನ್ಗೆ ರಿಗಾರ್ಡಿಂಗ್ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಟ್ರೂ ಆಪ್ಷನ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ ಆಯ್ತಾ. ಓಕೆ, ಸೊ PH ಜಾಸ್ತಿ ಆಗ್ತದಂಗೆ ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಇಲ್ಲ, ಇದು ತಪ್ಪು. ಅಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸಸ್, ಇದು ತಪ್ಪು. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸಸ್, ಇದು ಕರೆಕ್ಟು. ಆ್ಯಂಡ್ ನಂಬರ್ ಆಫ್ OH ಅಯಾನ್ಸ್ ಇನ್ಕ್ರೀಸಸ್. ಸೊ ನಾನು ಏನು ಹೇಳಿದೆ? PH ಹಾಗೂ ಹೈಡ್ರಾಕ್ಸೈಡ್ ಅಯಾನಿನ ಕಾನ್ಸಂಟ್ರೇಷನ್ ಏನಿದೆ ಇದು ಡೈರೆಕ್ಟ್ ಆಗಿದೆ ಅಲ್ವಾ. PH ಜಾಸ್ತಿ ಆದಷ್ಟು ಹೈಡ್ರಾಕ್ಸೈಡ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಬೇಸಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ನಾವು ಒಂದ್ಸತಿ ಡಿ ಆಪ್ಷನ್ನ ನೋಡೋಣ ಆಯ್ತಾ. ಅಸಿಡಿಕ್ ಪ್ರಾಪರ್ಟಿ ಡಿಕ್ರೀಸಸ್, ಇದು ನಿಜ. PH ಜಾಸ್ತಿ ಆಗ್ತದಂಗೆ ಅಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಆಗತ್ತೆ, ಅಂದರೆ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಪಾರ್ಟಲ್ಲಿ? ನಂಬರ್ ಆಫ್ ಹೈಡ್ರೋಜನ್ ಅಯಾನ್ ಇನ್ಕ್ರೀಸಸ್. ದೇರ್ ಫೋರ್ ಇದಕ್ಕೆ ನಾವು ಡಿ ಆಪ್ಷನ್ನ ಎಲಿಮಿನೇಟ್ ಮಾಡ್ತಿದ್ವಿ. ಯಾಕಂದರೆ ಹೈಡ್ರೋಜನ್ ಅಯಾನ್ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ PH ಜಾಸ್ತಿ ಆಗ್ತಿದ್ದಂಗೆ. ಸೊ ಕರೆಕ್ಟ್ ಆಪ್ಷನ್ ಇಸ್ option C, basic property increases and number of hydroxide ion also increases ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಎಸ್, ಇದು ಅಪ್ಲಿಕೇಶನ್. ನಾನು PH in everyday life ಅಂದಿದ್ದೆ ಅಲ್ವಾ, ಅದರಲ್ಲಿ ಬರುವಂಥ ಕ್ವೆಶನ್ ಇದು. an acid present in the stinging hair of nettle leaves. ನೆಟಲ್ ಪ್ಲಾಂಟ್ನ ನಾವು ತುರ್ಕೆ ಗಿಡ ಅಂತ ಕೂಡ ಕರಿತೀವಿ ಅಲ್ವಾ. ಇದನ್ನ ಮುಟ್ಟಿದ್ರೆ ನಮ್ಮ ಮೈಯಲ್ಲಿ ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಏನಕ್ಕೆ ಇಚ್ಚಿಂಗ್ ಆಗ್ತಿದೆ? ಅದರ ಆಸಿಡ್ ಯಾವುದು ಅಂತ ಕೇಳಿದ್ದಾರೆ. ಕರೆಕ್ಟ್ ಆಪ್ಷನ್ ಯಾವುದು ಮಕ್ಕಳೇ? ಇಟ್ ಇಸ್ ಎ ಮಿಥನೋಯಿಕ್ ಆಸಿಡ್ ಆಯ್ತಾ. ಆಕ್ಸಾಲಿಕ್ ಆಸಿಡ್ ಇರೋದು ಟೊಮೆಟೋಸ್ ಅಲ್ಲಿ, ಸಿಟ್ರಿಕ್ ಆಸಿಡ್ ಇರೋದು ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್, ಆರೆಂಜ್ ಅಲ್ಲಿ, ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಇರೋದು ಮೊಸರಲ್ಲಿ ಆಯ್ತಾ, ಅಥವಾ ಕರ್ಡ್ ಅಲ್ಲಿ ಆಯ್ತಾ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ, ಮೆಥನೋಯಿಕ್ ಆಸಿಡ್ ಆಯ್ತಾ. ಸೊ ದಿಸ್ ಕವರ್ಸ್ ದ PYQs ಆಫ್ ಸೆಕೆಂಡ್ ಚಾಪ್ಟರ್ ಆಯ್ತಾ ಮಕ್ಕಳೇ. ಈಗ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್, ನಮ್ಮ ಲಾಸ್ಟ್ ಚಾಪ್ಟರ್ ಆಫ್ SA1 ಎಕ್ಸಾಮ್, ವಿಚ್ ಇಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ನ ನೋಡೋಕ್ಕೆ ಹೋಗ್ತಿದ್ದೇವೆ ಆಯ್ತಾ. ಸೊ ಏನೇನು ಕವರ್ ಮಾಡ್ತೀವಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರಲ್ಲಿ? ನಮಗೆ ಚಾಪ್ಟರ್ ಓವರ್ವ್ಯೂನ ನಾನಿಲ್ಲಿ ಹಾಕಿದ್ದೀನಿ ಆಯ್ತಾ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. 7 ಪ್ರಾಪರ್ಟೀಸ್ ಅಡಿಗೆ ನಾವು ಈ ಏನು ಫಿಸಿಕಲ್ಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸಿನ ಫಿಸಿಕಲ್ ಪ್ರಾಪರ್ಟೀಸ್ನ ನೋಡ್ತೀವಿ. ಅದಾದಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ನೋಡ್ತೀವಿ. ಇಷ್ಟು ಏನು ಪ್ರಾಪರ್ಟೀಸ್ನ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಡಿಗೆ ನೋಡ್ತೀವಿ. ಅದಾದಮೇಲೆ ನಾವು ಫಾರ್ಮೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅಂತ ನೋಡ್ತೀವಿ. ಅಯಾನಿಕ್ ಕಾಂಪೌಂಡ್ಸ್ ಏನು ಫಾರ್ಮೇಷನ್ ಅಡಿಗೆ ಒಂದು ಕಾನ್ಸೆಪ್ಟ್, ಒಂದು ಕಾಂಪೌಂಡ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಅದಾದಮೇಲೆ ಅಕರೆನ್ಸ್ ಆಫ್ ಮೆಟಲ್ಸ್. ಸೊ ಮೆಟಲ್ಸ್ ಏನಿದೆ ಇದನ್ನ ನಾವು ಹೇಗೆ ಪಡ್ಕೋಬಹುದು, ಎಲ್ಲಿಂದ ಪಡ್ಕೋತೀವಿ, ಯಾವ್ಯಾವ ರಿಯಾಕ್ಷನ್ ಇನ್ವಾಲ್ವ್ ಆಗುತ್ತೆ ಅಂತ ಎಲ್ಲ ನಾವು ಅಕರೆನ್ಸ್ ಆಫ್ ಮೆಟಲ್ಸ್ ಅಡಿಗೆ ಓದ್ತೀವಿ. ಈ ಪ್ರಾಸೆಸ್ನ ನಾವು ಮೆಟಲರ್ಜಿ ಅಂತ ಕರಿತೀವಿ ಆಯಿತಾ. ಇದರಲ್ಲಿ 3 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಇಸ್ ಎನ್ರಿಚ್ಮೆಂಟ್ ಆಫ್ ಓರ್ಸ್. ಎನ್ರಿಚ್ಮೆಂಟ್ ಆಫ್ ಓರ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಓರ್ಸ್ ಹಾಗೂ ಮಿನರಲ್ಸ್ ನಡುವೆ ಡಿಫ್ರೆನ್ಸ್ ಗೊತ್ತಿರಬೇಕು. ಮಿನರಲ್ಸ್ ಅಂದ್ರೇನು? ಮಿನರಲ್ಸ್ ಅಂದರೆ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಆಫ್ ಆರ್ ಕಾಂಪೌಂಡ್ಸ್ ಇನ್ ದ ಅರ್ತ್ಸ್ ಕ್ರಸ್ಟ್ ಆರ್ ನೋನ್ ಎಸ್ ಮಿನರಲ್ಸ್ ಆಯಿತಾ. ಆ್ಯಂಡ್ ಯಾವ ಮಿನರಲ್ಸಲ್ಲಿ ಜಾಸ್ತಿ ಪರ್ಸೆಂಟೇಜ್ ಆಫ್ ಮೆಟಲ್ಸ್ ಇರುತ್ತೋ ಆ್ಯಂಡ್ ಯಾವ ಮಿನರಲ್ಸಿಂದ ನಾವು ಪ್ರಾಫಿಟಬ್ಲಿ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದೋ ಅದನ್ನು ನಾವು ಓರ್ಸ್ ಅಂತ ಕರಿತೀವಿ. ಮತ್ತು ಓರ್ಸಲ್ಲಿರುವಂತಹ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುವಂಥ ಪ್ರಾಸೆಸ್ನ ನಾವು ಎನ್ರಿಚ್ಮೆಂಟ್ ಆಫ್ ಓರ್ಸ್ ಅಂತ ಕರಿತೀವಿ. ಆ ಇಂಪ್ಯೂರಿಟೀಸ್ನ ನಾವು ಗ್ಯಾಂಗ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ.
ಗ್ಯಾಂಗ್ ಅಂದರೆ ಬರೀ GANG ಅಂತ ಬರೆದು ಬಿಡಬೇಡಿ, ಇಟ್ ಇಸ್ GANGUE ಆಯಿತಾ. ಸೊ ಗ್ಯಾಂಗಿನ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು, ಓಕೆನಾ. ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಮೆಟಲ್ಸ್ನ ಕಾಂಪೌಂಡ್ಸ್ ಏನಿದೆ ಅದನ್ನು ಫಸ್ಟು ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟು ಮೆಟಲ್ ಆಕ್ಸೈಡ್ಸಿಂದ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಯಿತಾ. ಮತ್ತು ಥರ್ಡ್ ಸ್ಟೆಪ್ಪಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಮೆಟಲ್ಸ್ನ ನಾವು ಪ್ಯೂರಿಫೈ ಮಾಡ್ತೀವಿ, ವಿಚ್ ಇಸ್ ನೋನ್ ಆಸ್ ರಿಫೈನ್ಮೆಂಟ್ ಆಫ್ ಮೆಟಲ್ಸ್, ಓಕೆನಾ. ಓಕೆ, ಲಾಸ್ಟಲ್ಲಿ ಕೊರೋಷನ್ ಆ್ಯಂಡ್ ಇಟ್ಸ್ ಪ್ರಿವೆನ್ಷನ್ ಕಾನ್ಸೆಪ್ಟ್ ಬರುತ್ತೆ, ಬಟ್ ವಿವ್ ಆಲ್ರೆಡಿ ಕವರ್ಡ್ ದಿಸ್, ಸೊ ನಾನು ಇಲ್ಲಿಗೆ ವಾಪಸ್ ಹೋಗಲ್ಲ, ಓಕೆನಾ. ಲೆಟ್ ಸ್ಟಾರ್ಟ್ ವಿತ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆಯಿತಾ ಮಕ್ಕಳೇ. ಸೊ 7 ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ಆ್ಯಂಡ್ ನಾನ್ ಮೆಟಲ್ಸ್ನ ಡಿಸ್ಕಸ್ ಮಾಡಿದ್ದಾರೆ. ವಿಲ್ ಲುಕ್ ಅಟ್ ಒನ್ ಈಚ್ ಆಫ್ ದೆಮ್ ವೆರಿ ಬ್ರೀಫ್ಲಿ. ಸೊ ಲಸ್ಟರ್ ಪ್ರಾಪರ್ಟಿ ಅಂದರೆ ಏನು ಮಕ್ಕಳೇ, ಇಟ್ ಇಸ್ ದ ಎಬಿಲಿಟಿ, ಅಂದರೆ ಮೆಟಲ್ಸಿನ ಸರ್ಫೇಸ್ ಏನಿದೆ ಅದರಲ್ಲಿ ಶೈನ್ ಇರುತ್ತೆ ಅಲ್ವಾ. ಸೊ ದಟ್ ಶೈನಿ ಪ್ರಾಪರ್ಟಿ ಆಫ್ ಮೆಟಲ್ ಸರ್ಫೇಸ್ ಇಸ್ ನೋನ್ ಎಸ್ ಲಸ್ಟರ್ ಪ್ರಾಪರ್ಟಿ. ಮೆಟಲ್ಸಿನ ಸರ್ಫೇಸಲ್ಲಿ ಶೈನ್ ಇರುತ್ತೆ. ಓಕೆ, ಸೊ ನಾನ್ ಮೆಟಲ್ಸಲ್ಲಿ ಯೂಶಲಿ ಶೈನಿ ಪ್ರಾಪರ್ಟಿ ಇರಲ್ಲ, ಅಂದರೆ ಎಕ್ಸೆಪ್ಷನ್ಸ್ ಇರುತ್ತೆ. ಎಕ್ಸೆಪ್ಷನ್ನ ಕೂಡ ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ತೀನಿ. ಮೆಟಲ್ಸ್ ಆರ್ ಯೂಶಲಿ ಹಾರ್ಡ್ ಇನ್ ನೇಚರ್. ಸೊ ನೀವು ಚಾಕು ಎಲ್ಲ ತೊಗೊಂಡು ಮೆಟಲ್ಸ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯೂಶಲಿ ಅದು ಕಟ್ ಆಗಲ್ಲ, ಬಿಕಾಸ್ ದೇ ಆರ್ ಹಾರ್ಡ್ ಇನ್ ನೇಚರ್. ಬಟ್ ಇದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇದೆ, ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಮೆಟಲ್ಸ್ ಆರ್ ಯೂಶಲಿ ಹಾರ್ಡ್, ನಾನ್ ಮೆಟಲ್ಸ್ ಆರ್ ಯೂಶಲಿ ನಾಟ್ ವೆರಿ ಹಾರ್ಡ್ ಸಬ್ಸ್ಟೆನ್ಸಸ್ ಆಯಿತಾ. ಓಕೆ, ಥರ್ಡ್ ಪ್ರಾಪರ್ಟಿ ಇಸ್ ಮ್ಯಾಲಬಿಲಿಟಿ. ಮೆಟಲ್ಸ್ನ ಬೀಟ್ ಮಾಡಿ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರಾಪರ್ಟಿನ ಮ್ಯಾಲಬಿಲಿಟಿ ಅಂತ ಕರಿತೀವಿ. ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಮೆಟಲ್ಸ್ನ. ಸೊ ಮೆಟಲ್ಸ್ ಆರ್ ಯೂಶಲಿ ಮ್ಯಾಲಬಲ್ ಇನ್ ನೇಚರ್. ನೆಕ್ಸ್ಟು ಡಕ್ಟಿಲಿಟಿ ಅಂದ್ರೇನು, ಮೆಟಲ್ಸ್ನ ಥಿನ್ ವಯರ್ಸ್ ಆಗಿ ಕನ್ವರ್ಟ್ ಮಾಡುವಂತಹ ಪ್ರಾಪರ್ಟಿನ ನಾವು ಡಕ್ಟಿಲಿಟಿ ಅಂತ ಕರಿತೀವಿ. ಮ್ಯಾಲಬಿಲಿಟಿ ಇಸ್ ಥಿನ್ ಶೀಟ್ಸ್, ಡಕ್ಟಿಲಿಟಿ ಇಸ್ ಥಿನ್ ವಯರ್ಸ್ ಆಯಿತಾ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು, ಕಂಡಕ್ಷನ್ ಆಫ್ ಹೀಟ್. ಸೊ ಮೆಟಲ್ಸ್ ಆರ್ ಯೂಶಲಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆಯಿತಾ, ವೆರ್ ಎಸ್ ನಾನ್ ಮೆಟಲ್ಸ್ ಆರ್ ಯೂಶಲಿ ನಾಟ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. Conductors of electricity, again metals are generally good conductors of electricity. Yes, next sonorous property. Metals ಏನಿದೆ ಇದು ಹಾರ್ಡ್ ಸರ್ಫೇಸ್ ಅಥವಾ ಗಟ್ಟಿ ಸರ್ಫೇಸ್ಗಳನ್ನ ಸ್ಟ್ರೈಕ್ ಮಾಡಿದಾಗ ಲೌಡ್ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತವೆ. ಲೌಡ್ ಸೌಂಡ್ ಅಂದರೆ ಜೋರ್ ಶಬ್ದನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರಾಪರ್ಟಿ ಇರುವಂತಹ ಮೆಟಲ್ಸ್ನ ನಾವು ಸೊನೋರಸ್ ಮೆಟಲ್ಸ್ ಅಂತ ಕರಿತೀವಿ. ಆ್ಯಂಡ್ ನಾನ್ ಮೆಟಲ್ಸ್ಗೆ ಯೂಶಲಿ ಈ ಪ್ರಾಪರ್ಟಿ ಕಾಣಿಸಲ್ಲ ಆಯಿತಾ. ಈಗ ಎಕ್ಸೆಪ್ಷನ್ಸ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಕ್ವೆಶನ್ಸ್ ಹೇಗೆ ಬರುತ್ತೆ ಈ ಟಾಪಿಕಲ್ಲಿ, ಕ್ವೆಶನ್ಸ್ ಹೇಗೆ ಬರುತ್ತೆ ಅಂದರೆ, ಈಗ ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಗಿವ್ ರೀಸನ್ ಅಂತ ಕೇಳ್ತಾರೆ ಆಯಿತಾ. ಸೊ ಗೋಲ್ಡ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಆರ್ನಮೆಂಟ್ಸ್, ಇದಕ್ಕೆ ಕಾರಣ ಕೊಡಿ ಅಂತ ಕೇಳ್ತಾರೆ. ಆಗ ನೀವೇನೇನು ಬರಿಬೇಕು, ಗೋಲ್ಡ್ ಇಸ್ ವೆರಿ ಮ್ಯಾಲಿಬಲ್, ಗೋಲ್ಡ್ ಇಸ್ ವೆರಿ ಡಕ್ಟೈಲ್, ಗೋಲ್ಡ್ ಇಸ್ ರೆಸಿಸ್ಟೆಂಟ್ ಟು ಕೊರೋಷನ್, ಆ್ಯಂಡ್ ಗೋಲ್ಡ್ ಇಸ್ ಆಲ್ಸೋ ಅ ವೆರಿ ಲಸ್ಟ್ರಸ್ ಮೆಟಲ್. ಈ ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಂಡು ನಾವು ಗೋಲ್ಡಿಂದ ಆರ್ನಮೆಂಟ್ಸ್ನ ತಯಾರು ಮಾಡ್ತೀವಿ. ಈ ರೀತಿ ನೀವು ಗಿವ್ ರೀಸನ್ ಕ್ವೆಶನ್ಸ್ನ ಆನ್ಸರ್ ಮಾಡಬೇಕು, ಓಕೆನಾ. ಎಸ್, ನೆಕ್ಸ್ಟ್ ಕ್ವೆಶನ್ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು, ಇಟ್ ಇಸ್ ಎಕ್ಸೆಪ್ಷನ್ಸ್. ನಾವು ಇಷ್ಟೊತ್ತವರೆಗೂ ಮಾತಾಡಿದ್ದು ಜನರಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಯಿತಾ. ಇಲ್ಲಿ ಎಕ್ಸೆಪ್ಷನ್ಸ್ ಕೂಡ ಕಾಣಿಸ್ಕೊಳ್ಳೋದ್ವೆ. ಯಾವುದದು, ಫಸ್ಟ್ ವಿಲ್ ಟಾಕ್ ಅಬೌಟ್ ಮರ್ಕ್ಯೂರಿ ವಿಚ್ ಇಸ್ ಅ ಮೆಟಲ್ ಆಯಿತಾ. ಮೋಸ್ಟ್ ಆಫ್ ದ ಮೆಟಲ್ಸ್ ಏನಿದೆ ಇದು ಸಾಲಿಡ್ ಆಗಿರುತ್ತೆ ಇನ್ ರೂಮ್ ಟೆಂಪರೇಚರ್ಸ್ ಆಯಿತಾ ಮಕ್ಕಳೇ. ಬಟ್ ಮರ್ಕ್ಯೂರಿ ಇಸ್ ದ ಓನ್ಲಿ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಇದು ನಿಮಗೆ ಟ್ರೆಡಿಷನಲ್ ಥರ್ಮಾಮೀಟರ್ಸ್ ಏನಿರುತ್ತೆ ಅದರಲ್ಲಿ ರೈಸ್ ಆಗುವಂಥ ಲಿಕ್ವಿಡ್ ಬಂದು ಮರ್ಕ್ಯೂರಿ ಆಯಿತಾ. ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್, ಇದು ಕೂಡ ಮೆಟಲ್ಸ್. ಮೋಸ್ಟ್ ಆಫ್ ದ ಮೆಟಲ್ಸ್ ಏನಿದೆ ಇದರಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಬಟ್ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್ನ ಮೆಲ್ಟಿಂಗ್ ಪಾಯಿಂಟ್ ತುಂಬ ಕಡಿಮೆ ಇರುತ್ತೆ. ಯಾವ ಎಕ್ಸ್ಟೆಂಟಿಗೆ ಕಡಿಮೆ ಇರುತ್ತೆ ಅಂದರೆ, ಗ್ಯಾಲಿಯಮ್ ಹಾಗೂ ಸೀಸಿಯಮ್ನ ನೀವು ಅಂಗೈಯಲ್ಲಿ ಇಟ್ಕೊಂಡ್ರೆ ಸಾಕು, ಅದು ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ನೆಕ್ಸ್ಟು ಅಯೋಡಿನ್ ಇಸ್ ಅ ನಾನ್ ಮೆಟಲ್. ಇದು ನಾನ್ ಮೆಟಲ್ ಆಗಿದ್ರು ಇಟ್ ಹ್ಯಾಸ್ ಅ ಲಸ್ಟ್ರಸ್ ಸರ್ಫೇಸ್ ಆಯಿತಾ. ಅಯೋಡಿನ್ನ ನೀವು ಅಬ್ಸರ್ವ್ ಮಾಡಿದರೆ ಅದರ ಸರ್ಫೇಸ್ ಏನಿದೆ ಅದು ಹೊಳೆಯುತ್ತೆ ಆಯಿತಾ ಮಕ್ಕಳೇ. ಸೊ ನಾನ್ ಮೆಟಲ್ ಆಗಿದ್ರು ಇಟ್ ಇಸ್ ಲಸ್ಟ್ರಸ್ ಇನ್ ನೇಚರ್. ನೆಕ್ಸ್ಟು ಡೈಮಂಡ್, ಇಟ್ ಇಸ್ ಆಲ್ಸೋ ಅ ನಾನ್ ಮೆಟಲ್. ಇಟ್ ಇಸ್ ಅನ್ ಆಲೋಟ್ರೋಪ್, ಅಂದರೆ ಇಟ್ ಇಸ್ ಅ ಫಾರ್ಮ್ ಆಫ್ ಕಾರ್ಬನ್ ಆಯಿತಾ. ಸೊ ಇದು ನಾನ್ ಮೆಟಲ್ ಆಗಿದ್ರು ಇಟ್ ಇಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆನ್ ದ ಪ್ಲಾನೆಟ್ ಆ್ಯಂಡ್ ಇಟ್ ಹ್ಯಾಸ್ ವೆರಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಯಿತಾ ಮಕ್ಕಳೇ. ನೆಕ್ಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಇಸ್ ಗ್ರಾಫೈಟ್. ಇಟ್ ಇಸ್ ಅಗೇನ್ ಅ ನಾನ್ ಮೆಟಲ್. ಇದು ನಾನ್ ಮೆಟಲ್ ಆಗಿದ್ರೂ ಇಟ್ಸ್ ಅನ್ ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇದಲ್ಲದೆ ಲಾಸ್ಟ್ ಎಕ್ಸೆಪ್ಷನ್ ಬಂದು ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸ್ ಇನ್ ಎಕ್ಸಾಂಪಲ್ಸ್ ಯಾವುದು, ಇಟ್ ಇಸ್ ಸೋಡಿಯಂ, ಪೊಟ್ಯಾಷಿಯಂ ಹಾಗೂ
ಲಿಥಿಯಂ. ಸೊ ಈ ರೀತಿಯ ನಾನ್ ಮೆಟಲ್ಸ್ ಏನಿದೆ ಇದನ್ನ ನೀವು ಚಾಕು ಇಟ್ಕೊಂಡೆ ಕಟ್ ಮಾಡ್ಬೋದು ಆಯ್ತಾ. ಸೊ ದೇ ಆರ್ ವೆರಿ ಸಾಫ್ಟ್ ಆ್ಯಂಡ್ ದೇ ಹ್ಯಾವ್ ಲೋ ಡೆನ್ಸಿಟಿ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆಯ್ತಾ. ಇದಲ್ಲದೆ ಇನ್ನೊಂದು ಎಕ್ಸೆಪ್ಷನ್ ನಿಮಗೆ ಗೊತ್ತಿರಬೇಕು, ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ ಏನಿದೆ ಇದು ಸಾಲಿಡ್ ಹಾಗೂ ಲಿಕ್ವಿಡ್ ಸ್ಟೇಟಲ್ಲಿ ಬರುತ್ತೆ, ಅದು ಎಕ್ಸೆಪ್ಟ್ ಬ್ರೋಮೀನ್. Yes, so bromine is an exception in the physical state of non-metals ಆಯ್ತಾ. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಇಟ್ ಇಸ್ ದ ಓನ್ಲಿ non-metal which is liquid at ordinary temperatures and conditions ಆಯ್ತಾ. So this is what you need to know under exceptions ಆಯ್ತಾ ಮಕ್ಕಳೇ. Now we'll move on to chemical properties. So yes, so first ನಾವು ಮೆಟಲ್ಸ್ ಏನಿದೆ ಏರ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡೋಣ. ಏರ್ ಒಟ್ಟಿಗೆ ಮೆಟಲ್ಸ್ ರಿಯಾಕ್ಟ್ ಮಾಡಿ ಮೆಟಲ್ ಆಕ್ಸೈಡ್ಸ್ನ ಫಾರ್ಮ್ ಮಾಡುತ್ತೆ ಆಯ್ತಾ. ಸೊ ಇದರ ಎಕ್ಸಾಂಪಲ್ ಬಂದು ಏನು ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಇದಕ್ಕೆ ನಾವು ಹೀಟ್ನ ಪ್ರೊವೈಡ್ ಮಾಡಬೇಕು ಆಯ್ತಾ. ಸೊ ಕಾಪರ್ ಆಕ್ಸೈಡ್ ಇಸ್ ಬ್ಲ್ಯಾಕ್ ಇನ್ ಕಲರ್. ಓಕೆನಾ ಮಕ್ಕಳೇ, ಈ ಕಾನ್ಸೆಪ್ಟಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು, ಸೋಡಿಯಂ ಹಾಗೂ ಪೊಟ್ಯಾಷಿಯಂ ರೀತಿಯ ಮೆಟಲ್ಸ್ ಏನಿದೆ ಇದು ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಇದು ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ದೇ ಕೆನ್ ಈವನ್ ಕ್ಯಾಚ್ ಆನ್ ಫೈರ್ ಆಯ್ತಾ. ಸೊ ಈ ಸಿಚುವೇಶನ್ನ ಅವಾಯ್ಡ್ ಮಾಡೋಕ್ಕೆ, ಆಕ್ಸಿಡೆಂಟಲ್ ಫೈರ್ಸ್ನ ಅವಾಯ್ಡ್ ಮಾಡೋಕ್ಕೆ ಆ್ಯಂಡ್ ಸೋಡಿಯಂ ಪೊಟ್ಯಾಷಿಯಂ ಮೆಟಲ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಮೆಟಲ್ಸ್ನ ನಾವು ಕೆರೋಸಿನಲ್ಲಿ ಡಿಪ್ ಮಾಡಿ ಇಟ್ಟಿರ್ತೀವಿ. ಆ ಸಿಚುವೇಶನ್ ಅದು ಆ ರೀತಿಯ ಕಾನ್ಸೆಪ್ಟ್ನ ನಿಮಗೆ ಕ್ವೆಶನ್ ಆಗಿ ಕೇಳ್ತಾರೆ ಆಯಿತಾ. ಸೊ ರಿಮೆಂಬರ್ ದ್ಯಾಟ್ ಅಂಡರ್ ರಿಯಾಕ್ಷನ್ ಆಫ್ ಮೆಟಲ್ ಆ್ಯಂಡ್ ಏರ್. ಓಕೆನಾ. ಓಕೆ, ನೆಕ್ಸ್ಟ್ ಏನು ಯಾವ ಪ್ರಾಪರ್ಟಿ, ಇಟ್ ಇಸ್ ಮೆಟಲ್ ವಿತ್ ವಾಟರ್. ಸೊ ಮೆಟಲ್ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಮೆಟಲ್ ಆಕ್ಸೈಡ್ಸ್ನ ಕೊಡುತ್ತೆ ಆಯಿತಾ. ಸೊ ಮೆಟಲ್ ಆಕ್ಸೈಡ್ಸ್ ಏನಿದೆ ಅದು ವಾಟರಲ್ಲಿ ಸಾಲ್ಯುಬಲ್ ಆಗಿದ್ರೆ ಅದು ನಮಗೆ ಮೆಟಲ್ ಹೈಡ್ರಾಕ್ಸೈಡ್ನ ಕೊಡುತ್ತೆ ಆಯಿತಾ ಮಕ್ಕಳೇ. ಇದು ಹೈಡ್ರಾಕ್ಸೈಡ್ ಅಲ್ಲ, ಇದು ಹೈಡ್ರೋಜನ್. ಎಸ್. ಸೊ ಇಲ್ಲಿ ಎಕ್ಸಾಂಪಲ್ಸ್ ಯಾವ್ದು ಕೊಟ್ಟಿದ್ದೀವಿ ನಿಮಗೆ, ಪೊಟ್ಯಾಷಿಯಂ ಏನಿದೆ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ ಹಾಗೂ ಹೈಡ್ರೋಜನ್ ಗ್ಯಾಸ್ನ ಈಲ್ಡ್ ಮಾಡುತ್ತೆ. ಇದರೊಟ್ಟಿಗೆ ಹೀಟ್ ಎನರ್ಜಿ ಕೂಡ ಈಲ್ಡ್ ಮಾಡುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಯಿತಾ. ಈ ಹೀಟ್ ಎನರ್ಜಿ ಎಷ್ಟು ಇವಾಲ್ವ್ ಆಗುತ್ತೆ ಅಂದರೆ ಆ ಹೈಡ್ರೋಜನ್ ಗ್ಯಾಸ್ ಏನು ಲಿಬರೇಟ್ ಆಗ್ತಿದೆ ಇಟ್ ಕ್ಯಾಚಸ್ ಆನ್ ಫೈರ್ ಆಯಿತಾ. ಸೊ ಪೊಟ್ಯಾಷಿಯಂ ಹಾಗೂ ಸೋಡಿಯಂ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಇವಾಲ್ವ್ ಆಗ್ತಿರೋ ಹೈಡ್ರೋಜನ್ ಕ್ಯಾಚಸ್ ಆನ್ ಫೈರ್. ನೆಕ್ಸ್ಟ್ ಯಾವುದು, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಏನಿದೆ ಇದು ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಹೈಡ್ರೋಜನ್ ಗ್ಯಾಸ್ನ ಕೊಡುತ್ತೆ. ಎಲ್ಲ ಮೆಟಲ್ ಏನು ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಲ್ಲ, ಒಂದಷ್ಟು ಎಕ್ಸೆಪ್ಷನ್ಸ್ ಕೂಡ ಇದೆ. ಗೋಲ್ಡ್, ಕಾಪರ್ ರೀತಿಯ ಮೆಟಲ್ಸ್ ಜಾಸ್ತಿ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಲ್ಲ ಆಯಿತಾ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಅಂದರೆ ನೆಕ್ಸ್ಟ್ ಪ್ರಾಪರ್ಟಿ ಮೆಟಲ್ಸ್ ವಿತ್ ಆ್ಯಸಿಡ್ ಆಯಿತಾ. ಮೆಟಲ್ಸ್ ಏನಿದೆ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸಾಲ್ಟ್ ಹಾಗೂ ಹೈಡ್ರೋಜನ್ ಗ್ಯಾಸ್ನ ನೀಡುತ್ತೆ ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್, ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ಗಿವ್ ಮೆಗ್ನೀಷಿಯಂ ಕ್ಲೋರೈಡ್ ವಿಚ್ ಇಸ್ ಅ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಎಲ್ಲ ಮೆಟಲ್ ಎಲ್ಲ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತಾ ಇಲ್ಲ. ಸೊ ಜಿಂಕ್ ರೀತಿಯ ಮೆಟಲ್ಸ್ ಏನಿದೆ ನೈಟ್ರಿಕ್ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಲ್ಲ. ಯಾಕೆ ಅಂತ PYQ ಹೇಳ್ಕೊಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಆಯಿತಾ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು, ಎಸ್, ಮೆಟಲ್ ಎ. ಒಂದು ಮೆಟಲ್ ಇನ್ನೊಂದು ಮೆಟಲಿನ ಸಾಲ್ಟ್ ಸೊಲ್ಯೂಷನ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಇಲ್ಲಿ ಡೆಪಿಕ್ಟ್ ಮಾಡಿದ್ದೀವಿ. ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆನಾ. ಸೊ ಮೆಟಲ್ ಎ ರಿಯಾಕ್ಟ್ಸ್ ವಿತ್ ಸಾಲ್ಟ್ ಸೊಲ್ಯೂಷನ್ ಆಫ್ ಮೆಟಲ್ ಬಿ ಟು ಗಿವ್ ಸಾಲ್ಟ್ ಸೊಲ್ಯೂಷನ್ ಆಫ್ ಮೆಟಲ್ ಎ ಆ್ಯಂಡ್ ಮೆಟಲ್ ಬಿ. ಇದಕ್ಕೆ ಎಕ್ಸಾಂಪಲ್ ಬಂದು ನಮ್ಮ ಐರನ್ ಹಾಗೂ ಕಾಪರ್ ಸಲ್ಫೇಟಿನ ಏನು ರಿಯಾಕ್ಷನ್ ಅಲ್ವಾ. ಸೊ ಐರನ್ ಕಾಪರಿಗಿನ್ನ ಜಾಸ್ತಿ ರಿಯಾಕ್ಟಿವ್ ಆಗಿರೋದ್ರಿಂದ ಕಾಪರ್ನ ತನ್ನ ಕಾಂಪೌಂಡಿಂದ ಡಿಸ್ಪ್ಲೇಸ್ ಮಾಡಿ ಐರನ್ ಸಲ್ಫೇಟ್ ಹಾಗೂ ಕಾಪರ್ನ ಫಾರ್ಮ್ ಮಾಡ್ತಿದೆ. ಇಲ್ಲಿ ಜಾಸ್ತಿ ರಿಯಾಕ್ಟಿವ್ ಮೆಟಲ್ ಯಾವುದು, ಕಡಿಮೆ ರಿಯಾಕ್ಟಿವ್ ಮೆಟಲ್ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಜಾಣಕಾರಿ ಇರಬೇಕು ಆಯಿತಾ. ಸೊ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೇನು, ಇಟ್ ಇಸ್ ಅ ಲಿಸ್ಟ್ ಆಫ್ ಮೆಟಲ್ಸ್. ಯಾವ ರೀತಿ ಅರೇಂಜ್ ಮಾಡಿರ್ತಾರೆ, ಇನ್ ಆರ್ಡರ್ ಆಫ್ ದೇರ್ ಡಿಕ್ರೀಸಿಂಗ್ ರಿಯಾಕ್ಟಿವಿಟಿ ಆಯಿತಾ. ಸೊ ಟಾಪಲ್ಲಿ ಬರುವಂತಹ ಮೆಟಲ್ಸ್ ಎಲ್ಲ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ ಆ್ಯಂಡ್ ಬಾಟಮಲ್ಲಿ ಬರುವಂತಹ ಮೆಟಲ್ಸು ಕಡಿಮೆ ರಿಯಾಕ್ಟಿವ್ ಆಗಿರುತ್ತೆ ಆಯಿತಾ. ಸೊ ಈ ರಿಯಾಕ್ಟಿವಿಟಿನ ನೆನ್ಪಿಟ್ಕೊಳ್ಳೋಕ್ಕೂ ನಿಮಾನಿಕ್ ಕೊಟ್ಟಿದೆ, ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲಿ ಇದೆ. ಎಕ್ಸ್ಪ್ಲನೇಷನ್ ವಿಡಿಯೋ ಎಂಟೈರ್ ಆಗಿ ನೋಡೋಕ್ಕಾಗಲ್ಲ ಅಂದರೆ ಗೋ ಆ್ಯಂಡ್ ಆಕ್ಸೆಸ್ ಆರ್ ನೋಟ್ಸ್ ವಿಚ್ ಆರ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಬರೀ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರಾಲ್ ಮಾಡಿದ್ರು ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಆಯಿತಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ನೆಕ್ಸ್ಟ್ ನಾವು ಅಕರೆನ್ಸ್ ಆಫ್ ಮೆಟಲ್ಸ್ನ ಕಲಿತೀವಿ ಆ್ಯಂಡ್ ಒಂದಷ್ಟು PYQsನ ಕೂಡ ಕವರ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ಕೂಡ ತಿಳ್ಕೊತೀವಿ ಆಯಿತಾ. ಅಲ್ಲಿವರೆಗೂ ಟೇಕ್ ಅ ಲಿಟಲ್ ಬ್ರೇಕ್. ಐ ವಿಲ್ ಸಿ ಯು ಆಫ್ಟರ್ ಅ ಟೈನಿ ಬ್ರೇಕ್. ಓಕೆನಾ.
ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಅಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ. ಓಕೆ ಮಕ್ಕಳೇ, ಈಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ, ನಾವು ಬೇಗ ಬೇಗ ಕಾನ್ಸೆಪ್ಟ್ಸ್ ಕವರ್ ಮಾಡೋಣ. ಸೊ ಈಗ ನಾವು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್, ಒಂದು ಮೆಟಲಿನ ಆಟಮ್ ಒಂದು ನಾನ್ ಮೆಟಲಿನ ಆಟಮ್ ಒಟ್ಟಿಗೆ ಹೇಗೆ ಇಂಟರಾಕ್ಟ್ ಮಾಡುತ್ತೆ ಅಂತ ನಾವು ಕಲಿಬೇಕು. ಈ ಕಾನ್ಸೆಪ್ಟಲ್ಲಿ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತಾರೆ. ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್, ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್, ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್, ಈ ರೀತಿಯ ಕಾಂಪೌಂಡ್ಸ್ನ ಫಾರ್ಮೇಷನ್ನ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಇಟ್ಕೊಂಡು ತೋರಿಸಿ ಅಂತ ಕೇಳ್ತಾರೆ, ಆಯ್ತಾ. ಸೊ ಆಗ ನೀವು ಆ ಕ್ವೆಶನ್ನ ಹೇಗೆ ಅಪ್ರೋಚ್ ಮಾಡ್ತೀರಾ? ಫಸ್ಟು ಮೆಟಲ್ಸ್ ಹಾಗೂ ನಾನ್ ಮೆಟಲ್ಸ್ ಏನಿದೆ ಇದು ಇಂಟರಾಕ್ಟ್ ಮಾಡಿ ಫಸ್ಟ್ ಮೆಟಲ್ ಏನಿದೆ ಅದರದ್ದು ಅಯಾನ್ ಹೇಗೆ ಫಾರ್ಮ್ ಮಾಡುತ್ತೆ ಅಂತ ಡೆಪಿಕ್ಟ್ ಮಾಡಿ, ಆಯ್ತಾ. ಸೊ ಇಲ್ಲಿ ನಾವು ಸೋಡಿಯಂ ಮೆಟಲ್ನ ತಗೋತೀವಿ. ಸೋಡಿಯಂನ ಅಟಾಮಿಕ್ ನಂಬರ್ ಏನು ಮಕ್ಕಳೇ? ಇಟ್ ಇಸ್ 11 ಅಲ್ವಾ. ಸೊ 11 ಅಂದಾಗ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ, ಎಲೆಕ್ಟ್ರಾನ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ? 2,8,1. ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಂ ಆಟಮ್. ಸೊ ಈ ಸೋಡಿಯಂ ಆಟಮ್ ಏನು ಮಾಡುತ್ತೆ? ಆಕ್ಟೆಟ್ ಅಚೀವ್ ಮಾಡ್ಕೊಳ್ಳೋಕ್ಕೆ ಇದು 1 ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಂಡು ಸೋಡಿಯಂ ಅಯಾನ್ನ ಫಾರ್ಮ್ ಮಾಡುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಡುವೆ ಇರುವಂತಹ ಚೇಂಜ್ನ ನೀವು ಡೆಪಿಕ್ಟ್ ಮಾಡಬೇಕು. ಸೊ ದ್ಯಾಟ್ ಇಸ್ ರಿಗಾರ್ಡಿಂಗ್ ದ ಮೆಟಲ್ ಆಟಮ್. ಸೊ ಎಸ್, ಸೊ ನಿಮ್ಗೆ ಇನ್ನೊಂದು ಕ್ವೆಶನ್ ಏನು ಕೇಳ್ತಾರೆ? ಸೋಡಿಯಂ ಕ್ಲೋರೈಡಲ್ಲಿ ಕ್ಯಾಟಯಾನ್ ಯಾವುದು, ಆನಯಾನ್ ಯಾವುದು ಅಂತ ಕೇಳ್ತಾರೆ, ಆಯಿತಾ. ಸೊ ಕ್ಯಾಟಯಾನ್ ಯಾವುದು? ಇಟ್ ಇಸ್ ಸೋಡಿಯಂ. ಸೋಡಿಯಂ ಇಸ್ ದ ಕ್ಯಾಟಯಾನ್ ಬಿಕಾಸ್ ಈ ಸೋಡಿಯಂ ಏನಿದೆ ಆಟಮು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಂಡಾಗ ಇದರ ಅಟಾಮಿಕ್ ನಂಬರ್ ಏನಿದೆ 11 ಅಲ್ವಾ. ಸೊ ದ ನಂಬರ್ ಆಫ್ ಪ್ರೋಟಾನ್ಸ್ ವಿಲ್ ಸ್ಟಿಲ್ ಬಿ 11, ಆಯ್ತಾ ಮಕ್ಕಳೇ. 11 ವಿಲ್ ಸ್ಟಿಲ್ ಬಿ ದ ನಂಬರ್ ಆಫ್ ಪ್ರೋಟಾನ್ಸ್, ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ಇಟ್ ವಿಲ್ ಬಿಕಮ್ 10. ಸೊ ನೆಟ್ ಚಾರ್ಜ್ ಎಷ್ಟಿರುತ್ತೆ? ಇಟ್ ವಿಲ್ ಬಿ ಪಾಸಿಟಿವ್ ಅಲ್ವಾ. ಸೊ ದಿಸ್ ಆಟಮ್ ಫಾರ್ಮ್ಸ್ ದ ಕ್ಯಾಟಯಾನ್, ಆಯ್ತಾ. ಸೊ ಇಲ್ಲಿ ಕಳ್ಕೋತಿರುವಂತಹ ಎಲೆಕ್ಟ್ರಾನ್ನೇ ನಮ್ಮ ಕ್ಲೋರಿನ್ ಆಟಮ್ ಏನಿದೆ ಗೇನ್ ಮಾಡುತ್ತೆ. ಯಾಕೆ? ಬಿಕಾಸ್ ಕ್ಲೋರಿನ್ನ ಅಟಾಮಿಕ್ ನಂಬರ್ ಏನು? ಇಟ್ ಇಸ್ 17. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒರಿಜಿನಲಿ ಎಷ್ಟಿತ್ತು? 2,8,7 ಇತ್ತು. ಸೊ ಆಕ್ಟೆಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ವೇಲೆನ್ಸ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರುವಂತಹ ಸಿಚುವೇಶನ್ನ ನಾವು ಆಕ್ಟೆಟ್ ಅಂತ ಕರಿತೀವಿ ಅಲ್ವಾ. ಸೊ ಕ್ಲೋರಿನ್ ಆಟಮ್ ಆಕ್ಟೆಟ್ನ ಅಚೀವ್ ಮಾಡೋಕ್ಕೆ 1 ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ. ಸೊ ಇದು ಆನಯಾನ್ ಆಗಿ ಕನ್ವರ್ಟ್ ಆಗುತ್ತೆ, ಯಾಕಂದ್ರೆ ಇನ್ನೂ 17 ಪ್ರೋಟಾನ್ಸ್ ಇದೆ ಬಟ್ 18 ಎಲೆಕ್ಟ್ರಾನ್ಸ್ ಆಗೋಯ್ತು. ಸೊ ನೆಟ್ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇಟ್ ಇಸ್ ದ ಆನಯಾನ್. ಸೊ ಈ ರಿಲೇಶನ್ಶಿಪ್ ಆ ಎಲೆಕ್ಟ್ರಾನಿನ ಟ್ರಾನ್ಸ್ಫರ್ನ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮೂಲಕ ರಿಪ್ರೆಸೆಂಟ್ ಮಾಡಬೇಕು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದ್ರೇನು? ಆ ಆಟಮಿನ ಕೆಮಿಕಲ್ ಫಾರ್ಮುಲಾ ಬರೀತೀರಾ ಮತ್ತು ಡಾಟ್ಸ್ ಅಥವಾ ಕ್ರಾಸಸ್ನ ಯೂಸ್ ಮಾಡ್ಕೊಂಡು ಅದರ ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಡೆಪಿಕ್ಟ್ ಮಾಡ್ತೀರಾ, ಆಯಿತಾ. ಸೊ ದಿಸ್ ಇಸ್ ಫಾರ್ ಸೋಡಿಯಂ, ಯಾಕಂದರೆ ಒಂದೇ ಎಲೆಕ್ಟ್ರಾನ್ ಇತ್ತು. ಸೊ ಸೋಡಿಯಂನ ನೀವು ಸೋಡಿಯಮಿಂದ ಎಲೆಕ್ಟ್ರಾನ್ ಏನು ಹೋಗ್ತಿದೆ ಅದು ಕ್ಲೋರಿನಿಗೆ ಬಂದು ಸೇರ್ತಿದೆ ಅಂತ ಆ್ಯರೋ ಮೂಲಕ ಡೆಪಿಕ್ಟ್ ಮಾಡಬೇಕು. ಮತ್ತು ಕೊನೆಯಲ್ಲಿ ಯಾವ ರೀತಿಯ ಕಾಂಪೌಂಡ್ ಫಾರ್ಮ್ ಮಾಡ್ತಿದೆ ಅಂತ ತೋರಿಸ್ಬೇಕು. ದಿಸ್ ಇಸ್ ದ ಅಯಾನಿಕ್ ಕಾಂಪೌಂಡ್ ಬೀಯಿಂಗ್ ಫಾರ್ಮ್ಡ್. ಇದನ್ನು ನಾವು ಸಾಲ್ಟ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಸಾಲ್ಟ್ ಅಂದ್ರೆ ಏನು? ಇಟ್ಸ್ ಅನ್ ಅಯಾನಿಕ್ ಕಾಂಪೌಂಡ್ ಅಲ್ವಾ. ಸೊ ಒಂದು ಕ್ಯಾಟಿಯಾನ್ ಹಾಗೂ ಆನಿಯಾನ್ ಇರುವಂಥ ಅಯಾನಿಕ್ ಕಾಂಪೌಂಡ್. ಸೊ ಇಲ್ಲಿ ನಿಮಗೆ ಈ ಕ್ವೆಶನ್ ಏನು ಬರ್ಬೋದು? ಸೊ ಇಲ್ಲಿ ಚಾರ್ಜಸ್ ಏನು ಕೊಟ್ಟಿದ್ವಿ? ಪ್ರತಿಯೊಂದು ಆಟಮಿನ ಮೇಲಿರುವಂತಹ ಚಾರ್ಜ್, ಆಯ್ತಾ ಮಕ್ಕಳೇ ಇದು. ಸೊ ಸೋಡಿಯಂ ಮೇಲೆ 1+ ಪಾಸಿಟಿವ್ ಚಾರ್ಜ್ ಇರುತ್ತೆ ಮತ್ತು ಕ್ಲೋರಿನ್ ಮೇಲೆ 1 ನೆಗೆಟಿವ್ ಚಾರ್ಜ್ ಇರುತ್ತೆ, ಆಯಿತಾ. ಸೊ ಮೆಗ್ನೀಷಿಯಂ ಕ್ಲೋರೈಡ್ನ ನೀವೇನಾದರೂ ಡೆಪಿಕ್ಟ್ ಮಾಡಿದರೆ, ಇಲ್ಲಿ ಸೋಡಿಯಂ ಬದಲು ಮೆಗ್ನೀಷಿಯಂ ಬರ್ತಿದ್ರೆ ಹೇಗೆ ಕಾಣಿಸ್ತಿತ್ತು? ಇಲ್ಲಿ ಮೆಗ್ನೀಷಿಯಂ ಏನಿದೆ ಇದರ ಮೇಲೆ 2+ ಚಾರ್ಜ್ ಇರ್ತಿತ್ತು, ಯಾಕಂದರೆ ಮೆಗ್ನೀಷಿಯಂ ಒಂದೇ ಆಟಮ್ 2 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳುತ್ತೆ. ಮತ್ತು ಕ್ಲೋರಿನ್ ಬರ್ದಿದ್ರೆ ಆ ಕ್ಲೋರಿನ್ ಸುತ್ತ 8 ಎಲೆಕ್ಟ್ರಾನ್ಸ್ನ ಬರೆದ್ಬಿಟ್ಟು ನೀವು 2- ಅಂತ ಡೆಪಿಕ್ಟ್ ಮಾಡ್ತಿದ್ರಿ, ಆಯಿತಾ. ಸಾರಿ 1- ಅಂತ ಡೆಪಿಕ್ಟ್ ಮಾಡ್ತಿದ್ರಿ ಮತ್ತು ಇಲ್ಲಿ 2 ಅಂತ ಬರೀತಿದ್ರಿ, ಆಯಿತಾ. ಸೊ ಮೇಲೆ ಸೂಪರ್ ಸ್ಕ್ರಿಪ್ಟ್ ಆಗಿ ಬರೆಯೋದು ಇಸ್ ದ ಚಾರ್ಜ್. ಇಲ್ಲಿ 2 ಇಲ್ಲ, ಸೂಪರ್ ಸ್ಕ್ರಿಪ್ಟ್ ಆಗಿ ಬರೆಯೋದು ಇಸ್ ದ ಚಾರ್ಜ್ ಆ್ಯಂಡ್ ಸಬ್ಸ್ಕ್ರಿಪ್ಟ್ ಆಗಿ ಏನು ಬರೀತೀರಾ? ಇಟ್ ರಿಪ್ರೆಸೆಂಟ್ಸ್ ದ ನಂಬರ್ ಆಫ್ ಆಟಮ್ಸ್. ಸೊ ಒಂದು ಮೆಗ್ನೀಷಿಯಂ ಕ್ಲೋರೈಡ್ನ ನೀವು
ಫಾರ್ಮ್ ಮಾಡಬೇಕಂದ್ರೆ ಅದರಲ್ಲಿ 2 ಕ್ಲೋರಿನ್ ಆಟಮ್ ಇನ್ವಾಲ್ವ್ ಆಗುತ್ತೆ ಅಥವಾ 2 ಕ್ಲೋರಿನ್ ಅಯಾನ್ ಇನ್ವಾಲ್ವ್ ಆಗುತ್ತೆ ಅಂತ ಈ ಫಾರ್ಮುಲಾ ತೋರಿಸ್ತಿದೆ ಆಯ್ತಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಈಗ ಅಯಾನಿಕ್ ಕಾಂಪೌಂಡ್ಸಿನ ಒಂದಷ್ಟು ಪ್ರಾಪರ್ಟೀಸ್ನ ನೋಡ್ಕೊಳ್ಳೋಣ. ವಿಲ್ ಸ್ಟಾರ್ಟ್ ಆಫ್ ವಿತ್ ಫಿಸಿಕಲ್ ಸ್ಟೇಟ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಆಯ್ತಾ. ಸೊ ಅಯಾನಿಕ್ ಕಾಂಪೌಂಡ್ಸ್ ಏನಿದೆ ಇದರಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಇದು ಸಾಲಿಡ್ ಇರುತ್ತೆ ಮತ್ತೆ ಹಾರ್ಡ್ ಅಂಡ್ ಬ್ರಿಟಲ್ ಇನ್ ನೇಚರ್ ಇರುತ್ತೆ ಆಯ್ತಾ. ಮತ್ತೆ ಇದರ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಕೂಡ ಹೈ ಇರುತ್ತೆ, ಯಾಕಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ನ ಓವರ್ಕಮ್ ಮಾಡೋಕ್ಕೆ ನಾವು ಜಾಸ್ತಿ ಎನರ್ಜಿನ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಸಾಲ್ಯುಬಿಲಿಟಿ ಏನು? ದೀಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ಸಬ್ಸ್ಟೆನ್ಸಸ್ ಲೈಕ್ ಪೆಟ್ರೋಲ್ ಅಂಡ್ ಕೆರೋಸಿನ್ ಆಯ್ತಾ. ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಅಯಾನಿಕ್ ಕಾಂಪೌಂಡ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ ಆಕ್ಟಿವಿಟಿ ನಡೆಯುತ್ತೆ. ಆಕ್ಟಿವಿಟಿದು ಡಯಾಗ್ರಾಮ್ ಇದೆ, ಡಯಾಗ್ರಾಮ್ನ ನಾನು ನಿಮಗೆ ತೋರಿಸ್ತೀನಿ ಆಯ್ತಾ. ಓಕೆ, ಸೊ ಸಾಲಿಡ್ ಸ್ಟೇಟಲ್ಲಿ ನಮ್ಮ ಅಯಾನಿಕ್ ಕಾಂಪೌಂಡ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ, ಬಟ್ ಸೊಲ್ಯೂಷನ್ ಫಾರ್ಮ್ ಹಾಗೂ ಮಾಲ್ಟನ್ ಸ್ಟೇಟ್ಸಲ್ಲಿ ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ, ಯಾಕಂದರೆ ಇದರಲ್ಲಿ ಅಯಾನ್ಸ್ ಅಥವಾ ಫ್ರೀ ಚಾರ್ಜಸ್ ಇರುತ್ತೆ. ಆ್ಯಂಡ್ ಈ ಅಯಾನ್ಸ್ ಏನಿದೆ ಇದು ಆಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ಸ್ ಕಡೆಗೆ ಮೂವ್ ಮಾಡ್ತಿರೋದ್ರಿಂದ ಏನು ಎಲೆಕ್ಟ್ರಿಸಿಟಿ ಏನಿದೆ ಅದು ಫ್ಲೋ ಆಗ್ತಿದೆ ಇನ್ ಸೊಲ್ಯೂಷನ್ ಆ್ಯಂಡ್ ಮಾಲ್ಟನ್ ಫಾರ್ಮ್ ಆಯಿತಾ. ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಅಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಆಯಿತಾ ಮಕ್ಕಳೇ. ನೆಕ್ಸ್ಟ್ ನಾವು ಅಕರೆನ್ಸ್ ಆಫ್ ಮೆಟಲ್ಸ್ನ ನೋಡೋಣ. ಸೊ ಅಕರೆನ್ಸ್ ಆಫ್ ಮೆಟಲ್ಸಲ್ಲಿ ನಾನು ಇಲ್ಲಿ ಫ್ಲೋ ಚಾರ್ಟ್ ಹಾಕಿರೋದು ನಿಮಗೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ನ ತೋರಿಸೋದು ಆಯಿತಾ. ಎಸ್, ಸೊ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ನ ಹೇಗೆ ನಡೆಸ್ತೀರಾ? ಎನ್ರಿಚ್ಮೆಂಟ್ ಆಫ್ ಮೆಟಲ್ಸ್ ಆಲ್ರೆಡಿ, ಎನ್ರಿಚ್ಮೆಂಟ್ ಆಫ್ ಓರ್ಸ್ ಆಲ್ರೆಡಿ ಆಗಿದೆ, ಗ್ಯಾಂಗ್ನ ನೀವು ಸೆಪ್ರೇಟ್ ಮಾಡಾಯಿತು. ಈಗ ಎಕ್ಸ್ಟ್ರಾಕ್ಷನ್ನ ಹೇಗೆ ನಡೆಸ್ತೀರಾ? ಅದನ್ನು ಇಲ್ಲಿ ಫ್ಲೋ ಚಾರ್ಟ್ ಏನಿದೆ ಇದನ್ನು 3 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ಆಯಿತಾ. ಸೊ ಫಸ್ಟ್ ಸೆಕ್ಷನಲ್ಲಿ ಬರೋದು ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಆಯಿತಾ. ಕಡಿಮೆ ರಿಯಾಕ್ಟಿವಿಟಿ ತೋರಿಸುವಂತಹ ಮೆಟಲ್ಸ್ ಜಾಸ್ತಿ ಕಾಂಪೌಂಡ್ಸ್ನ ಫಾರ್ಮ್ ಮಾಡಲ್ಲ, ಯೂಶಲಿ ಎಲಿಮೆಂಟಲ್ ಫಾರ್ಮಲ್ಲೇ ಇರುತ್ತೆ. ಬಟ್ ಕಾಂಪೌಂಡ್ಸ್ನ ಫಾರ್ಮ್ ಮಾಡಿದ್ರೆ ಯಾವ ರೀತಿಯ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ? ಸಲ್ಫೈಡ್ ರೀತಿಯ ಕಾಂಪೌಂಡ್ಸ್ನ ಫಾರ್ಮ್ ಮಾಡುತ್ತೆ ಆಯಿತಾ. ಸೊ ಈ ಸಲ್ಫೈಡ್ಸ್ನ ನಾವು ಏನು ಮಾಡ್ತೀವಿ, ಈ ಸಲ್ಫೈಡ್ ಕಾಂಪೌಂಡ್ಸ್ನ ತೊಗೊಂಡು ಎಕ್ಸೆಸ್ ಏರಲ್ಲಿ ನಾವು ಬರ್ನ್ ಮಾಡ್ತೀವಿ ಆಯಿತಾ, ಅಂದರೆ ಜಾಸ್ತಿ ಹೀಟ್ ಪ್ರೊವೈಡ್ ಮಾಡ್ತೀವಿ ಆಯಿತಾ ಅದಕ್ಕೆ. ಸೊ ಆಗ ಆ ಪ್ರಾಸೆಸ್ನ ನಾವು ರೋಸ್ಟಿಂಗ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಈ ಮೆಟಲ್ಸಿನ ಎಕ್ಸಾಂಪಲ್ ಯಾವುದು? ಇದು ಮರ್ಕ್ಯೂರಿ ಆಗಿರ್ಬೋದು, ಕಾಪರ್ ಆಗಿರ್ಬೋದು. ಈ ರೀತಿಯ ಮೆಟಲ್ಸ್ನ ನಾವು ರೋಸ್ಟ್ ಮಾಡಿದ್ರೆ ಅದರಿಂದ ಮೆಟಲ್ಸ್ನ ನಾವು ಆ ರೀತಿಯ ಓರ್ಸ್ನ ನಾವು ರೋಸ್ಟ್ ಮಾಡಿದ್ರೆ ಅದರಿಂದ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಮತ್ತು ಎಕ್ಸ್ಟ್ರಾಕ್ಟೆಡ್ ಮೆಟಲ್ಸ್ನ ನಾವು ಪ್ಯೂರಿಫೈ ಮಾಡಬೇಕು ಯೂಸಿಂಗ್ ರಿಫೈನಿಂಗ್ ಆಫ್ ಮೆಟಲ್ಸ್ ಪ್ರಾಸೆಸ್ ಆಯಿತಾ. ನೆಕ್ಸ್ಟ್ ನಾವು ಮೀಡಿಯಂ ರಿಯಾಕ್ಟಿವಿಟಿ ಮೆಟಲ್ಸ್ಗೆ ಬರೋಣ. ಮೀಡಿಯಂ ರಿಯಾಕ್ಟಿವಿಟಿ ಮೆಟಲ್ಸಲ್ಲಿ 2 ರೀತಿಯ ಕಾಂಪೌಂಡ್ಸ್ ಇರುತ್ತೆ ಆಯಿತಾ. ಸೊ ಫಸ್ಟ್ ಕಾಂಪೌಂಡ್ ಇಸ್ ಸಲ್ಫೈಡ್ ಕಾಂಪೌಂಡ್ಸ್, ಅಂದರೆ ಆ ಓರ್ಸಲ್ಲಿ ಇದರ್ ಸಲ್ಫೈಡ್ ಕಾಂಪೌಂಡ್ಸ್ ರೀತಿಯಲ್ಲಿ ಮೆಟಲ್ಸ್ ಪ್ರೆಸೆಂಟ್ ಇರುತ್ತೆ ಆರ್ ಕಾರ್ಬೋನೇಟ್ ಕಾಂಪೌಂಡ್ಸ್ ರೀತಿಯಲ್ಲಿ ಮೆಟಲ್ಸ್ ಪ್ರೆಸೆಂಟ್ ಇರುತ್ತೆ ಆಯಿತಾ. ಆಗ ನೀವು 2 ರೀತಿಯ ಪ್ರಾಸೆಸಸ್ನ ನಡೆಸ್ತೀರಾ. ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಟು ಲರ್ನ್ ಇನ್ ದಿಸ್ ಎಂಟೈರ್ ಫ್ಲೋ ಚಾರ್ಟ್ ಆಯಿತಾ. ಸೊ ಸಲ್ಫೈಡ್ ಕಾಂಪೌಂಡ್ಸ್ನ ನೀವು ಜಾಸ್ತಿ ಅಂದರೆ ಎಕ್ಸೆಸ್ ಏರಲ್ಲಿ ಸ್ಟ್ರಾಂಗ್ ಆಗಿ ಹೀಟ್ ಮಾಡ್ತೀರಾ, ಆ್ಯಂಡ್ ದಟ್ ಪ್ರಾಸೆಸ್ ಇಸ್ ನೋನ್ ಎಸ್ ರೋಸ್ಟಿಂಗ್. ಯಾವ ರೀತಿಯ ಕಾಂಪೌಂಡ್ಸ್? ಜಿಂಕ್ ಸಲ್ಫೈಡ್ ರೀತಿಯ ಕಾಂಪೌಂಡ್ಸ್ನೆಲ್ಲ ನೀವು ರೋಸ್ಟ್ ಮಾಡ್ತೀರಾ. ಏನಕ್ಕೆ ಮಾಡ್ತಿದ್ದೀರಾ? ಯಾಕಂದರೆ ಮೆಟಲ್ ಸಲ್ಫೈಡ್ಸಿಂದ ನಾವು ಮೆಟಲ್ ಆಕ್ಸೈಡ್ಸ್ನ ತಯಾರು ಮಾಡಬೇಕು, ಮೆಟಲ್ ಕಾರ್ಬೋನೇಟ್ಸಿಂದ ಕೂಡ ಮೆಟಲ್ ಆಕ್ಸೈಡ್ಸ್ನ ಫಾರ್ಮ್ ಮಾಡಬೇಕು. ಕಾರ್ಬೋನೇಟ್ ಓರ್ಸ್ ಏನಿದೆ ಇದಕ್ಕೆ ಎಕ್ಸೆಸ್ ಆಕ್ಸಿಜನ್ ರಿಕ್ವೈರ್ ಇರಲ್ಲ, ಲಿಮಿಟೆಡ್ ಆಕ್ಸಿಜನಲ್ಲಿ ಕಾರ್ಬೋನೇಟ್ ಓರ್ಸ್ನ ಸ್ಟ್ರಾಂಗ್ ಆಗಿ ಹೀಟ್ ಮಾಡ್ತೀರಾ. ದ್ಯಾಟ್ ಪ್ರಾಸೆಸ್ ಇಸ್ ನೋನ್ ಎಸ್ ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್ ರೋಸ್ಟಿಂಗಿನ ಡೆಫಿನೇಷನ್ ಗೊತ್ತಿರಬೇಕು, ಎಕ್ಸಾಂಪಲ್ ರಿಯಾಕ್ಷನ್ಸ್ ಗೊತ್ತಿರಬೇಕು. ಸೊ ಜಿಂಕ್ ಕಾರ್ಬೋನೇಟ್ ಏನಿದೆ ಈ ರೀತಿಯ ಏನು ಕಾರ್ಬೋನೇಟ್ಸ್ನ ಮೆಟಲ್ ಆಕ್ಸೈಡ್ಸ್ ಆಗಿ ನಾವು ಕನ್ವರ್ಟ್ ಮಾಡಬೇಕು. ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಆ ಮೆಟಲ್ ಆಕ್ಸೈಡ್ಸ್ನ ರಿಡ್ಯೂಸ್ ಮಾಡಬೇಕು. ಈ ರಿಡಕ್ಷನಿಗೋಸ್ಕರ ನಾವು ಕಾರ್ಬನ್ನ ಕೋಕ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು, ಯಾಕಂದರೆ ಕಾರ್ಬನ್ ಡಿಸ್ಪ್ಲೇಸ್ ಮಾಡುತ್ತೆ ಜಿಂಕ್ ಅಂದರೆ ಮೆಟಲ್ ಆಕ್ಸೈಡ್ಸಿಂದ ಮೆಟಲ್ನ ಆಯಿತಾ. ಸೊ ದಿಸ್ ಪ್ರಾಸೆಸ್ ರಿಡಕ್ಷನ್ ಆಫ್ ಮೆಟಲ್ ಏನಿದೆ ಇಟ್ಸ್ ಬೋತ್ ಅ ರಿಡಾಕ್ಸ್ ರಿಯಾಕ್ಷನ್ ಆಸ್ ವೆಲ್ ಎಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಯಿತಾ. ಆ್ಯಂಡ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇಟ್ ಇಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಕಾರ್ಬನ್ ಒಂದನ್ನೇ ಯೂಟಿಲೈಸ್ ಮಾಡ್ಕೋತೀವಾ? ಇಲ್ಲ, ಹೈ ರಿಯಾಕ್ಟಿವಿಟಿ ಮೆಟಲ್ಸ್ನ ಕೂಡ ನಾವು ಯೂಟಿಲೈಸ್ ಮಾಡ್ಕೋತೀವಿ. ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ಅಂದರೆ ಎಕ್ಸಾಂಪಲ್ಸ್ ಯಾವುದು? ಅಲ್ಯೂಮಿನಿಯಂ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನೆನಪಿದೆಯಾ? ಅಲ್ಯೂಮಿನಿಯಂ ಹಾಗೂ ಐರನ್ ಆಕ್ಸೈಡ್ ನಡುವೆ ನಡೆಯುವಂತಹ ರಿಯಾಕ್ಷನ್ಗೆ ಒಂದು ಸ್ಪೆಷಲ್ ಹೆಸರಿದೆ, ಏನು ಅಂತ ಐಡೆಂಟಿಫೈ ಮಾಡಿ ಅಂದಿದೆ. ಸೊ ದಟ್ ಈಸ್ ಥರ್ಮಿಟ್ ರಿಯಾಕ್ಷನ್.
ಇದನ್ನ ಥರ್ಮಿಟ್ ರಿಯಾಕ್ಷನ್ ಅಂತ ಏನಕ್ಕೆ ಕರಿತೀವಿ ಅಂದರೆ ಇದರಲ್ಲಿ ಬರ್ತಿರುವಂತಹ ಎನರ್ಜಿ, ಹೀಟ್ ಎನರ್ಜಿ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ನಾವು ರೈಲ್ವೆ ಹಾಳೆಗಳನ್ನೆಲ್ಲ ಫಿಕ್ಸ್ ಮಾಡೋಕ್ಕೆ, ಮುರಿದೋಗಿದ್ರೆ ಫಿಕ್ಸ್ ಮಾಡೋಕ್ಕೆ ಈ ರೀತಿಯ ರಿಯಾಕ್ಷನ್ಸ್ನ ಯೂಸ್ ಮಾಡ್ಕೋತೀವಿ. ಅಥವಾ ಮೆಷಿನ್ಸ್ ಏನಾದರೂ ಏನು ಮುರಿದೋಗಿದ್ರೆ ಅದನ್ನು ಕೂಡ ಫಿಕ್ಸ್ ಮಾಡೋಕ್ಕೆ ಥರ್ಮಿಟ್ ರಿಯಾಕ್ಷನ್ನ ಯೂಟಿಲೈಸ್ ಮಾಡ್ಕೋತೀವಿ. ಓಕೆ, ಸೊ ಈಗ ರಿಡಕ್ಷನ್ ಆಯಿತು, ಮೆಟಲ್ ಬಂತು, ಈಗ ನಾವು ಮೆಟಲ್ಸ್ನ ಪ್ಯೂರಿಫೈ ಮಾಡಬೇಕು ಆ್ಯಂಡ್ ಪ್ಯೂರಿಫಿಕೇಶನ್ ಇಸ್ ದ ಥರ್ಡ್ ಸ್ಟೆಪ್ ಆಫ್ ಮೆಟಲರ್ಜಿ. ಆಯಿತಾ, ನಾವು ಲೆಟ್ಸ್ ಲುಕ್ ಅಟ್ ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಅಲ್ವಾ. ಸೊ ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿನ ನಾವು ಕಾರ್ಬನ್ ಯೂಟಿಲೈಸ್ ಮಾಡ್ಕೊಂಡು ರೆಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಆಯಿತಾ, ಯಾಕಂದರೆ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ಗೆ ಕಾರ್ಬನ್ಗಿಂತ ಆಕ್ಸಿಜನ್ ಮೇಲೆ ಅಫಿನಿಟಿ ಜಾಸ್ತಿ ಆ್ಯಂಡ್ ಮೋರ್ ಓವರ್ ಈ ರೀತಿಯ ಮೆಟಲ್ಸ್ ತುಂಬಾ ಕಾಂಪೌಂಡ್ಸ್ನ ಫಾರ್ಮ್ ಮಾಡಿರುತ್ತೆ. ಸೊ ಇದಕ್ಕೆ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ಗೆ ನಾವು ಇನ್ನೊಂದೇ ಪ್ರೋಸೆಸ್ನ ಎಂಪ್ಲಾಯ್ ಮಾಡ್ಕೋಬೇಕು. ಇಟ್ ಇಸ್ ಎಲೆಕ್ಟ್ರೋಲಿಸಿಸ್ ಆಫ್ ಮಾಲ್ಟನ್ ಓರ್. ಇದನ್ನು ನಾವು ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ಯಾವ್ಯಾವ ರೀತಿಯ ಮೆಟಲ್ಸ್ ರೆಡ್ಯೂಸ್ ಆಗುತ್ತೆ? ಎಸ್, ಸೊ ಸೋಡಿಯಂ, ಮೆಗ್ನೀಷಿಯಮ್ ಈ ರೀತಿಯ ಮೆಟಲ್ಸ್ನ ನಾವು ಕ್ಲೋರೈಡ್, ಮಾಲ್ಟನ್ ಕ್ಲೋರೈಡ್ ಫಾರ್ಮ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಹಾಗೂ ಅಲ್ಯೂಮಿನಿಯಂ ರೀತಿಯ ಮೆಟಲ್ಸ್ನ ಮಾಲ್ಟನ್ ಆಕ್ಸೈಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆಯಿತಾ, ಸೊ ಇದರ ಈ ಸೆಟಪ್ಪಲ್ಲಿ 2 ಎಲೆಕ್ಟ್ರೋಡ್ಸ್ ಇರುತ್ತೆ. ಎಲೆಕ್ಟ್ರೋಡ್ಸ್ನ ನಾವು ಏನು ಕರೆಂಟ್ ಸಪ್ಲೈಗೆ ಕನೆಕ್ಟ್ ಮಾಡಿರ್ತೀವಿ. ಅಲ್ಲಿ ಕ್ಯಾಥೋಡ್ ಹತ್ರ ರಿಡಕ್ಷನ್ ರಿಯಾಕ್ಷನ್ ನಡೆಯುತ್ತೆ, ವೇರ್ ದ ಮೆಟಲ್ ಆಟಮ್ ಲೂಸಸ್ ಗೇನ್ಸ್ ಆನ್ ಎಲೆಕ್ಟ್ರಾನ್ ಆ್ಯಂಡ್ ಫಾರ್ಮ್ಸ್ ಮೆಟಲ್ ಅಯಾನ್, ಗೇನ್ಸ್ ಆನ್ ಎಲೆಕ್ಟ್ರಾನ್ ಆ್ಯಂಡ್ ಫಾರ್ಮ್ಸ್ ಮೆಟಲ್ ಆಟಮ್. ಆ್ಯಂಡ್ ಆ ಮೆಟಲ್ ಆಟಮ್ ಏನಿದೆ ಕ್ಯಾಥೋಡ್ ಮೇಲೆ ಪದರ ಆಗಿ ಡೆಪಾಸಿಟ್ ಆಗುತ್ತೆ. ಆ್ಯಂಡ್ ಆನಯಾನ್ ಏನಿದೆ ಅದು ಗೇನ್ಸ್ ಆ್ಯಂಡ್ ಲೂಸಸ್ ಆ್ಯನ್ ಎಲೆಕ್ಟ್ರಾನ್. ಓಕೆ, ಐ ಆಮ್ ವೆರಿ ಸಾರಿ, ನಿಮಗೆ ಕನ್ಫ್ಯೂಸ್ ಮಾಡ್ತೀನಿ. ಕ್ಯಾಥೋಡ್ ಹತ್ರ ಏನು ನಡೆಯುತ್ತೆ? ಕ್ಯಾಥೋಡ್ ಹತ್ರ ರಿಡಕ್ಷನ್ ನಡೆಯುತ್ತೆ. ಆಯ್ತಾ ಮಕ್ಕಳೇ, ರಿಡಕ್ಷನ್ ನಡೆಯುತ್ತೆ ಯಾಕಂದರೆ ಮೆಟಲ್ ಮೆಟಲ್ ಏನಿದೆ ಅದು ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಮತ್ತು ಆ್ಯನೋಡ್ ಹತ್ರ ಆಕ್ಸಿಡೇಷನ್ ನಡೆಯುತ್ತೆ. ಸೊ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲಿ ಕಲಿಸಿಟ್ಟಿದ್ದೀನಿ. ಆಯಿತಾ, ರಿಡಕ್ಷನ್, ಆಕ್ಸಿಡೇಷನ್. ಎಸ್, ಸೊ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಪ್ರಾಸೆಸ್ನ ಎಂಟೈರಿಟಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅಕರೆನ್ಸ್ ಆಫ್ ಮೆಟಲ್ಸ್ ವಿಡಿಯೋ ಪಾರ್ಟ್ 2 ಅಲ್ಲಿ ನಾನು ತೋರಿಸಿದ್ದೀನಿ. ದಯವಿಟ್ಟು ಗೋ ಆ್ಯಂಡ್ ರಿವಾಚ್ ದಟ್ ವಿಡಿಯೋ. ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರೆ ದಯವಿಟ್ಟು ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ ಆರ್ ಆಕ್ಸೆಸ್ ದ ನೋಟ್ಸ್. ಆಯಿತಾ, ಓಕೆ. ಸೊ ಇಲ್ಲೆಲ್ಲದರಿಂದ ಮೆಟಲ್ಸ್ ಏನಿದೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಈ ಮೆಟಲ್ಸ್ನ ಪ್ಯೂರಿಫೈ ಮಾಡೋಕ್ಕೆ ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಒಂದು ಪ್ರಾಸೆಸ್ನ ಯೂಸ್ ಮಾಡ್ತೀವಿ. ಆಯಿತಾ, ಸೊ ಅದ್ರ ಬಗ್ಗೆ ಕಲ್ಯಾಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ನೀವು ವಾಪಸ್ ಬನ್ನಿ. ಆಯ್ತಾ, SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದೇರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲ್ ಲೈವ್ ಕ್ಲಾಸಸ್ ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ ನ ಶೆಡ್ಯೂಲ್ ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ? ಓಕೆ ಮಕ್ಕಳೇ, ಸೊ ಈ ಚಾಪ್ಟರಲ್ಲಿ ಯಾವ್ಯಾವ ಡಯಾಗ್ರಾಮ್ಸ್ನ ಕೇಳ್ತಾರೆ? ಮೆಟಲ್ಸ್ ಹಾಗೂ ವಾಟರ್ ಮಧ್ಯೆ ರಿಯಾಕ್ಷನ್ ನಡೆಯುತ್ತೆ ಅಂದೆ ಅಲ್ವಾ. ಒಂದಷ್ಟು ಮೆಟಲ್ಸ್ ಏನಿದೆ ಅದು ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಲ್ಲ, ಬಟ್ ಸ್ಟೀಮ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಬಂದು ಅಲ್ಯೂಮಿನಿಯಂ ಹಾಗೂ ಮೆಗ್ನೀಷಿಯಂ ಮೆಟಲ್. ಆಯಿತಾ, ಸೊ ಆ ಮೆಟಲ್ಸ್ನ ನಾವು ಸ್ಟೀಮ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡಿಸೋದು ಅಂತ ತಿಳಿಸ್ಕೊಡೋಕ್ಕೆ ಒಂದು ಸೆಟಪ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಆಯಿತಾ, ಇದನ್ನು ನಾವು ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್ ಅಂತ ಕೂಡ ಕರಿತೀವಿ. ಆಕ್ಷನ್ ಆಫ್ ಸ್ಟೀಮ್. ಸ್ಟೀಮ್ ಅಂದ್ರೇನು? ಹಬೆ ಅಲ್ವಾ. ಸೊ ಹಬೆ ಅಥವಾ ಆವಿ ಒಟ್ಟಿಗೆ ನಾವು ಮೆಟಲ್ಸ್ನ ಹೇಗೆ ರಿಯಾಕ್ಟ್ ಮಾಡಿಸ್ಬೋದು ಅಂತ ಈ ಡಯಾಗ್ರಾಮ್ ಹೇಳ್ಕೊಡುತ್ತೆ. ಒಂದು ಟೆಸ್ಟ್ ಟ್ಯೂಬಲ್ಲಿ ಗ್ಲಾಸ್ ವೂಲ್ ತೊಗೋತೀರಾ ವಿಚ್ ಇಸ್ ಸೋಕ್ಡ್ ಇನ್ ವಾಟರ್, ಅದರೊಟ್ಟಿಗೆ ಮೆಟಲ್ ಸ್ಯಾಂಪಲ್ ತೊಗೋತೀರಾ. ಅದು ಟೆಸ್ಟ್ ಟ್ಯೂಬಿನ ಅಡಿ ನೀವು ಫ್ಲೇಮ್ ಸೋರ್ಸ್ ಆಫ್ ಫ್ಲೇಮ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಗ್ಲಾಸ್ ವೂಲಲ್ಲಿರುವಂತಹ ವಾಟರ್ ಏನಿದೆ ಇವ್ಯಾಪ್ರೇಟ್ ಆಗಿ ಸ್ಟೀಮ್ನ, ಇವ್ಯಾಪ್ರೇಟ್ ಅಂದರೆ ಬಿಸಿಯಾಗಿ ಸ್ಟೀಮ್ನ ಫಾರ್ಮ್ ಮಾಡುತ್ತೆ. ಈ ರಿಯಾಕ್ಷನಿಂದ ಯಾವ ಪ್ರಾಡಕ್ಟ್ಸ್ ಬರ್ತಿದೆ? ಸಾಲ್ಟ್ ಹಾಗೂ ಹೈಡ್ರೋಜನ್ ಗ್ಯಾಸ್ ಅಲ್ವಾ. ಸೊ ಈ ಹೈಡ್ರೋಜನ್ ಗ್ಯಾಸ್ ಏನಿದೆ ಅದನ್ನ ಡೆಲಿವರಿ ಟ್ಯೂಬ್ ಮೂಲಕ ಆಚೆ ತೆಗ್ದು ನಾವು ಇಲ್ಲಿ ಅಥವಾ ಒಂದು
ಕಂಟೈನರಲ್ಲಿ ಪಾಸ್ ಮಾಡಿದಾಗ ಅದು ಬಬಲ್ಸ್ನ ಫಾರ್ಮ್ ಮಾಡುತ್ತೆ ನೀವು ಹೈಡ್ರೋಜನ್ ಗ್ಯಾಸ್ನ ವಿಜುವಲೈಸ್ ಮಾಡ್ಬೋದು. ಸೊ ನಿಮಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತಾರೆ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ನ ತೋರಿಸುವಂಥ ಡಯಾಗ್ರಾಮ್ನ ಡೆಪಿಕ್ಟ್ ಮಾಡಿ ಅಂತ. ಸೊ ನೀವು ಈ ಡಯಾಗ್ರಾಮ್ನ ಬರೆದ್ಬಿಟ್ಟು ಕರೆಕ್ಟಾಗಿ ಎಲ್ಲ ಪಾರ್ಟ್ಸ್ನ ಲೇಬಲ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಡಯಾಗ್ರಾಮ್ ಯಾವುದು? ಎಸ್. ಸೊ ನಾ ಹೇಳಿದೆ ಅಯಾನಿಕ್ ಕಾಂಪೌಂಡ್ಸ್ನ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ತೋರ್ಸೋಕ್ಕೆ ಈ ಡಯಾಗ್ರಾಮ್ನ ಡ್ರಾ ಮಾಡಬೇಕು ಆಯಿತಾ. ಸೊ ಸಾಲ್ಟ್ ಸೊಲ್ಯೂಷನ್ ಯಾವ ಅಯಾನಿಕ್ ಕಾಂಪೌಂಡ್ನ ಟೆಸ್ಟ್ ಮಾಡಬೇಕು ಅದನ್ನ ಬೀಕರಲ್ಲಿ ತೊಗೋತೀರಾ, ಸರ್ಕ್ಯೂಟಿಗೆ ಕನೆಕ್ಟ್ ಮಾಡ್ತೀರಾ, ಎಲೆಕ್ಟ್ರೋಡ್ಸ್ ಇರುತ್ತೆ, ಬ್ಯಾಟ್ರಿ, ಬಲ್ಬ್ ಹಾಗೂ ಸ್ವಿಚ್ ಇರುತ್ತೆ. ಆ್ಯಂಡ್ ಏನು ಅಬ್ಸರ್ವ್ ಮಾಡ್ತೀರಾ ಅಂದರೆ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಟ್ ಸೊಲ್ಯೂಷನ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಅಲೌ ದ ಬಲ್ಬ್ ಟು ಗ್ಲೋ. ಯಾಕಂದರೆ ಮೂವ್ಮೆಂಟ್ ಆಫ್ ಚಾರ್ಜಸ್ ಅಥವಾ ಮೂವ್ಮೆಂಟ್ ಆಫ್ ಅಯಾನ್ಸ್ ನಡೆಯುತ್ತೆ ಆಯಿತಾ. ಸೊ ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಡಯಾಗ್ರಾಮ್ ದಟ್ ಯು ಹ್ಯಾವ್ ಟು ನೋ ಫ್ರಮ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್. ನೆಕ್ಸ್ಟ್ ಯಾವುದು? ಎಸ್. ಸೊ ದಿಸ್ ಇಸ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಸೊ ಏನು ನಡೆಯುತ್ತೆ ಇಲ್ಲಿ? ಎಕ್ಸ್ಟ್ರಾಕ್ಟೆಡ್ ಮೆಟಲ್ಸ್ನ ನಾವು ಪ್ಯೂರಿಫೈ ಮಾಡಬೇಕು ಅಲ್ವಾ? ಎಸ್. ಸೊ ರಿಫೈನಿಂಗ್ ಏನು ನಡೆಯುತ್ತೆ ಇಲ್ಲಿ? ನೀವು ಸೆಟಪ್ ಅಲ್ಲಿ ಏನೇನು ತಗೋಬೇಕು? ನಮ್ಮ ಆ್ಯನೋಡ್ ಏನಿದೆ ಅದು ಇಂಪ್ಯೂರ್ ಮೆಟಲ್ ಆಗಿ ತಗೋಬೇಕು, ಕ್ಯಾಥೋಡ್ ಏನಿದೆ ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ ಆಗಿ ತಗೋಬೇಕು. ಮತ್ತು ಇದನ್ನ ಯಾವ ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀವೋ ಅದ್ರ ಸಾಲ್ಟ್ ಸೊಲ್ಯೂಷನ್ ಅಥವಾ ಎಲೆಕ್ಟ್ರೋಲೈಟ್ ಅಸಿಡಿಫೈಡ್ ಸಾಲ್ಟ್ ಸೊಲ್ಯೂಷನ್ ಒಟ್ಟಿಗೆ ನೀವು ಸೆಟಪ್ ಮಾಡಬೇಕು ಆಯಿತಾ. ಸೆಟಪ್ನ ಈ ರೀತಿ ಅರೇಂಜ್ ಮಾಡಬೇಕು ಬೇಸಿಕಲಿ. ಸೊ ಈ ಎಲೆಕ್ಟ್ರೋಡ್ಸಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗುತ್ತೆ? ನಮ್ಮ ಆ್ಯನೋಡಲ್ಲಿ ಇಂಪ್ಯೂರ್ ಮೆಟಲ್ ಏನಿದೆ ಅದರಲ್ಲಿರುವಂತಹ ಮೆಟಲ್ ಆಟಮ್ಸ್ ಅಯಾನ್ಸ್ ಆಗಿ ನಮ್ಮ ಎಲೆಕ್ಟ್ರೋಲೈಟ್ ಅಥವಾ ಸಾಲ್ಟ್ ಸೊಲ್ಯೂಷನ್ಗೆ ಆ್ಯಡ್ ಆಗುತ್ತೆ. ಎಷ್ಟು ಪ್ರಮಾಣದ ಅಯಾನ್ ನಮ್ಮ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಿರೋದು ಕಾಪರ್ ಅಯಾನ್ನ ಹೇಗೆ ಅಥವಾ ಕಾಪರ್ ಮೆಟಲ್ನ ಹೇಗೆ ಪ್ಯೂರಿಫೈ ಮಾಡೋದು ಅಂತ ಈ ಸೆಟಪ್ ತೋರಿಸ್ತಿದೆ ಆಯಿತಾ. ಎಷ್ಟು ಪ್ರಮಾಣದ ಕಾಪರ್ ಅಯಾನ್ ಎಲೆಕ್ಟ್ರೋಲೈಟ್ಗೆ ಬಂದು ಸೇರತ್ತೋ ಅಷ್ಟೇ ಪ್ರಮಾಣದ ಕಾಪರ್ ಅಯಾನ್ ಏನಿದೆ ನಮ್ಮ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಇದೇ ಕಾರಣಕ್ಕೆ ನಾವು ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ನ ಕ್ಯಾಥೋಡ್ ಆಗಿ ತಗೋತೀವಿ. ಯಾಕಂದರೆ ಟೈಮ್ ಆಗ್ತಾ ಆಗ್ತಾ ಅದರ ಕ್ಯಾಥೋಡಿನ ಗಾತ್ರ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ. ನೆಕ್ಸ್ಟ್ ಇಂಪ್ಯೂರಿಟೀಸ್ಗೆ ಏನಾಗುತ್ತೆ? ವಾಟರಲ್ಲಿ ಸಾಲ್ಯುಬಲ್ ಇರುವಂತಹ ಇಂಪ್ಯೂರಿಟೀಸ್ ಎಲೆಕ್ಟ್ರೋಲೈಟ್ ಅಥವಾ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ವಾಟರಲ್ಲಿ ಸಾಲ್ಯುಬಲ್ ಆಗದಿರುವಂತಹ ಇಂಪ್ಯೂರಿಟೀಸ್ ಆ್ಯನೋಡಿನ ಅಡಿಗೆ ಆ್ಯನೋಡ್ ಮಡ್ನ ಫಾರ್ಮ್ ಮಾಡುತ್ತೆ. ಮೇಕ್ ಶೋರ್ ದಟ್ ವೆನ್ ಯು ಡ್ರಾ ದ ಡಯಾಗ್ರಾಮ್ ಆ್ಯನೋಡ್ ಮಡ್ ಶುಡ್ ಆಲ್ವೇಸ್ ಬಿ ಬಿನೀತ್ ದ ಆ್ಯನೋಡ್ ಆರ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಆಯಿತಾ. ಸೊ ದಿಸ್ ಇಸ್ ದ ಡಯಾಗ್ರಾಮ್ ರಿಲೇಟೆಡ್ ಟು These are the diagrams related to metals and non-metals chapter. ಈಗ ನಾವು ಒಂದಷ್ಟು PYQsನ ಸಾಲ್ವ್ ಮಾಡಿ ಸೆಷನ್ನ ಎಂಡ್ ಮಾಡೋಣ ಆಯಿತಾ. ಸೊ ಫಸ್ಟ್ ಸೆಷನ್ ಕ್ವೆಶನ್ ಏನು? ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ವೆನ್ ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಮೆಟಲ್ ಹಾಗೂ ಆಸಿಡ್ ನಡುವೆ ಒಂದು ರಿಯಾಕ್ಷನ್ ನಡೀತಿದೆ, ಅದರ ಬ್ಯಾಲೆನ್ಸ್ಡ್ ಇಕ್ವೇಷನ್ನ ತೋರಿಸಿ ಅಂತ ಕೇಳಿದ್ದಾರೆ. ನೀವು ಈ ರೀತಿಯಲ್ಲಿ ಏನು ನಮ್ಮ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡಿ ತೋರಿಸ್ಬೇಕು. ಸೆಕೆಂಡ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. Hydrogen gas is not liberated when metal reacts with concentrated nitric acid. So nitric ನಾ ಏನು ಹೇಳಿದೆ, ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಮೆಟಲ್ಸ್ ಒಟ್ಟಿಗೆ ಆಸಿಡ್ ರಿಯಾಕ್ಟ್ ಮಾಡಿ ಸಾಲ್ಟ್ ಹಾಗೂ ಹೈಡ್ರೋಜನ್ ಗ್ಯಾಸ್ನ ಕೊಡ್ತಿದೆ. ಬಟ್ ನೈಟ್ರಿಕ್ ಆಸಿಡ್ ಒಟ್ಟಿಗೆ ಜಿಂಕ್ ರಿಯಾಕ್ಟ್ ಮಾಡಿದಾಗ ಇದು ನಡೆಯಲ್ಲ. ಏನಕ್ಕೆ? ಯಾಕಂದರೆ ನೈಟ್ರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಯಿತಾ. ಸೊ ಇದು ಬರ್ತಿರುವಂಥ ಹೈಡ್ರೋಜನ್ ಗ್ಯಾಸ್ನ ಆಕ್ಸಿಡೈಸ್ ಮಾಡಿ ಅದನ್ನ ವಾಟರ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಇಟ್ ಆಕ್ಸಿಡೈಸಸ್ ದ ಹೈಡ್ರೋಜನ್ ಪ್ರೊಡ್ಯೂಸಸ್ ಟು ವಾಟರ್. ಆಕ್ಸಿಡೇಷನ್ ನಡೀತಿದೆ ಅಂದಮೇಲೆ ರಿಡಕ್ಷನ್ ನಡೀಲೇಬೇಕು. ಸೊ ನೈಟ್ರಿಕ್ ಆಸಿಡ್ ಇಟ್ ಸೆಲ್ಫ್ ಗೆಟ್ಸ್ ರಿಡ್ಯೂಸ್ಡ್ ಟು ನೈಟ್ರೋಜನ್ ಆಕ್ಸೈಡ್ಸ್ ಆಯಿತಾ. ಸೊ ನೀವು ಇದನ್ನ ನೆನ್ಪಿಟ್ಕೋಬೇಕು. ಯಾವ ರೀತಿಯ ನೈಟ್ರೋಜನ್ ಆಕ್ಸೈಡ್ಸ್? ಈ ರೀತಿಯ ನೈಟ್ರೋಜನ್ ಆಕ್ಸೈಡ್ಸ್ ಆಗಿ ಅದು ರೆಡ್ಯೂಸ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಇನ್ನೊಂದೇನು, ಒಂದು ಚಿಕ್ಕ ಪಾಯಿಂಟ್ ಟು ರಿಮೆಂಬರ್, ಮೆಗ್ನೀಷಿಯಂ ಹಾಗೂ ಮ್ಯಾಂಗನೀಸ್ ಮೆಟಲ್ಸ್ನ ನಾವು ವೆರಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದ್ರೆ ಆಗ ಮಾತ್ರ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗುತ್ತೆ. ಇಲ್ಲ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನೈಟ್ರಿಕ್ ಆಸಿಡ್ ಒಟ್ಟಿಗೆ ಮೆಟಲ್ನ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗಲ್ಲ, ಬಿಕಾಸ್ ಇಟ್ ಗೆಟ್ಸ್ ಆಕ್ಸಿಡೈಸ್ ಟು ವಾಟರ್ ಆಯಿತಾ. ಸೊ ದ್ಯಾಟ್ ಇಸ್ ದ ಫಸ್ಟ್ question. Second question ಏನು? compound that reacts with both acids and bases. Yes ಮಕ್ಕಳೇ, ಸೊ ನಾನು ನಿಮ್ಗೆ ಏನು ಹೇಳಿದೆ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಯೂಶುವಲಿ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದೆ ಅಲ್ವಾ. ಬಟ್ ದೆರ್ ಆರ್ ಸಮ್ ಎಕ್ಸೆಪ್ಷನ್ಸ್. ಒಂದಷ್ಟು ರೀತಿಯ ಮೆಟಾಲಿಕ್ ಆಕ್ಸೈಡ್ಸ್, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್, ಈ ರೀತಿಯ ಮೆಟಾಲಿಕ್ ಆಕ್ಸೈಡ್ಸ್ ಹ್ಯಾವ್ ಬೋತ್ acidic and basic properties and they react with both acids and bases to form salt and water ಆಯಿತಾ. ಸೊ ಈ ಕ್ವೆಶನಿಗೆ ಆನ್ಸರ್ ಆಲ್ರೆಡಿ ಕೊಟ್ಬಿಟ್ಟೆ ನಾನು. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ, ಅಲ್ಯೂಮಿನಿಯಂ ಆಕ್ಸೈಡ್. ಆಂಫೋಟೆರಿಕ್ ಆಕ್ಸೈಡ್ಸ್ನ ಎಕ್ಸಾಂಪಲ್ಸ್ ಏನು, ಅದರ ಡೆಫಿನೇಷನ್ ಏನು ಅಂತ ಎಲ್ಲ ಕೇಳ್ತಾರೆ. ಸೊ ದಯವಿಟ್ಟು ಮೇಕ್ ಶೋರ್ ಯು ಲರ್ನ್ ದ್ಯಾಟ್.
ನೆಕ್ಸ್ಟ್ ಸೊ ರಿಯಾಕ್ಟಿವಿಟಿ ಬಗ್ಗೆ ಕೇಳಿರುವಂತಹ ಒಂದು ಕ್ವೆಶನ್ ಇದು. SN ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ವೆರಿ ಪ್ರೌಡ್ ಆಫ್ ಯು. ಸೊ ಅಬ್ಸರ್ವ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್. ಇವೆರಡು ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿ ಇದರಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ ಆಯ್ತಾ. ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಐಡಿಯಾ ಇದ್ದರೆ ಈ ರಿಯಾಕ್ಷನ್ ನೋಡ್ದೇನೆ ನೀವು ಇದನ್ನ ಆನ್ಸರ್ ಮಾಡ್ಬೋದು. ಬಟ್ ಈಗ ಅಪ್ಲಿಕೇಶನ್ನ ಸ್ವಲ್ಪ ಮಾಡೋಣ ಆಯ್ತಾ. ಸೊ ಇಲ್ಲಿ ಏನು ನಡೀತಿದೆ, ಜಿಂಕ್ ಒಟ್ಟಿಗೆ ಐರನ್ ಸಲ್ಫೇಟ್ ರಿಯಾಕ್ಟ್ ಮಾಡಿ ಜಿಂಕ್ ಸಲ್ಫೇಟ್ ಹಾಗೂ ಐರನ್ನ ಫಾರ್ಮ್ ಮಾಡ್ತಿದೆ ಆಸ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಜಿಂಕ್ ಇಸ್ ಡಿಸ್ಪ್ಲೇಸಿಂಗ್ ಐರನ್ ಫ್ರಮ್ ಇಟ್ಸ್ ಕಾಂಪೌಂಡ್. ಸೊ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಆಯ್ತಾ. ಓಕೆ, ಈಗ ಅಲ್ಯೂಮಿನಿಯಂ ಏನು ಮಾಡ್ತಿದೆ, ಜಿಂಕ್ನ ತನ್ನ ಕಾಂಪೌಂಡಿಂದ ಡಿಸ್ಪ್ಲೇಸ್ ಮಾಡ್ತಿದೆ ಆ್ಯಂಡ್ ಅಲ್ಯೂಮಿನಿಯಂ ಸಲ್ಫೇಟ್ ಹಾಗೂ ಜಿಂಕ್ನ ಫಾರ್ಮ್ ಮಾಡ್ತಿದೆ ಅಲ್ವಾ. ಸೊ ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್ ಆಯ್ತಾ ಮಕ್ಕಳೇ. ಸೊ ನಿಮಗೆ ಏನು ಕೇಳಿದ್ದಾರೆ, ಎಸ್, ಎ ಇಸ್ ಇಂಡೀಡ್ ದ ರೈಟ್ ಆನ್ಸರ್. ಸೊ ಸೊ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಏನು ನೀವು ಮೆಟಲ್ಸ್ನ ಅರೇಂಜ್ ಮಾಡಿ ಅಂದಿದ್ದಾರೆ. Iron is least reactive, zinc is more reactive than iron, and aluminum is more reactive than zinc anta neevu answer ಮಾಡಬೇಕು. Correct option is indeed A. Yes, so SN very well answered. So that brings us to the end of this live session. ನಾವು 3 ಚಾಪ್ಟರ್ಸ್ನ ಕವರ್ ಮಾಡಿದ್ವಿ. ಯಾವ್ಯಾವ ಚಾಪ್ಟರ್ಸ್ ಚಿಕ್ಕದಾಗಿ ರೀಕ್ಯಾಪ್ ಮಾಡೋಣ. ಫಸ್ಟ್ ಚಾಪ್ಟರ್ ವಾಸ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಅದರಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಕೆಮಿಕಲ್ ಚೇಂಜಸ್ ಹಾಗೂ ಫಿಸಿಕಲ್ ಚೇಂಜಸ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಟೈಪ್ಸ್ ಆಫ್ ಇಕ್ವೇಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ವರ್ಡ್ ಇಕ್ವೇಷನ್ ಅಂದ್ರೇನು, ಕೆಮಿಕಲ್ ಫಾರ್ಮುಲಾ ಇಟ್ಕೊಂಡು ಇಕ್ವೇಷನ್ ಹೆಂಗೆ ಬರೆಯೋದು, ಸ್ಕೆಲಿಟಲ್ ಅಥವಾ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂದ್ರೇನು ಮತ್ತು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂದ್ರೇನು. ಅದಾದಮೇಲೆ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನಾವು ಕಾಂಬಿನೇಷನ್, ಎಕ್ಸೋಥರ್ಮಿಕ್, ಡಿಕಂಪೋಸಿಷನ್, ಎಂಡೋಥರ್ಮಿಕ್, ರಿಡಾಕ್ಸ್ ರಿಯಾಕ್ಷನ್, ಪ್ರೆಸಿಪಿಟೇಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಜನರಲ್ ರಿಯಾಕ್ಷನ್ಸ್ ನೋಡಿದ್ವಿ ಮತ್ತು ಎಕ್ಸಾಂಪಲ್ಸ್ನ ಕೂಡ ನೋಡಿದ್ವಿ. ಅದಾದಮೇಲೆ ಕೊರೋಷನ್ ಆ್ಯಂಡ್ ರಾನ್ಸಿಡಿಟಿನ ಕವರ್ ಮಾಡಿದ್ವಿ. ನೆಕ್ಸ್ಟು ಸೆಕೆಂಡ್ ಚಾಪ್ಟರಲ್ಲಿ ಏನು ನೋಡಿದ್ವಿ, ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ಲಿ ನಾವು ಇಂಡಿಕೇಟರ್ಸ್ ಬಗ್ಗೆ ನೋಡಿದ್ವಿ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ ಬೇಸಸ್ ಬಗ್ಗೆ ನೋಡಿದ್ವಿ, pH ಸ್ಕೇಲ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ಯಾವ ಕಾನ್ಸೆಪ್ಟ್ಸ್ ತಿಳ್ಕೊಂಡ್ವಿ ನಾವು, ಆಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಎಸ್, ಸೊ ನಾವು ಸಾಲ್ಟ್ಸ್, ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದಷ್ಟು ಸಾಲ್ಟ್ಸ್ ಬರುತ್ತೆ, ಅದ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ ಅಲ್ವಾ. ಅದಾದಮೇಲೆ ಲಾಸ್ಟಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಲಾಸ್ಟ್ ಚಾಪ್ಟರ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರಲ್ಲಿ ಏನೇನು ತಿಳ್ಕೊಂಡ್ವಿ ನಾವು, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಅಕರೆನ್ಸ್ ಆಫ್ ಮೆಟಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಲಾಸ್ಟಲ್ಲಿ ಕೊರೋಷನ್ ಆ್ಯಂಡ್ ಇಟ್ಸ್ ಪ್ರಿವೆನ್ಷನ್ ತಿಳ್ಕೊಬೇಕಿತ್ತು, ಅದನ್ನ ಸ್ಟಾರ್ಟಿಂಗಲ್ಲೇ ತಿಳ್ಕೊಂಡ್ವಿ ಆಯಿತಾ. ಸೊ ದ್ಯಾಟ್ ಈಸ್ ಆಲ್ ದ ಟಾಪಿಕ್ಸ್ ದಟ್ ವಿ ವೆರಿ ಬ್ರೀಫ್ಲಿ ಕವರ್ಡ್ ಟುಡೇ. ಐ ಹೋಪ್ ದಟ್ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಎಕ್ಸ್ಪ್ಲನೇಷನ್ ವಿಡಿಯೋಸ್ನ ನೋಡಿ ಆಯಿತಾ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇಷ್ಟು ಹಾರ್ಡ್ ವರ್ಕ್ ಮಾಡಿ ನಿಮಗೋಸ್ಕರ ಕಂಟೆಂಟ್ನ ಕೊಡ್ತಿದ್ದೀವಿ. ಸೊ ದಯವಿಟ್ಟು ಮೇಕ್ ಶೋರ್ ಯು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆರ್ ಯೂಟ್ಯೂಬ್ ಚಾನಲ್ ಆಯಿತಾ. ಸೊ ನೆಕ್ಸ್ಟ್ ಲೈವ್ ಕ್ಲಾಸ್ ಯಾವುದು ಮಕ್ಕಳೇ, ನಾ ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದ್ದಂಗೆ ನಿಮಗೆ ಸೋಷಿಯಲ್ ಸೈನ್ಸ್ ಲೈವ್ ಕ್ಲಾಸ್ನ ನಾಳೆ 10 o'clock ಇನ್ ದ ಮಾರ್ನಿಂಗ್ ಪ್ರೆಸೆಂಟ್ ಮಾಡ್ತಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಹಾಕ್ತೀವಿ. ದಯವಿಟ್ಟು ಗೋ ಆ್ಯಂಡ್ ವಾಚ್ ದ್ಯಾಟ್ ವಿಡಿಯೋ ನಾವು. ಎಸ್, ನೆಕ್ಸ್ಟ್ ಲೈವ್ ಕ್ಲಾಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಕ್ಕಿದೆ. ನಾಳೆ ಪದ್ಮಾ ಮ್ಯಾಮ್ ಹಾಗೂ ಸಹಾನಾ ಮ್ಯಾಮ್, both of them amazing teachers, they will come and teach you regarding social science ಆಯಿತಾ, ಇನ್ ಡೀಟೇಲ್. ಇದಲ್ಲದೆ ನಿಮಗೆ ಏನು ಗೊತ್ತಿರಬೇಕು, ಅಗೇನ್ ನಾನು ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡ್ದಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮಗೆ ಯಾವಾಗಲೂ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವುದೇ ಡೌಟ್ಸ್, ಈ ಲೈವ್ ಬಗ್ಗೆ ಡೌಟ್ಸ್ ಆಗಿರಲಿ, ನಮ್ದು ಯಾವುದೇ ವಿಡಿಯೋ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಬರಲಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮನ್ನ ರೀಚ್ ಔಟ್ ಮಾಡಿ. ನಾನು ಇರ್ತೀನಿ, ಕಾರ್ತಿಕ್ ಸರ್ ಇರ್ತಾರೆ, ಪದ್ಮಾ ಮ್ಯಾಮ್, ಸಹನಾ ಮ್ಯಾಮ್ ಎಲ್ಲರೂ ಇರ್ತಾರೆ. ವಿ ಆರ್ ಆಲ್ ಗೋಯಿಂಗ್ ಟು ಬಿ ದೇರ್ ಟು ಹೆಲ್ಪ್ ಯು ಔಟ್ ಇನ್ ಎವ್ರಿ ಸಬ್ಜೆಕ್ಟ್ ಆಯಿತಾ. ಅದಲ್ಲದೆ ಅಗೇನ್ ನಾನು ಹೇಳ್ದಂಗೆ ಯೂಟ್ಯೂಬ್ ಚಾನಲ್ ನಮ್ಮದು ತುಂಬ ಚೆನ್ನಾಗಿ ಡಿಸೈನ್ ಆಗಿದೆ. ಎಲ್ಲ ಕಂಟೆಂಟ್ನ ನಾವು ಪ್ಲೇಲಿಸ್ಟ್ಸಲ್ಲಿ ಆರ್ಗನೈಸ್ ಮಾಡಿಟ್ಟಿದ್ದೀವಿ. ದಯವಿಟ್ಟು ಗೋ ಆ್ಯಂಡ್ ಆಕ್ಸೆಸ್ ದೋಸ್ ಪ್ಲೇಲಿಸ್ಟ್ಸ್. ವಿಡಿಯೋ ನೋಡೋಕ್ಕೆ ಟೈಮ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನೋಟ್ಸ್ನ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ಮಕ್ಕಳೇ. ನಾವು ಎಲ್ಲ ತಯಾರು ಮಾಡಿ ನಿಮ್ಮ ಬಳಿ ತರ್ತಿದ್ದೀವಿ. ಸೊ ಯೂಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಆಯಿತಾ. ಈಗ ನಿಮಗೆ ಇಷ್ಟು ನಾನು ಎಕ್ಸ್ಪ್ಲೈನ್ ಏನು ಮಾಡಿದ್ದೀನಿ, ಇಷ್ಟು ಕಾನ್ಸೆಪ್ಟ್ಸಲ್ಲಿ ಯಾವುದೇ ಡೌಟ್ಸ್ ಇದ್ದರೂ ನೀವು ಈಗ ಕಮೆಂಟ್ ಸೆಕ್ಷನಲ್ಲಿ
ಎಂಟರ್ ಮಾಡಿ ಆಯಿತಾ. ಸೊ ಐ ವಿಲ್ ಬಿ ಟೇಕಿಂಗ್ ಯೋರ್ ಕ್ವೆಶನ್ಸ್ ಫಾರ್ ದ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ಸ್. ಕ್ವೆಶನ್ಸ್ ಇಲ್ಲ ಅಂದರೆ ನಾನು ಲೈವ್ನ ಈಗಲೇ ಎಂಡ್ ಮಾಡ್ತೀನಿ. ಸೊ ನಿಮಗೆ ಏನೇನು ಅನಿಸ್ತು, ನಿಮಗೆ ಫೀಡ್ಬ್ಯಾಕ್ ಇದೆಯಾ ಈ ಲೈವ್ ಬಗ್ಗೆ ಅಂತ ಕೂಡ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ಕೊಡ್ಬೋದು ಆಯಿತಾ. ಸೊ ಟೆಲ್ ಮಿ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್, ಎನಿ ಫೀಡ್ಬ್ಯಾಕ್ ರಿಗಾರ್ಡಿಂಗ್ ದಿಸ್ ಲೈವ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯಾವುದೇ ಕಾನ್ಸೆಪ್ಟ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಮೆನ್ಷನ್ ಮಾಡಿ. Surya Gopal has said thanks for explaining it quite well. Thank you for joining us. SN has said nice revision. Thank you SN, you asked very good doubts, so I'm very proud of you. Dharani aur helidare, your explanation with real time examples is very helpful in understanding the concepts. Thank you ma'am, thank you so much Dharani for your feedback. AP has said thank you ma'am. Thank you AP. Yes, ಏನಾದರೂ ಡೌಟ್ಸ್ ಇದೆಯಾ, ಪ್ಲೀಸ್ ಸ್ಟಾರ್ಟ್ ಪುಟಿಂಗ್ ಇಟ್ ಇನ್ ಆ ಕಾಮೆಂಟ್ ಸೆಕ್ಷನ್. ಈಗ ನಿಮಗೆ if you're watching this live after the after its airing time also, ನೀವು recorded version na ನೋಡ್ತಿದ್ರು ನಿಮಗೆ ಡೌಟ್ಸ್ ಇದೆ ಅಂದರೆ I will always be around to help you. Please reach out to me on our Telegram channel ಆಯಿತಾ. ಓಕೆ, ಸದ್ಯಕ್ಕೆ ಯಾವುದು ಡೌಟ್ಸ್ ಬರ್ತಿಲ್ಲ ಅನಿಸತ್ತೆ. ಸೊ ಐ ಗೆಸ್ ವಿ ಆರ್ ಗೋಯಿಂಗ್ ಟು ಎಂಡ್ ದಿಸ್ ಲೈವ್ ಸೆಷನ್ ನಾವು. ಇನ್ನೂ ಜಾಸ್ತಿ ಟೈಮ್ ತೊಗೊಳೋದು ಬೇಡ, ನಿಮಗೆಲ್ಲ ಸುಸ್ತಾಗಿರುತ್ತೆ. ಸೊ ಎಸ್, ದಿಸ್ ಇಸ್ ವೇರ್ ಐ ವಿಲ್ ಬಿಡ್ ಫೇರ್ವೆಲ್ ಟು ಯು. ಐ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಟ್ ಫಾರ್ ನಾವು, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ our channels. And thank you so much for taking the time out of your day to watch our live revision classes ಆಯಿತಾ. ಸೊ I'll see you in the next video ಮಕ್ಕಳೇ.